ನಮಸ್ಕಾರ, 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 ವಣಕಂ, ಸಲಾಂ. ತೆಲುಗುಲ್ಲಿ ಏನಂತಾರೆ ನಮಸ್ಕಾರಮು, ಕೊರಿಯನ್ ಹಾಗೂ ಸ್ಪ್ಯಾನಿಷಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ಯಾರು ಇವತ್ತು ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ ಶ್ರೀಧರ್ ಜೊತೆ ಅಂತ ಅನ್ಕೋತಾ ಇದ್ದೀರಾ. ವೆಲ್ಕಮ್ ಟು ಅವರ್ ನ್ಯೂಯೆಸ್ಟ್ ಶೋ ಹೆಚ್ ಬಿ ಫಿಲ್ಮ್ಸ್ ಆ್ಯಂಡ್ ವೆಬ್ ಸೀರೀಸ್ ರಿವ್ಯೂ. ವಾರ್ತೆಗಳು ಅಲ್ಲ ಇದು, ಅದಕ್ಕೆ ನಾವು ಮ್ಯೂಸಿಕ್ಕು ಹಾಕೊಳ್ಳಿಲ್ಲ, ಡೈರೆಕ್ಟಾಗಿ ಪ್ರೋಗ್ರಾಮ್ಗೆ ಬಂದ್ಬಿಟ್ಟಿದ್ದೀವಿ. This is our newest show that we want to talk about, discuss. It's more of a discussion on what everybody's watching. ಏನು ನೋಡ್ತಾ ಇದ್ದೀರಾ ನೀವು? ನನಗೂ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ಏನೇನು ನೋಡ್ತಿದ್ದಾರೆ ಇವರು ಅಂತ. ಆಮೇಲೆ ಟಿ ವಿಯಲ್ಲಿ ಇಟ್ ಕುಡ್ ಬಿ ಎನಿ ಆಫ್ ದ ಟಿ ವಿ. ಸಮ್ ಆಫ್ ದ ಟಿ ವಿ ಚಾನಲ್ಸ್ ಆ್ಯಕ್ಚುಲಿ ಆಲ್ಸೋ ಹ್ಯಾವ್ ಶೋಸ್. ಇಂಡಿಯನ್ ಟಿ ವಿ ಚಾನಲ್ಸ್ ಆ್ಯಂಡ್ ಅಮೇರಿಕನ್ ಟಿ ವಿ ಚಾನಲ್ಸ್, ಅದ್ರ ಬಗ್ಗೆ ಮಾತಾಡ್ಬೋದು. ವೆಬ್ ಸೀರೀಸ್ನ ಎಲ್ಲೆಲ್ಲಿ ನೋಡ್ತೀರಾ? ವೆಬ್ ಸೀರೀಸ್ ಯೂಟ್ಯೂಬಲ್ಲೂ ವೆಬ್ ಸೀರೀಸ್ ಇದೆ, ಆಮೇಲೆ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮಲ್ ವೆಬ್ ಸೀರೀಸ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಆನ್ ದ ಪ್ಯಾನಲ್ ವಿ ಹ್ಯಾವ್, ಅಂದರೆ ಯಾವುದೇ ಭಾಷೆದು ಮಾತಾಡ್ಬೋದು, ಇಟ್ ಕುಡ್ ನಾಟ್ ಜಸ್ಟ್ ಬಿ ಕನ್ನಡ. ಆ್ಯಂಡ್ ಅದನ್ನ ಕನ್ನಡದಲ್ಲಿ ಮಾತಾಡೋಣ, ಕನ್ನಡ ಇಂಗ್ಲೀಷಲ್ಲಿ ಮಾತಾಡೋಣ. ಸೊ ಇಲ್ಲಿ ಇವತ್ತು ನೀವು ಫಸ್ಟ್ ನನ್ನ ಪ್ರಮೋದಿನಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಪ್ರಮೋದಿನಿ ಫಸ್ಟ್ ಟೈಮ್ ಬರ್ತಿದ್ದಾರೆ ನಮ್ಮ ಶೋಗೆ. ಧನ್ಯವಾದಗಳು ಪ್ರಮೋದಿನಿ. ಪ್ರಮೋದಿನಿ lives in ಇಲ್ಲೇ ಅರ್ವೈನಲ್ಲೇ. ರಾಜೇಶ್ವರಿ ನೋಡಿದಿರಾ? ರಾಜೇಶ್ವರಿ ಹಾಗೂ ರೂಪಾ ಸುಭಾಷ್ ನನ್ನ ಜೊತೆ ಹೆಚ್ ಬಿ ವಾರ್ತೆಗಳು ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾ ಇದ್ದಾರೆ ದ ಪ್ಯಾನಲ್. ಆ್ಯಂಡ್ ದೆನ್ ಜಸ್ಟ್ 2 days ago ರೂಪಾ ರವಿ ಜಾಯ್ನ್ ಆದರು ಸೋಕ್ಯಾಲ್ ಸಂಚಾರ ಸೆಗ್ಮೆಂಟ್ ಮಾಡೋದಕ್ಕೆ. ಸೊ ರೂಪಾ ರವಿ ಜಾಯ್ನ್ಸ್ ಇಸ್ ಫ್ರಮ್ ಲೇಕ್ ಫಾರೆಸ್ಟ್, ಲಾರೆಂಜ್ ಕೌಂಟಿ ಸ್ನೇಹಿತರು ನಾವೆಲ್ಲ. ಸೊ ನಾನು ಶ್ರೀಧರ್ ರಾಜಣ್ಣ. ನೋಡ್ತಾನೆ ಇದ್ದೀರಾ, ಬೋರ್ ಆಗೋಷ್ಟು ನೋಡ್ಬಿಟ್ಟಿದ್ರೆ, ಇವಾಗ ರೇಡಿಯೋದಲ್ಲಿ ಬೇರೆ ಕೇಳಿಸ್ಕೊತಾ ಇದ್ರೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹಕ್ಕೆ. ಹೀಗೆ ಬರ್ತಾ ಇರಿ, ನೋಡ್ತಾ ಇರಿ, ಹೊಸದಾಗಿ ಏನಾದರೂ ಮಾಡ್ತಾನೆ ಇರೋಣ, ಬ್ಯುಸಿಯಾಗಿ ಇಟ್ಕೊಳ್ಳೋಣ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವಾಟ್ಸ್ ಎವ್ರಿಬಡಿ ವಾಚಿಂಗ್? ಸೊ ನೀವು ನೋಡ್ತಾ ಇದ್ರೆ ನನ್ನನ್ನು ಇವಾಗ ನೀವೇನು ಮಾಡ್ಬೋದು ಅಂದರೆ, ನಾನು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ನೀವು ಏನು ಶೋ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಇಲ್ಲಿ ಬಂದು ಒಂದು ಕಾಮೆಂಟ್ ಹಾಕಿ, ಹೇ ಐ ಆಮ್ ವಾಚಿಂಗ್ ದಿಸ್ ಅಂತ ಹಾಕಿ, ಇಂಗ್ಲೀಷಲ್ಲಿ ಹಾಕಿ ತೊಂದರೆ ಇಲ್ಲ. ಆ್ಯಂಡ್ ದೆನ್ ಅದ್ರ ಬಗ್ಗೆ ಅಲ್ಲಿ ಪಿಕ್ ಮಾಡ್ಕೋತೀನಿ. ನಾವು ಏನು ನೋಡ್ತಾ ಇದ್ದೀವಿ ಅನ್ನೋದನ್ನ ಇವಾಗ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ರೇಡಿಯೋ ಸ್ಟೇಷನ್ ಕೂಡ ಸೈಮಲ್ಟೇನಿಯಸ್ ಆಗಿ ಸ್ಟ್ರೀಮ್ ಆಗ್ತಾ ಇದೆ. ಇಟ್ಸ್ ಕೈಂಡ್ ಆಫ್ ಫನ್, ನೈಸ್. ಇಲ್ಲಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ಹೆಚ್ ಬಿ ಫಿಲ್ಮ್ಸ್ ಆ್ಯಂಡ್ ವೆಬ್ ಸೀರೀಸ್ ರಿವ್ಯೂ ಅಂತ. ಅಲ್ಲಾದರೂ ಹಾಕಿ, ಅಥವಾ ನೀವು ಇಲ್ಲಿ ನೋಡ್ತಾ ಇರೋರು ಇಲ್ಲಾದರೂ ನೀವು ಏನೇನು ನೋಡ್ತೀರಾ ಅದ್ರ ಬಗ್ಗೆ ಹಾಕಿ. ಸೊ ವಿದೌಟ್ ಮಚ್ ಅಡು, ನಾನು ಫರ್ದರ್ ಕನ್ನಡ ಹೇಳ್ಬೇಕು ಸುಮ್ಮನೆ ಅಲ್ವಾ, ರೂಪಾ ರವಿ ಅವರಿಗೆ ಮಾತಾಡೋದಕ್ಕೆ ಕೋರ್ಕೊಳ್ತೇನೆ. ಅವರು ಒಂದೆರಡು ಈಗ ರೀಸೆಂಟಾಗಿ ಅವರು ಟಿ ವಿಯಲ್ಲಿ ನೋಡಿರೋ ಕನ್ನಡ ಮೂವೀಸ್ ಬಗ್ಗೆ ಮಾತಾಡ್ತಾರೆ. ರೂಪಾ ರವಿ, ಓವರ್ ಟು ಯು. ಧನ್ಯವಾದಗಳು ಶ್ರೀಧರ್. ನೀವ್ ಹೇಳ್ದಂಗೆ ನಾನು ತುಂಬಾನೇ ವೆಬ್ ಸೀರೀಸು, ಮೂವೀಸು ಎಲ್ಲ ನೋಡ್ತೀನಿ, ಎಲ್ಲಾ ಭಾಷೆಗಳಲ್ಲೂ. ತಮಿಳು, ತೆಲುಗು, ಕನ್ನಡ, ಹಿಂದಿ, ಇಂಗ್ಲಿಷ್, ಅದು ನಾವೆಲ್ಲ ಬೆಂಗಳೂರವ್ರು ನೋಡ್ತೀವಿ. ಕೆಲವು ಸತಿ ಮರಾಠಿ ಮೂವೀಸು ನೋಡ್ತೀನಿ, ಪ್ರೈಮಲ್ ಆಗ್ಲಿ, ಆಮೇಲೆ ಹಾಟ್ ಸ್ಟಾರ್ ಅಲ್ಲಿ ಒಳ್ಳೊಳ್ಳೆ ಚೆನ್ನಾಗಿರೋದು ಕೆಲವಿದೆ, ನೆಟ್ಫ್ಲಿಕ್ಸ್ ಅಲ್ಲೂ ಅಷ್ಟೇ. ಸೊ ಇವತ್ತು ನಾನು ಆಕ್ಚುಲಿ ನಂದು ಆಫೀಸ್ ಮುಗ್ದಾದ್ಮೇಲೆ ನೋಡಿರೋ ಸಿನಿಮಾ. ಟೈಮ್ ಹೆಂಗ್ ಸಿಕ್ತು ಅಂದ್ರೆ, ಕಾಫಿ ಮಾಡ್ಬೇಕಾರೆ, ಮಕ್ಳಿಗೆ ಸ್ನಾಕ್ಸ್ ಮಾಡ್ಕೊಡ್ಬೇಕಾರೆ, ಅಡ್ಗೆ ಮಾಡ್ಬೇಕಾರೆ ಎಲ್ಲ ಟೈಮ್ ಇರುತ್ತಲ್ಲ, ಆ ಟೈಮು ಹಂಗೆ ತರಕಾರಿ ನೋಡೋ ಬದಲು ಮೂವಿನೋ ವೆಬ್ ಸೀರೀಸೋ ನೋಡೋದು. ರಾಜೀವ IPS ಅಂತ ಒಂದು ಕನ್ನಡ ಸಿನಿಮಾ ಸಿಕ್ತು ನನ್ಗೆ ಪ್ರೈಮ್ ಅಲ್ಲಿ. ಸೊ ಪ್ರೈಮಲ್ಲಿ ಎಷ್ಟೊಂದಿರುತ್ತೆ, ಕನ್ನಡದ್ ನೋಡಿದ ತಕ್ಷಣ ನನ್ ಕನ್ನಡದ ಮೇಲೆ ಗಮನ ಹೋಗುತ್ತೆ. ಸೊ ಅದನ್ನ ನೋಡೇ ಬಿಡೋಣ ಅಂತ ನೋಡ್ದೆ ಇವತ್ತು. ಇದು ಜನವರಿನಲ್ಲೇ ರಿಲೀಸ್ ಆಗಿದೆ, ಬಟ್ ನನಗೆ ಗೊತ್ತಿರ್ಲಿಲ್ಲ, ಪ್ರೈಮ್ ಅಲ್ಲಿ ಇವಾಗ ನೋಡ್ದೆ. ಸೊ ಈ ಸಿನಿಮಾದಲ್ಲಿ ಹೀರೋ ಬಂದು ಮಯೂರ್ ಪಟೇಲ್ ಅಂತ. ಅವ್ನ್ ನೋಡಿರೋದು ಎಲ್ಲೋ ನೆನಪಿದೆ, ಬಟ್ ಬೇರೆ ಮೂವೀಸ್ ಯಾವ್ದು ನೋಡಿಲ್ಲ ನಾನು ಹೇಳ್ತೀನಿ ರೀ. ಯಾರಿಗೆ ಮದನ್ ಮಲ್ಲು ಜ್ಞಾಪಕ ಇದೆ? 90s ಅಲ್ಲಿ ಒಂದು ಸೂಪರ್ ನೊಟೋರಿಯಸ್ ಚೆನ್ನಾಗಿ ಕಂಪೋಸರ್ಸು, ಅದರ ಆರ್ಕೆಸ್ಟ್ರಾ ಮಾಡ್ಕೊಂಡು ಹೋಗೋರು. ಆ ಮದನ್ ಮಲ್ಲು ಒಬ್ಬ ಮೂವಿ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಏನೋ ವಿಚಿತ್ರ ಮ್ಯಾನರಿಸಮ್ಸ್ ಮಾಡೋದು. ಅವನ್ ಮಗ ಈ ಮಯೂರ್ ಪಟೇಲ್. ಯೋಗರಾಜ್ ಭಟ್ ಫಸ್ಟ್ ಮೂವಿ ಇಸ್ ನಾಟ್ ಮುಂಗಾರು ಮಳೆ. ಯೋಗರಾಜ್ ಭಟ್ ಫಸ್ಟ್ ಮೂವಿ ವಾಸ್ ಅ ಮೂವಿ ಕಾಲ್ಡ್ ಮಣಿ. ಇದರಲ್ಲಿ ನಮ್ಮ ರಾಧಿಕಾ, ವಿದೌಟ್ ಟೆಲ್ಲಿಂಗ್ ದ ಲಾಸ್ಟ್ ನೇಮ್, ರಾಧಿಕಾ ಯಾರು ಗೊತ್ತಲ್ವಾ? ರಾಧಿಕಾ ಕುಮಾರಸ್ವಾಮಿ ಅಂತ ಇವಾಗ ಆಗ್ಬಿಟ್ಟಿದ್ದಾರೆ. ಆ ರಾಧಿಕಾ ಮಾಡಿದ್ಲು. ಚೆನ್ನಾಗಿತ್ತು ಮೂವಿ. ರಾಧಿಕಾ ಲುಕ್ ಸೋ ಗಾರ್ಜಿಯಸ್ ಇನ್ ದಟ್ ಮೂವಿ. ಐ ಮೀನ್, ಐ ಥಿಂಕ್ ಐ ಕ್ಯಾನ್ ಸೇ ಇಟ್, ರೈಟ್? ಕ್ಯಾನ್ ಐ? ಏನ್ರಿ ಎಡವಟ್ ಆಗುತ್ತೆ ಹೇಳ್ಬೋದೇನ್ರಿ? ಅಲ್ಲ ಹೇಳ್ಬೋದು. ಮೊದಲು ಹೀರೋಯಿನ್ ಆಗಿದ್ರಲ್ವಾ ಕುಮಾರಸ್ವಾಮಿ, ಅದಕ್ಕಿಂತ ಮುಂಚೆ ಸೌಂದರ್ಯ ಉಪಾಸಕರಪ್ಪ ಅಲ್ವಾ?
ಅಲ್ವಾ? ಏನೋ ಸಜೆಸ್ಟ್ ಮಾಡ್ತೀರಾ ಯಾರಾದ್ರೂ? ಹೇಳ್ಬೋದೇ ಸ್ನೇಹಿತರೆ? ಓಕೆ. ಡೋಂಟ್ ಗೆಟ್ ಮಿ ಇನ್ ಟ್ರಬಲ್ ಆಯ್ತಪ್ಪ. ಓಕೆ. ಸೊ ಯಾ ದ್ಯಾಟ್ ಗೈಸ್ ಮಯೂರ್ ಪಟೇಲ್, ಅವನಿಗೂ ಆಕ್ಟಿಂಗ್ದು ಮುಂದೆ ನಾನು ಮಾತಾಡಲ್ಲ, ಲೆಟ್ ರೂಪಾ ರವಿಸೆ ಅಲ್ವಾ? ಅದೇ ಅವನ್ ಮುಖ ನೋಡ್ದಂಗ್ ನೆನಪಿತ್ತು, ಬಟ್ ನಾನ್ ಬೇರೆ ಯಾವ ಸಿನಿಮಾಲು ನೋಡಿರ್ಲಿಲ್ಲ. ಹೀರೋಯಿನ್ ಬಂದು ಅಕ್ಷತಾ ಶ್ರೀಧರ್ ಶಾಸ್ತ್ರಿ ಅಂತೆ. ಅವಳ್ದು ನಾನು ಯಾವ ಸಿನಿಮಾ ನೋಡಿಲ್ಲ, ಬಟ್ ನನ್ಗೆ ಅವಳ್ದು ಒಂದ್ ಇಷ್ಟ ಆಗಿದ್ದೇನು ಅಂದ್ರೆ, ನನಗೆ ಈ ಸಿನಿಮಾದಲ್ಲಿ ನನಗೆ ಅವಳು ರೂಪಿಣಿ ನೆನ್ಪಿದ್ರೆ, ರೂಪಿಣಿ ಮತ್ತೆ ಆಡಿತು ಕೋಗಿಲೆ, ರವಿ ವರ್ಮಾ, ವಿಷ್ಣುವರ್ಧನ್ ಜೊತೆ ಈ ಸಿನಿಮಾ ಮಾಡಿದಾರೆ ಅವ್ರ ತರ. ವಿಷ್ಣುವರ್ಧನ್ ಅವಳ್ದು ಅವಾಗ ಒಂದ್ ಸೀರೀಸ್ ಬಂದಿತ್ತು, ಒಂದಷ್ಟು ಮೂವಿಗಳು. ಅವಳ ತರ ಒಂದ್ ಆಂಗಲ್ ಅಲ್ಲಿ ಕಾಣಿಸ್ತಾಳೆ ಅಂತ ನನಗನ್ನಿಸ್ತು. ನನ್ಗ್ ರೂಪಿಣಿ ಇಷ್ಟ ಆಗ್ತಿತ್ತು ಅವಾಗ, ಸೊ ಕಂಟಿನ್ಯೂ ಮಾಡ್ದೆ ನೋಡೋದು. ಡೈರೆಕ್ಟರ್ ಫ್ಲೈಯಿಂಗ್ ಕಿಂಗ್ ಮಂಜು ಅಂತೆಪ್ಪ. ನನಗೆ ಅದ್ ಯಾರು ಗೊತ್ತಿಲ್ಲ. ಈಗ ಅಲ್ಲ ನೋಡಿ, ಒಂದ್ ಕಾಲದಲ್ಲಿ ಥ್ರಿಲ್ಲರ್ ಮಂಜು ಪಿಕ್ಚರ್ ನಾನು ಬ್ಲಾಕ್ ಔಟ್ ನೋಡಿದೀನಿ. ನಂಬ್ತೀರಾ ನೀವು? ಥ್ರಿಲ್ಲರ್ ಮಂಜುದು ಚೆನ್ನಾಗಿರೋದು ಬರ್ತಿತ್ತು. ಪೊಲೀಸ್ ಜ್ಞಾಪಕ ಇದೆ? ಯಾರದು? ನಮ್ಮ ಸಾಯಿ ಕುಮಾರ್. ಹೇಳಿ ಫ್ಲೈಯಿಂಗ್ ಕಿಂಗ್. ಓಕೆ, ಫ್ಲೈಯಿಂಗ್ ಕಿಂಗ್ ಮಂಜು ಅಂತೆ. ಸೊ ರಾಜೀವ IAS ಅಂತಿದೆ, ಸಾರಿ IPS ಅಲ್ಲ, ರಾಜೀವ IAS. ಸೊ ಇದ್ರ ಪ್ರಕಾರ IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಯಾಕಂದ್ರೆ ಈ ಸಿನಿಮಾದಲ್ಲಿ ಹೀರೋ ಓಪನಿಂಗ್ ಅಲ್ಲಿ ಹೇಳ್ತಾನೆ ಅವನು IAS ಎಕ್ಸಾಮ್ ಈಗ ತಾನೆ ಫ್ರೆಂಡ್ಸ್ ಜೊತೆ ಬರ್ದು ಮುಗಿಸಿದಾನೆ ಅಂತ. ಸೊ ಅದಕ್ಕೆ ನಮ್ಗೆ ಗೊತ್ತಾಗತ್ತೆ ಅದೇನು ಅಂತ. ಸೊ ನಮ್ಮ ಹೀರೋ ರಾಜೀವ ಬಂದು ಹಳ್ಳಿ ಹುಡುಗ, ಅವರಪ್ಪ ರೈತರಂದ್ರೆ ಅವನ್ಗೆ ಬಹಳ ಗೌರವ, ಅವರೇ ದೇಶದ ಉಸಿರು ಅಂತ ನಂಬಿರೋ ಅಂತ ಒಬ್ಬ ಹುಡುಗ. ಪ್ರಾಬ್ಲಮ್ ಏನು ಅಂದ್ರೆ ಅವನು ಕಾಲೇಜ್ ಹುಡುಗ ಅಂತ ನಂಬಕ್ ಸ್ವಲ್ಪ ಕಷ್ಟ ಆಯ್ತು ನನ್ಗೆ. ಬಟ್ ಇರ್ಲಿ, ಒಂದು ಫಸ್ಟ್ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಡಾನ್ಸ್ ಎಲ್ಲ ಆಗೋಗುತ್ತೆ, ಎಲ್ಲ ಆಗುತ್ತೆ. ಇವರು 2003 ಇಂದನೂ ಕಾಲೇಜಲ್ಲೇ ಇದ್ರು. ಬಟ್ ಸಿ, ನಾವೊಂದು ಕಾಮೆಂಟ್ ಮಾಡ್ಲಾ, ಇದನ್ನ ಗೇಲಿ ಮಾಡಿದ್ರು ನಮ್ಮ ಆಮೀರ್ ಖಾನ್. ಡೆಲ್ಲಿ ಸಿಕ್ಸ್ ಅಲ್ಲ, ಅದಕ್ಕಿಂತ ಮುಂಚೆ ಯಾವ್ದಪ್ಪ ಅದು? ಡೆಲ್ಲಿ ಇಲ್ಲ, ಇದೇ ತರ ನ್ಯೂ ಡೆಲ್ಲಿಲಿ ಕಾಲೇಜ್ ಹುಡುಗರು ರಂಗ್ ದೇ ಬಸ್ ಅಂತ ಕಾಲೇಜ್ ಬಿಟ್ಟು 15 ವರ್ಷ ಆದ್ರೂ ಕಾಲೇಜ್ ಸುತ್ತಾನೆ ಅಲಿತಾ ಇರ್ತಾನೆ ಅಂತ ಮುಠಾಳ ಅಂತ ಬೈದ್ ಬಿಟ್ಟಿದ್ರು ಸ್ವಲ್ಪ ಜನ ಆ ಕ್ಯಾರೆಕ್ಟರ್ಗೆ. ಸೊ ಅದಕ್ಕೆ ಜ್ಞಾಪಕ ಬಂತು. ಓಕೆ, ಆಲ್ ರೈಟ್. ನಾನು ಓಕೆ, ಸಾರಿ, ಐ ಆಮ್ trying to become public TV Rangana when I should not be. I'll be quiet. Go ahead, Rupa Ravi. I just want to pass some comments on that. Go ahead. ಅದೊಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಯ್ತು, ಬಟ್ ಸಿನಿಮಾ ಅಲ್ವಾ, ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ಹೀರೋ ಎಷ್ಟು ವಯಸ್ಸಾದ್ರೂ ಕಾಲೇಜ್ ಹುಡ್ಗಾನೆ, ಹೀರೋಯಿನ್ ಆಗಿರ್ತಾಳೆ, ತಂಗಿ ಆಗ್ತಾಳೆ, ಅಮ್ಮ ಆಗ್ತಾಳೆ. ಸೊ ಅದು ನಡೀತಾನೆ ಇರುತ್ತೆ. ಒಂದು ಕಾಮೆಂಟ್, ಸಾರಿ ತುಂಬಾ ಇಂಟರಪ್ಟ್ ಮಾಡ್ತಿದ್ದೀನಿ. ಶ್ರೀದೇವಿ ಇಸ್ ಅನ್ ಎಕ್ಸೆಪ್ಷನ್. ಸುಮನ್ ರಂಗನಾಥ್ ನೋಡ್ರಿ ಸುಮನ್ ರಂಗನಾಥ್. ನಾನು ಬೆಳಿಗ್ಗೆ ಸಿದ್ಲಿಂಗು ಬಗ್ಗೆ ಮಾತಾಡ್ತಾ ಇದ್ದೆ. ಶೀಸ್ ಶಂಕರ್ ನಾಗ್, ವಿಷ್ಣುವರ್ಧನ್ಗೂ ಹೀರೋಯಿನ್, ಲೂಸ್ ಮಾದನ್ಗೂ ಹೀರೋಯಿನ್ ಅಂದ್ರೆ ನೋಡ್ರಿ. ಆಮೇಲೆ ಸೊ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಮಗ್ ಗೊತ್ತಾಗತ್ತೆ ನಮ್ಮ ಹೀರೋಗೆ ಎಷ್ಟು ಒಳ್ಳೆ ಗೌರವ ಇದೆ, ದೇಶದ ಬಗ್ಗೆ ಆಗ್ಲಿ, ರೈತರ ಬಗ್ಗೆ ಆಗ್ಲಿ, ಹಿರಿಯರಿಗೆ ಗೌರವ ಕೊಡೋದ್ರ ಬಗ್ಗೆ ಆಗ್ಲಿ ಹೆಂಗಿದೆ ಅಂತ ಅದೆಲ್ಲ ಗೊತ್ತಾಗತ್ತೆ. ಆಮೇಲಿಂದ ಹೀರೋಗೆ ಹಳ್ಳಿನಲ್ಲಿ ಏನೋ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಗತ್ತೆ. ತಮ್ಮ ಹಳ್ಳಿಗೆ ಹೋಗಿ ರೈತರ ಸಮಸ್ಯೆಗಳನ್ನೆಲ್ಲ ಹೇಗೆ ಬಗೆಹರಿಸ್ತಾರೆ, ಅದನ್ನ ಬಗೆಹರಿಸ್ಬೇಕಾದ್ರೆ ಏನ್ ಅಡಚಣೆಗಳು ಬರುತ್ತೆ, ಅದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದೇ ಈ ಚಿತ್ರದ ಮುಖ್ಯ ಕತೆ. ಓಕೆ, ಸಾಮಾಜಿಕ ಕಳಕಳಿ ಇದೆ ಏನಂತೀರಾ ಪ್ರಮೋದಿನಿ ಅಥವಾ ರಾಜೇಶ್ವರಿ? ಮೆಸೇಜ್ ಇರೋ ಮೂವಿ ಅಂತೀರಾ ಇದು? ತುಂಬಾ ಪ್ರೀತಿ ಅನ್ಸುತ್ತಾ? ವಾಟ್ ಡು ಯು ಥಿಂಕ್ ರೂಪಾ? ಅಂದ್ರೆ ಚೆನ್ನಾಗಿದೆ ಸಬ್ಜೆಕ್ಟು. ರೈತರು ಪಾಪ ಎಷ್ಟು ಕಷ್ಟ ಪಡ್ತಿದ್ದಾರೆ, ಎಷ್ಟು ಬಡತನದಲ್ಲಿ ಹೆಂಗೆ ಎಲ್ಲಾರುನು ಸೂಸೈಡ್ ಮಾಡ್ಕೊಂತಿದಾರೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಬರುತ್ತೆ. ಬಟ್ ಒಂದೇನು ಅಂದ್ರೆ ಮೂವಿ ಮುಗಿಯೋ ಅಷ್ಟ್ರಲ್ಲಿ ಅದಕ್ಕೋಸ್ಕರ ಏನು ಮಾಡಿದ್ರು ಅಥವಾ ಏನಾದ್ರು ಒಂದು ಐಡಿಯಾ, ಸೋಷಿಯಲ್ ಐಡಿಯಾ ಏನೋ ಹೊರ ಬಂದಿಲ್ಲ. ಮತ್ತೆ ರೆಗ್ಯುಲರ್ ನಾರ್ಮಲ್ ಮೂವಿ ತರಾನೇ ಎಂಡ್ ಆಗ್ಬಿಡುತ್ತೆ. ಸೊ ಏನೋ ಅಂದ್ರೆ ಅಟ್ಲೀಸ್ಟ್ ಈಗಿನ ಕಾಲದ ಹುಡುಗರಿಗೆ ಈ ತರದ್ ಒಂದು ರೈತರದ್ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಂಗೆ ಅಟ್ಲೀಸ್ಟ್ ಟಾಪಿಕ್ ಹೊರಬಂತು ಅಂತ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ನಂದೊಂದು ಪ್ರಶ್ನೆ ರೂಪಾ, ನಾನ್ ಯೂಶಲಿ ಯಾವ್ದೇ ಮೂವಿ ನೋಡಿದ್ರು ಫಸ್ಟ್ 10 minutes ಚೆನ್ನಾಗಿರ್ಬೇಕು, ಹಾಗಿದ್ರೆ ಮಾತ್ರ ನಾನ್ ನೋಡ್ತೀನಿ. ಸೊ ನಿಮ್ಗೇನ್ ಅನ್ಸುತ್ತೆ, ಇದು ಫಸ್ಟ್ 10 minutes ಇಸ್ ನಮ್ಮನ್ನ ಮಾಡ್ಸುತ್ತಾ? ಆ ತರ ಇದ್ರೆ ಖಂಡಿತ ಇರಲ್ಲ. ಯಾಕಂದ್ರೆ ನಾ ಹೇಳ್ದಂಗೆ ಫಸ್ಟ್ 10 minutes ಅಲ್ಲಿ ಹೀರೋ ಕಾಲೇಜ್ ಹುಡ್ಕ ಅದ್ ನೋಡಿದ ತಕ್ಷಣನೇ ನಿಮ್ಗ ಅಯ್ಯೋ ಅಂತ ಅನ್ಸಿ ನೀವು ಅದನ್ನ ಅಲ್ಲೇ ಕ್ಲೋಸ್ ಮಾಡಿ ಮುಂದಿನ ಮೂವಿಗ್ ಜಂಪ್ ಆಗ್ತೀರಾ, ಅದಂತೂ ನಿಜ. ಬಟ್ ನಾನು
ಅಗೇನ್ ನೀವು ಕನ್ನಡ ಪ್ರೇಮಿ ಅಲ್ಲ ಅಂತಲ್ಲ, ನಾನ್ ಸ್ವಲ್ಪ ಎಕ್ಸ್ಟ್ರಾ ಕನ್ನಡ ಪ್ರೇಮಿ. ಸೊ ಇನ್ನೊಂಚೂರು ಹೊತ್ತು ನೋಡೋಣ ಅಂತ ಕೊನೆಗೆ ಮುಗಿಸೇ ಬಿಟ್ಟೆ. ಅಷ್ಟು ಕೆಟ್ಟದಾಗೂ ಏನು ಇಲ್ಲ, ಒಂದ್ಸತಿ ನೋಡ್ಬಹುದು. ಇದಕ್ಕಿಂತ ಕೆಟ್ಟ ಮೂವಿಗಳು ನೋಡಿದೀನಿ ನಾನು. ಸೊ ಇದು ಒಂದು ಸಾಮಾಜಿಕ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಿದ್ರಿಂದ ನಾನು ಫುಲ್ ಮೂವಿ ನೋಡ್ದೆ. ಏನಾಗಬಹುದು ಅಂತ ಕುತೂಹಲ ಇತ್ತು ನನ್ಗೆ. ನೀವ್ ರೇಟಿಂಗ್ ಕೊಡೋದಿದ್ರೆ ಎಷ್ಟ್ ಕೊಡ್ತೀರಾ ಅದಕ್ಕೆ? ಬರ್ತೀನಿ ತಡೀರ, ಅಲ್ಲಿಗೆ ಬರ್ತೀನಿ. ಸೊ ಇನ್ನೊಂದು ನನ್ಗೆ ಚಿತ್ರದಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ, ಇವನ್ ಹೀರೋ ಹೆಸರು ರಾಜೀವ್ ಅಂತ ಅಲ್ವಾ. ಸೊ ಹಳ್ಳಿ ವಾತಾವರಣ, ಅದೊಂದು ಹಳ್ಳಿ ವಾತಾವರಣ ಆಗಿರೋದ್ರಿಂದ ಹಳ್ಳಿ ಜನರ ಆಕ್ಟಿಂಗ್ ಮಾಡಿರೋರೆಲ್ಲಾರು ಚೆನ್ನಾಗಿ ಹಳ್ಳಿ ಭಾಷೆ ಮಾತಾಡಿದ್ದಾರೆ. ಇದಕ್ಕೆ ಸಿನಿಮಾಗೆ ಕಲ್ತ್ಕೊಂಬಂದ್ ಮಾತಾಡ್ದಂಗ ಅನ್ಸಲ್ಲ, ಚೆನ್ನಾಗಿ ಮಾತಾಡಿದ್ದಾರೆ. ಹಳ್ಳಿ ಕಾಮಿಡಿ ಅಲ್ಲಿ ಇಲ್ಲಿ ಸ್ವಲ್ಪ ಇದೆ, ಅದೇನ್ ನಗು ಬರ್ಸಲ್ಲ, ಬಟ್ ತೀರಾ ಕೆಟ್ಟದಾಗೂ ಏನು ಇಲ್ಲ. ಸೊ ಇವ್ರ ಹೆಸರು ರಾಜೀವ್ ಆಗಿರೋದ್ರಿಂದ ರಾಜೀವಪ್ಪ ಅಂತ ಬರುತ್ತೆ. ಸೊ ಆಗ ನಮ್ಗೆ ಬಂಗಾರದ ಮನುಷ್ಯ ರಾಜ್ಕುಮಾರ್ ನೆನಪು ಬರುತ್ತೆ. ಸೊ ಅದೊಂದು ಜಸ್ಟ್ ಸಿಲ್ವರ್ ಲೈನಿಂಗ್ ತರ ಅಂತ ಇಟ್ಕೊಳ್ಳಿ. ಚಿತ್ರ ಹೇಳ್ದಂಗೆ ಸುಮಾರಾಗಿದೆ. ಹೀರೋ ಆಕ್ಟಿಂಗ್ ಪರವಾಗಿಲ್ಲ, ಅಷ್ಟು ತೆಗೆದುಹಾಕೋ ಹಾಗೇನಿಲ್ಲ. ಕಾಲೇಜ್ ಸ್ಟೂಡೆಂಟ್ ಅನ್ನೋದನ್ನ ಮನಸ್ಸಿಂದ ತೆಗೆದುಹಾಕಿದ್ರೆ ಪರವಾಗಿಲ್ಲ. ಯಾಕಂದ್ರೆ ನೋಡಿ, ಈವನ್ ಶಿವರಾಜ್ ಕುಮಾರ್ ಆಗಿರ್ಬೋದು, ಅಣ್ಣವ್ರು ಬಿಡಿ, ಅಣ್ಣವರು ಪಕ್ಕ ಇಟ್ಬೇಡ, ಇಟ್ಸ್ ಲೈಕ್ ನೋ ಕಾಮೆಂಟ್ಸ್. ಅದಲ್ಲದೆ ಮಿಕ್ಕಿದವರು, ಅಂಡ್ ಸನ್ನಿ ಡಿಯೋಲ್ ಈ ಹಿಂದಿನಲ್ಲಿ, ಸಂಜಯ್ ದತ್, ಸೋ ಮೆನಿ ಆಫ್ ದೆಮ್ ದೇ ಹವ್ ಡನ್ ರೋಲ್ಸ್ ಬಿಯಾಂಡ್ ದರ್ ಏಜ್. ಕಮಲ್ ಹಾಸನ್ ಆಸ್ ನಾನು ವಿಶ್ವರೂಪಂ ಎಲ್ಲಾ ಬೈದ್ರು. ಪಾರ್ಟ್ 1 ವಾಸ್ ಗುಡ್, ಪಾರ್ಟ್ 2 ಬೈದ್ರು, ಆದ್ರೂ 2.5 ಸ್ಟಾರ್ ಕೊಟ್ಟರು ಕೂತ್ಕೊಂಡು ನೋಡಿದೆ. He's done things that beyond it, but for Kamal Hassan, I like Kamal Hassan as an actor. ನಾನು ಹೇಳ್ತಾ ಇದ್ನಲ್ಲ, ಕೂತ್ಕೊಂಡು ನೋಡಿದೆ. ಆ ವಿಷಯ ತೆಗೆದು ಬಿಟ್ರೆ ದೆನ್ ರಾಜೀವ ಇಟ್ಸ್ ಬಿಕಮ್ ಕೈಂಡ್ ಆಫ್ ಅ ಸ್ಟ್ಯಾಂಡರ್ಡ್ ಅಲ್ವಾ. ಅದೊಂಥರ ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ವಾಟ್ ಯು ಥಿಂಕ್ ರೂಪಾ? ಒಂದು ಎಸ್ಟಾಬ್ಲಿಷ್ ಮೂವಿ ಬಂದಿದೆ ಅಂತ. ಹೌದು, ಯಾಕಂದ್ರೆ ಕಂಪೇರ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಜನರು. ರಾಜೀವ ಅಂತ ಹೆಸರು ಬಂದ ತಕ್ಷಣ ನಮ್ಗೆ ಫಸ್ಟ್ ಬರೋದೇ ರಾಜ್ಕುಮಾರ್ ಹೆಸರು, ಆ ಬಂಗಾರದ ಮನುಷ್ಯ. ಸೊ ಸ್ಟ್ಯಾಂಡರ್ಡ್ ತುಂಬಾ ಹೈ ಆಗಿ ಹೋಗ್ಬಿಟ್ರೆ ನೀವ್ ಎಷ್ಟೇ ಮಾಡಿದ್ರು ಯು ಕಾಂಟ್ ರೀಚ್ ದಟ್. Because Shivana even tried the same thing. Bangara, son of ಬಂಗಾರದ ಮನುಷ್ಯ ಅಂತ ಮೂವಿ ಕೂಡ ಮಾಡಿದ್ರು. If they had not put that suffix and all that, if they had just kept this as ಇದೇ ತರ ನೋಬಲ್ ಕಾಸ್ ಇಟ್ಕೊಂಡೆ ಬರ್ತಾನೆ ಅವನು, ಕೊನೆಗೆ ಇಲ್ಲಿ ಟರ್ಮಿನಲ್ ಇಲ್ಲ ಅಂತ ಏನೇನೋ ಆಗುತ್ತೆ. Sorry, this was not meant to be a spoiler. Pawan is also calling. I'll ask him to come on Zoom because Pawan, ನಾವು ಈ ತರ ಶೋ ಶುರು ಮಾಡಿದ್ದೇವೆ, ಹಾಕಿದೀನಿ. ನೀವು ಇದಕ್ಕೆ ನೀ ಬರ್ತೀನಿ ಅಂತ ಹೇಳಿದ್ಯಲ್ಲ, you want to come to talk about it? Okay, I'll send you the Zoom link. Zoom ಅಲ್ಲೇ ಬಂದ್ಬಿಡು. Yeah, okay, I'll do that. Okay, perfect. Thank you. See, ನಮ್ಮ ಆ ಮೂವಿನೂ ಚೆನ್ನಾಗಿದೆ ಅಲ್ವಾ? ತಮಿಳ್ ಮೂವಿ ನೀವು ಒಂದಿಬ್ರು ನೋಡಿದೀರಾ. We'll talk about that too. Pawan is going to join. Super. Anything else, Rupa, before you close down, and then we'll go to next person? ಇನ್ ಸ್ವಲ್ಪನೇ ಇದೆ. ಮತ್ತೆ ಹೀರೋ ಜೊತೆ ಹೀರೋಯಿನ್ ಪರವಾಗಿಲ್ಲ, ಸುಮಾರಾಗಿ ಹೊಸಬಳು ಅಂತ ನನಗನ್ಸುತ್ತೆ. ಬೇರೆ ಮಾಡಿರ್ಬೋದು ಮೂವಿ, ಸುಮಾರಾಗಿ ಮಾಡಿದ್ದಾಳೆ, ಪರವಾಗಿಲ್ಲ. ಸಹಪಾತ್ರಗಳನ್ನು ಓಕೆ. ಕೆಲವು ಸತಿ ಸ್ವಲ್ಪ ನಿರ್ದೇಶನ ಇನ್ನ ಇಂಪ್ರೂವ್ ಮಾಡ್ಬೋದಿತ್ತು ಅನ್ಸುತ್ತೆ. ಕೆಲವು ನಂಬಕ್ಕಾಗಲ್ಲ ಕೆಲವು ಸೀಕ್ವೆನ್ಸ್ ಅಲ್ಲಿ, ಹಂಗಾಗತ್ತಾ ಅನ್ಸುತ್ತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಪರವಾಗಿಲ್ಲ, ಒಂದ್ಸತಿ ನೋಡಬಹುದು ಅನ್ಸುತ್ತೆ. ಇನ್ನೊಂದು ವೀಕ್ಷಕರಿಗೆ ಒಂದು ವಿಜಯ್ ಪ್ರಕಾಶ್ ಅವ್ರ ಸಾಂಗು ಇದೆ, ಒಂದು ಶ್ರೇಯಾ ಘೋಷಲ್ ಅವ್ರ ಸಾಂಗು ಇದೆ. ಸೊ ಇಷ್ಟೆಲ್ಲ ಹೇಳಿ ಒಂದ್ಸತಿ ನೋಡ್ಬೋದು ಅಂತ ನನಗನ್ಸುತ್ತೆ. 5 ಅಲ್ಲಿ 2.5 to 3 ಅಂತ ಇಟ್ಕೊಳ್ಳಿ. ಕನ್ನಡ ಪ್ರೇಮಿಗಳಿಗೆ 3. ಪರವಾಗಿಲ್ಲ ಕಣ್ರಿ, ಕನ್ನಡ ಮೂವಿಗಳು ಬರೋದೇ ಕಷ್ಟ. ಅದು ಸೋಷಿಯಲ್ ಕಾಸ್ ಇದೆ ಅಂತಿದ್ದೀರಾ, ರೈತರ ಬಗ್ಗೆ ಅಂತಿದ್ದೀರಾ, ನೋಡಬಹುದು ಅಲ್ವಾ? ಒಂದ್ಸತಿ ನೋಡ್ಬೋದು. ಯಾವ್ದೋ ಕ್ರಾಪ್ ಮೂವೀಸ್ ಎಲ್ಲ ನೋಡ್ತೀವಿ, ರಿಯಾಲಿಟಿ ಇದೆ ಅಂತಾನೆ ಅವ್ರು ಹೇಳ್ತಾ ಇರೋದು. ಬಟ್ ಅಂದ್ರೆ ಒಂದ್ಸತಿ ನೋಡಬಹುದು ಅಂತ ಅನ್ಸುತ್ತೆ ಅಂತ ಹೇಳಿದ್ದು. ಈಗ ಕೆಲಸ ಮಾಡೋಣ, ಈಗ ರೂಪಾ ರವಿ ನೋಡಿದಾರೆ, ಅವ್ರು 2.5 ಅಂದ್ರು, ಪಾಸ್ ಮಾಡ್ಬಿಡಿ, ಪರವಾಗಿಲ್ಲ 3 ಕೊಟ್ಬಿಡೋಣ. 2.5 ನಾಟ್ ಪಾಸಿಂಗ್ ಅಂತಲ್ಲ, ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಕೊಟ್ಬಿಡೋಣ ಅವ್ರಿಗೆ. ರೂಪಾ ಸುಭಾಷ್ RS, ರೂಪಾ S ಅಂಡ್ ರೂಪಾ R ರೂಪಾ ಅಂಡ್ S ರೂಪಾ ತರ. ಸೊ S ರೂಪಾ, ನೀವ್ ಹೇಳಿ, ಈ ಬೇಸ್ಡ್ ಆನ್ ವಾಟ್ ಶಿ ಸೆಡ್, ನೀವು ಎಷ್ಟು ಆರ್ ಯು ಇಂಟ್ರೆಸ್ಟೆಡ್ ಆರ್ ಸ್ಟಿಲ್ ವಾಚ್ ಅಲ್ಲ? ಮೋಸ್ಟ್ಲಿ ನೋಡಿದ್ರು ಫಾರ್ವರ್ಡ್ ಮಾಡ್ಕೊಂಡು ನೋಡ್ತೀನಿ ಅಂತ ಅನ್ಸುತ್ತೆ. ಅವ್ರು ಹೇಳ್ದಂಗೆ ಆ ಸ್ಟಾರ್ಟಿಂಗ್ ಆ ಕಾಲೇಜ್ ಪಾರ್ಟ್ ಎಲ್ಲ ಸ್ಕಿಪ್ ಮಾಡ್ಬಿಟ್ಟು ಆತರ ನೋಡ್ತೀನಿ. ಅದೊಂದು ನೀವು ಮನ್ಸಲ್ಲಿ ಇಟ್ಕೋಬೇಕು. ಫಸ್ಟ್ 10 ನಿಮಿಷ ನೋಡಿದ್ರೆ ಅಂದ್ರೆ ನೀವು ತುಂಬಾ ಪಿಕ್ಚರ್ ತಲೆ ಕೆಟ್ಟೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ರೈಟ್, ಉಪೇಂದ್ರ ಇಸ್ ಎಕ್ಸ್ಟ್ರೀಮ್ಲಿ ನಾನ್ ಲೀನಿಯರ್. ಕ್ವೆಂಟಿನ್ ಟರಾಂಟಿನೋ ಮೂವೀಸ್ ನೀವು ನೋಡಕ್ ಆಗಲ್ಲ. ಫಸ್ಟ್ 10 ನಿಮಿಷ ಏನಾಗ್ತಿದೆ ಏಯಪ್ಪ ನಂಗೆ ತಲೆ ಕಿತ್ತು ಬರ್ತಾ ಇದೆ ನೋಡೋಗ್ಬಿಡ್ತೀರಾ. ಸೊ ಐ ಥಿಂಕ್ ಸ್ವಲ್ಪ ನಾನು ಆಪೋಸಿಟ್, ಕೊನೆಯ 5 ನಿಮಿಷ ತನಕ ಏನಾದ್ರೂ ಒಂದು ಒಳ್ಳೇದಿರುತ್ತಾ. ಅದು ಅರ್ಧ ಸ್ಟಾರ್ ಕೊಟ್ಟಿದ್ದಾರೆ ಕಣ್ರಿ, ನನಗೆ ಥ್ರಿಲ್ಲರ್ ಅಂತ ಕಾಣಿಸ್ಬಿಡ್ತು. ಏನ್ ಗೊತ್ತಾ,
ಸಿ ಬಿಲೀವ್ ಇಟ್ ಆರ್ ನಾಟ್, ಐ ಕ್ರೇವ್ ಫಾರ್ ಥ್ರಿಲ್ಲರ್ಸ್. ಕಾಸು ಕೊಟ್ಟು ನಾನು AMC ನಲ್ಲಿ ಒಬ್ಬನೇ ಗೊತ್ತಾ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದೆ AMC. ನನ್ಗೆ ಸಂಕಟ ಆಗ್ತಿದೆ ಕಣ್ರಿ. AMC is like going bankrupt. I'm sad, maybe because I didn't go. See, are you sure you want to see this? A movie ಹೆಸರು Unfriended. Okay, Unfriended. I was the only one in the theater. It is a decent movie. The entire movie happens on Skype. And ಒಂದು ಹುಡುಗಿ ಬಂದ್ಬಿಡ್ತಾಳೆ, ಅವಳು ದೆವ್ವ comes as Skype and nobody in the theater. I'm like, sir, are you sure you want to go see this movie? ನನಗೆ ಥ್ರಿಲ್ಲರ್, I'm going to see it. ಆ ರೀತಿ ಈ ಪ್ರೈಮ್ ಅಲ್ಲಿ ಕನ್ನಡ ಥ್ರಿಲ್ಲರ್ಸು, ತಮಿಳ್ ಥ್ರಿಲ್ಲರ್ಸು, ಅದಕ್ಕೆ ಅರ್ಧ ಸ್ಟಾರ್ ಕೊಟ್ಟಿದ್ದಾರೆ. ಒಂದು ಕನ್ನಡ ಥ್ರಿಲ್ಲರು, ಒಂದು ತಮಿಳ್ ಥ್ರಿಲ್ಲರ್, ಎರಡು ಕೂತ್ಕೊಂಡು ನೋಡಿದೆ. ಅದು ಥ್ರಿಲ್ಲರ್ ಇಷ್ಟ ಆಗ್ತದೆ ಹಂಗೆ. ಸೊ ರೂಪಾ ರವಿ, ನೀವು ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ವಿಮರ್ಶೆ ಮಾಡಿದಿರಾ, ಖುಷಿ ಆಗ್ತಿದೆ. ನೀವು ಯಾವಾಗಲೂ ಬರ್ಬೇಕಾಗಿತ್ತು, ಫೈನಲಿ ಬಂದಿದ್ದೀರಾ, ಥ್ಯಾಂಕ್ ಯು. ಅಂಡ್ ಅಗೇನ್ ಲ್ಯಾಂಗ್ವೇಜ್ ಇಸ್ ಓಕೆ, ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಂಡು ಹಾಗೇನಿಲ್ಲ. ಸೊ ವಾಂಟ್ಸ್ ಟು ಗೋ ನೆಕ್ಸ್ಟ್. ನಾನು ಟು ಬಿ ಆನೆಸ್ಟ್, ಆಸ್ ಯು ಕ್ಯಾನ್ ಸಿ, ನಾನು ತುಂಬಾ ಹೊತ್ತು, ಅಫ್ಕೋರ್ಸ್ ನನಗೆ ಡೇ ಟೈಮ್ ಕೆಲಸ ಅಂತ ಒಂದಿದೆ. ಯಾರು ಕೇಳ್ತಾರೆ, ಏನ್ ಶ್ರೀಧರ ನೀನು ರೇಡಿಯೋ ಇರ್ತೀಯ, ನೀನು ಯೂಟ್ಯೂಬ್ ಅಲ್ಲಿ ಇರ್ತೀಯ, ಕೆಲಸ ಮಾಡ್ತೀಯಾ? ಅದಿಲ್ಲ, ಎಲ್ಲ ಅದು ಪಾಡು ನಡೀತಿರುತ್ತೆ, ಸ್ವಾಮಿ ಕಾರ್ಯ ಸ್ವಕಾರ್ಯ. ಸೊ ವಿಚ್ ಮೀನ್ಸ್ ದಟ್ ಐ ಆಮ್ ನಾಟ್ ಏಬಲ್ ಟು ಸಿ ದಟ್ ಮೆನಿ ಶೋಸ್. ಸೊ ವಾಕಿಂಗ್ ಡೆಡ್ ಒಂದು ನೋಡಿದೀನಿ, ಅದ್ ಬಗ್ಗೆ ಕೊನೆಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಯಾರು, ಪ್ರಮೋದಿನಿ ಹತ್ರ ಅವ್ರನ್ನ ತಗೋಣ ಅಥವಾ ರಾಜೇಶ್ವರಿ ಅವ್ರನ್ನ ತಗೋಣ? ಪ್ರಮೋದಿನಿನೇ ಹೋಗ್ಲಿ. ಪ್ರಮೋದಿನಿ ಹೇಳಿ, ನೀವು ಯಾವ ಶೋ ನೋಡಿದ್ದೀರಾ ರೀಸೆಂಟ್ ಆಗಿ, ಕನ್ನಡ, ಹಿಂದಿ, ತಮಿಳ್? ಥ್ಯಾಂಕ್ ಯು ಶ್ರೀಧರ್. ನಾನು 3 ವಾರ ಹಿಂದೆ ನೆಟ್ಫ್ಲಿಕ್ಸ್ ನಲ್ಲಿ ಲೂಡೋ ಮೂವಿ ನೋಡಿದೆ. ಸೊ ಇದು ಅನುರಾಗ್ ಬಸು ಡೈರೆಕ್ಟೆಡ್ ಮೂವಿ. ಸೊ ಮೂವಿ ಕತೆ ಲೂಡೋ ಗೇಮ್ ತರಾನೇ ಇದೆ ಇದು ಎಕ್ಸಾಕ್ಟ್ಲಿ. ಇದರ ಸೂತ್ರಧಾರರು ಯಮ ಮತ್ತೆ ಅವನು ಚೇಲ, ನನ್ನ ಪ್ರಕಾರ ಚೇಲ ಅಂತ ಅನ್ಸತ್ತೆ ಅವನದು. ಸೊ ಅವರಿಬ್ರು ಕರ್ಮ ಮತ್ತೆ ಧರ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಸೊ ಹೋಲ್ ಮೂವಿ, ಇಡೀ ಮೂವಿ ಅದ್ರ ಬೇಸ್ಡ್ ಆಗಿ ಹಿಡಿಯೋದು. ಸ್ಪಾಯ್ಲರ್ಸ್ ಇಲ್ಲದೆ ಹೇಳಿ, ನನಗೆ ಆಗ್ಲೇ ಎಕ್ಸೈಟ್ಮೆಂಟ್ ಆಗ್ಬಿಡ್ತು. ಓ ದಿಸ್ ಇಸ್ ಲೈಕ್, ಓ ಯಮ, ಓಕೆ ಐಲ್ ಬಿ ಕ್ವೈಟ್. ಹೇಳಿ ಬಟ್ ಸ್ಪಾಯ್ಲರ್ಸ್ ಹೇಳ್ಬಿಡಿ ಅಷ್ಟೇ. ಸೊ ಇದು ಎಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅಂದ್ರೆ, ಫಸ್ಟ್ ನಾನು ಕೂತ್ಕೊಂಡು ನೋಡಿದಾಗ ಇದು ನೋಡ್ಬೇಕೋ ಬೇಡೋ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ಅಭಿಷೇಕ್ ಬಚ್ಚನ್ ಫ್ಯಾನು ಅಲ್ಲ ನಾನು, ಮತ್ತೆ ರಾಜ್ಕುಮಾರ್ ಫ್ಯಾನು ಅಲ್ಲ, ಯಾರೊಬ್ಬರದು ಫ್ಯಾನ್ ಅಲ್ಲ. ಅದರದ್ದೇನೆ ಆದಿತ್ಯ ರಾಯ್ ಕಪೂರ್, ಯಾಕಂದ್ರೆ ಅವ್ನು ಚೆನ್ನಾಗಿದ್ದಾನೆ ನೋಡಕ್ಕೆ ಅಂತ. ಬಟ್ ಸರಿ ಕೂತ್ಕೊಂಡು ನೋಡೋಣ ಅಂತ ನೋಡ್ದೆ. ಫಸ್ಟ್ ಸೀನ್ ನಿಂದಾನೆ ನನ್ಗೊಂಥರ ಅದು ಬೇರೆ ಕಾನ್ಸೆಪ್ಟೇ ಬೇರೆ ಅಂತ ಅನ್ಸ್ತು. ಸೊ ನೀವು ಲೂಡೋ ಗೇಮ್ ಆಡಿದ್ರೆ, ಎಕ್ಸಾಕ್ಟ್ ರೂಲ್ಸ್ ಪ್ರಕಾರ ಆಡಿದ್ರೆ, ಇದು ಎಕ್ಸಾಕ್ಟ್ಲಿ ಅದ್ರ ತರಾನೇ. ಎಷ್ಟೋ ಜನ ಇದನ್ನ ಕನ್ಫ್ಯೂಸ್ಡ್ ಆಗಿದೆ, ಅರ್ಥನೇ ಆಗ್ಲಿಲ್ಲ ನಮ್ಗೆ, ಎಲ್ಲೆಲ್ಲೋ ಯಾರ್ಯಾರೋ ಬರ್ತಾ ಇದ್ದಾರೆ, ಎಲ್ಲೆಲ್ಲೋ ಎಲ್ಲಿಂದನೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ಟು ಹೋಗ್ತಾರೆ, ಆತರ ಎಲ್ಲ ರಿವ್ಯೂಸ್ ಓದ್ದೆ ನಾನು. ಬಟ್ ಆಕ್ಚುಲಿ ಅದ್ ಹಂಗಲ್ಲ. ಲೂಡೋ ಗೇಮ್ ಇಟ್ಕೊಂಡು ನೋಡಿದ್ರೆ ನೀವು 4 ಬಣ್ಣಗಳಿರತ್ತಲ್ವಾ, ಹೆಸರು, ನೀಲಿ, ಕೆಂಪು ಮತ್ತೆ ಇನ್ಯಾವುದೋ ಒಂದು ಹಳದಿ ಬಣ್ಣ. ಸೊ 4 ಪಾನ್ಸ್ ಇರುತ್ತವಲ್ಲ, 4 ಕಾರ್ನರ್ಸ್ ನಲ್ಲಿ. ಸೊ 4 ಕಥೆಗಳಿದೆ. ಆಮೇಲೆ ಡೈಸ್ ಮತ್ತೆ ಬಂದ್ಬಿಟ್ಟು ಅವನು ದೊಡ್ಡ ರೌಡಿ, ಅವನು ಸತ್ತುಭಾಯಿ ಅಂತ. ಸೊ ಅವನು ಈಸ್ ಅ ವೈರ್ ಪುಲ್ಲರ್ ತರ ಅವನು. ಸೊ ಹಿ ಹೋಲ್ಡ್ಸ್ ದ ಸ್ಟೋರಿ ಲಿಟ್ರಲಿ. ಸೊ 4 ಸ್ಟೋರೀಸ್ ನಲ್ಲೂ, 4 ಕಥೆಗಳಲ್ಲೂ 4 ಮುಖ್ಯ ಪಾತ್ರೆಗಳ ತರ ಇದ್ದಾರೆ. 4 ಕ್ಯಾರೆಕ್ಟರ್ಸ್ ಇದ್ದಾರೆ. ಒಬ್ರೊಬ್ರು ಒಂದೊಂದು ಟೈಮ್ ನಲ್ಲಿ ಬರ್ತಾರೆ. ಸೊ ನೀವು ಡೈಸ್ ರೋಲ್ ಮಾಡಿದಾಗ 6 ನಂಬರ್ ಬಂದ್ರೆ, 6 ನಂಬರ್ ಬಂದ್ರೆ, ಯು ಬ್ರಿಂಗ್ ಔಟ್ ಅ ಪಾನ್, ಒಬ್ರು ಕ್ಯಾರೆಕ್ಟರ್ ಪಾಪ್ ಆಗ್ತಾರೆ. ಸೊ ಆ ಕ್ಯಾರೆಕ್ಟರ್ ಪಾಪ್ ಅಪ್ ಆದಾಗ ಅದ್ರ ಜೊತೆ ಏನ್ ಟ್ವಿಸ್ಟ್ ಟರ್ನ್ಸ್ ಬರುತ್ತೋ ಅಂತ ಆವಾಗ ಗೊತ್ತಾಗತ್ತೆ ನಿಮ್ಗೆ. ಆಮೇಲೆ ಲೂಡೋನಲ್ಲಿ ಒಂದ್ ಪಾನ್ ಹಿಂಗಿದ್ರೆ, ಬೈ ಚಾನ್ಸ್ ಹಿಂದೆ ಇನ್ನೊಂದ್ ಪಾನ್ ಇದ್ರೆ, 2 ನಂಬರ್ ಬಂದ್ರೆ ದೇ ಜಸ್ಟ್ ಹಾಪ್ ಆನ್ ಯು ಅಲ್ವಾ, ಅವ್ರ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ತಾರಲ್ವಾ. ಆ ಜಂಪ್ ಮಾಡೋದನ್ನ ಹೇಗ್ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂದ್ರೆ, ಅವ್ರು ಆಲ್ಮೋಸ್ಟ್ ದೇ ಆರ್ ಮೀಟಿಂಗ್ ದಿಸ್ ಕ್ಯಾರೆಕ್ಟರ್ ಫಾರ್ ದ ಫಸ್ಟ್ ಟೈಮ್ ತರ. ನಾನ್ ಜಂಪ್ ಅಂದ್ರೆ they'll get killed ಅನ್ಕೊಂಡೆ. ಮೀಟಿಂಗ್ ಶುಡ್ ಬಿ ಇಂಟರ್ಪ್ರಿಟೆಡ್ ಆಸ್, ಅವ್ರು ಭೇಟಿ ಆಗೋದನ್ನ ನೀವು ಹೇಗ್ ಇಂಟರ್ಪ್ರಿಟ್ ಮಾಡ್ಬೇಕು ಅಂದ್ರೆ, ಅವ್ರನ್ನ ಜಂಪ್ ಮಾಡೋ ತರ, ಲೂಡೋ ಗೇಮ್ ನಲ್ಲಿ ಹೇಗ್ ಜಂಪ್ ಮಾಡ್ತಾರೋ ಹಂಗೆ. ಸೊ ಅವ್ರನ್ನ ದೇ ಗೋ ಬ್ಯಾಕ್ ಟು ಸ್ಕ್ವೇರ್ ಒನ್, ದೇ ಗೋ ಬ್ಯಾಕ್ ಟು ದೇರ್ ಯೆಲ್ಲೋ ಕಾರ್ನರ್ ಆರ್ ಗ್ರೀನ್ ಕಾರ್ನರ್ ಅಥವಾ ಕೆಂಪು ಕಾರ್ನರ್, ಆತರ ಟ್ರೀಟ್ ಮಾಡ್ಬೇಕು. ಅದು ಸ್ವಲ್ಪ ಇಂಟೆಲಿಜೆಂಟ್ ಮೂವಿ ಅಂತ ನನ್ಗನ್ಸುತ್ತೆ. ಸಿಸ್ಟಮ್ ನಮ್ಮ ಉಪೇಂದ್ರ ಮಾಡ್ತಾನಲ್ಲ, ಉಪೇಂದ್ರ ಒಂದೇ ಅಲ್ಲ, ಹಿಂದಿನಲ್ಲಿ
ಅಫ್ಕೋರ್ಸ್ ಅನುರಾಗ್ ಕಶ್ಯಪ್ ತುಂಬಾ ಮಾಡಿದ್ದಾರೆ. ಅನುರಾಗ್ ಬಸ್ಸು ಅಂದ್ರೆ ವಾಸ್ ಹಿ ಮೇಕಿಂಗ್ ಲೈಕ್ ಕಮರ್ಷಿಯಲ್ ಮೂವಿ? ವಾಟ್ ಹ್ಯಾಸ್ ಹಿ ಡನ್ ಬಿಫೋರ್ ದಿಸ್ ಗೈಸ್ ಗರ್ಲ್ಸ್? ಇದಕ್ಕಿಂತ ಮುಂಚೆ ಲೈಫ್ ಇನ್ ಮೆಟ್ರೋ ಅಂತ ಮಾಡ್ದ ಅವನು. ಶಿಲ್ಪಾ ಶೆಟ್ಟಿ, that was very good movie. ಅದನ್ನಲ್ಲೂ ಅಷ್ಟೇ ಅವ್ನ್ 4-5 ಕಥೆಗಳು ತಗೊಂಡು ಅದನ್ನ ಒಂದು ದಾರದ ಮೇಲೆ ಪೋಣ್ಸಕ್ ಟ್ರೈ ಮಾಡಿದಾನೆ. ಅದಷ್ಟು ಚೆನ್ನಾಗಿಲ್ಲ ಅಂತ ನನ್ಗನ್ಸ್ತು. ಬಟ್ ಲೂಡೋನಲ್ಲಿ ಇಟ್ ಕೀಪ್ಸ್ ಯು ಮೂವಿಂಗ್. ಒಂಥರ ಯು ವಾಂಟ್ ಟು ನೋ ನೆಕ್ಸ್ಟ್ ಏನಾಗತ್ತೆ, ನೆಕ್ಸ್ಟ್ ಏನಾಗತ್ತೆ ಅಂತ ವಿಲ್ ಬಿ ವೇಟಿಂಗ್ ಫಾರ್ ಇಟ್. ಬಟ್ ದ ಹೋಲ್ ಕಾನ್ಸೆಪ್ಟ್, ಆ ಕರ್ಮ ಧರ್ಮ ಬ್ಯಾಲೆನ್ಸಿಂಗ್ ಕಾನ್ಸೆಪ್ಟ್ ಇದೆ ಅಲ್ವಾ, ಅದು ತುಂಬಾ ಚೆನ್ನಾಗಿದೆ. ಬಟ್ ತುಂಬಾ ಜನಗಳಿಗೆ ಅದು ಅರ್ಥನೂ ಆಗದೆ ಇರ್ಬೋದು, ಯಾಕಂದ್ರೆ ಇಟ್ ಇಸ್ ಟೋಟಲಿ ಬೇಸ್ಡ್ ಆನ್ ಲೂಡೋ. ನಿಮ್ ಲೂಡೋ ಆಡಿದ್ರೆ ಇದು ಪೂರ್ತಿ ಕತೆ ಅರ್ಥ ಆಗುತ್ತೆ. ಯು ಗಾಟ್ ಮಿ ಎಕ್ಸೈಟೆಡ್. ನನಗೆ ಪಾನ್ಸ್ ಜಂಪ್ ಮಾಡೋದವೆಲ್ಲ ಗ್ಯಾಪ್ಸ್ಕೊಂಡ್ರೆ ದೇರ್ ಇಸ್ ನೋ ಲೂಡೋ ಈಕ್ವಲೆಂಟ್ ಗೇಮ್ ಹಿಯರ್. ಲೂಡೋ ತಂದಿದ್ರು ನಾವು ಅದು ಗೇಮ್ ಆಫ್ ಬಿಸ್ನೆಸ್ ಅವೆರಡೂ ತಗೊಂಡ್ ಬಂದಿದೆ, ಚೈನೀಸ್ ಚೆಕರ್ಸ್ ಅಂಡ್ ಚೆಸ್ ಆಫ್ ಕೋರ್ಸ್. ಸೊ so I'm sure people are commenting already. Those who are commenting, keep commenting. We'll take all of your comments at once. ನೀವು I saw like Facebook ಅಲ್ಲಿ I think I see Madhu commenting. Madhu ಇಲ್ಲೇ ಅರ್ಬನ್ ಇದ್ದಾರೆ, ರಾಜೇಶ್ವರಿ. Then yeah, we'll take everybody's comments. And ಇಲ್ಲಿ people ನಾವು ಇನ್ನೂ ನಮ್ಮನ್ನ ಇದರಲ್ಲಿ ನಮ್ಮ ರೇಡಿಯೋದಲ್ಲಿ ಕೇಳಿಸ್ಕೊತಾ ಇರೋರು, ನೀವು ಯಾವ್ದಾದ್ರು ನಾವ್ ಇಲ್ಲಿ ತನಕ ಹೇಳಿದ ಮೂವೀಸ್ ನ ನೋಡಿದ್ರೆ, ಸ್ಪೆಸಿಫಿಕ್ ಆಗಿ ಆ ಮೂವೀಸ್ ನೋಡಿದ್ರೆ, ವಾಟ್ ಯು ಫೆಲ್ಟ್ ಅಬೌಟ್ ನಾವೇನ್ ಹೇಳ್ತಾ ಇದೀವಿ ಅದ್ರ ಬಗ್ಗೆ ಹೇಳಿ. ರಾಜೀವ IAS ಬಗ್ಗೆ ನೋಡಿದ್ರೆ, ಲೂಡೋ ನೋಡಿದ್ರೆ, ಲೂಡೋ ಬೋತ್ ಮೂವೀಸ್ ಆಕ್ಚುಲಿ ಹ್ಯಾವ್ ಗಾಟ್ ಮಿ ಎಕ್ಸೈಟೆಡ್. ಡೆಫಿನೆಟ್ಲಿ ನೋಡ್ತೀನಿ ಎರಡನ್ನು. ಎನಿಥಿಂಗ್ ಎಲ್ಸ್ ಪ್ರಮೋದಿನಿ, ಇನ್ನೇನು ಅನ್ಸ್ತು? ಅಭಿಷೇಕ್ ಹೇಗ್ ಮಾಡಿದಾನೆ? ವಾಟ್ಸ್ ಅಭಿಷೇಕ್? ಅಭಿಷೇಕ್ ಇಸ್ ದ ಯಮ ಅಂಡ್ ದಿ ಅದರ್ ಕ್ಯಾರೆಕ್ಟರ್ ಆರ್ ಇಸ್ ದ? ಇಲ್ಲ, ಅವನು ಒಂದ್ ಕಲರ್ ನಲ್ಲಿ ಒಂದ್ ಬಣ್ಣದಲ್ಲಿ ಕ್ಯಾರೆಕ್ಟರ್ ಅವನು. ಸೊ ಎಲ್ಲಾರು ಒಟ್ನಲ್ಲಿ ಎಲ್ಲಾರು ಎವ್ರಿವನ್ ಇಸ್ ಅ ವಿನ್ನರ್ ತರ ತೋರಿಸ್ತಾರೆ. ಎಲ್ಲಾರು ಮನೆಗೆ ಸೇರ್ತಾರೆ. ಲೂಡೋನಲ್ಲಿ ಮನೆಗೆ ಸೇರ್ಬೇಕಲ್ವಾ, ಎಲ್ಲಾರು ಒಂಥರಕ್ಕೆ ವಿನ್ನರ್ಸ್, ಎಲ್ಲಾರು ಮನೆಗೆ ಸೇರ್ತಾರೆ ತರ ತೋರಿಸಿದ್ದಾರೆ. ಚೆನ್ನಾಗಿದೆ ಅದೊಂಥರ. ಬಟ್ ಅಭಿಷೇಕ್ ಬಚ್ಚನ್ ಹೇಗೆ ಅಂದ್ರೆ, ನೀವು ಈಚೆಗೆ ಅದು ಬ್ರೀತ್ ಇನ್ ಟು ಶಾಡೋಸ್ ಅಂತ ನೋಡಿದ್ರೆ, ಅವ್ನು ಹಿಸ್ ಜಸ್ಟ್ ಅ ಪೇಜ್ ಔಟ್ ಆಫ್ ದಟ್ ಬುಕ್ ಅಂತ ಅನ್ಸುತ್ತೆ. ಆ ಎಕ್ಸ್ಪ್ರೆಷನ್ಸ್ ಆದ್ರೂ ಆಗ್ಲಿ, ಹಾವ ಭಾವ ಎಲ್ಲ ಅಲ್ಲಿಂದಾನೇ ಬಂದ್ಬಿಟ್ಟಿದಾನೆ ಆ ತರ ಅನ್ಸುತ್ತೆ. ಸೊ ಈ ತರಾನೇ ಇನ್ನೊಂದು ಮೂವಿ ಮಾಡಿದ್ರೆ ಯಾರು ನೋಡಲ್ಲ ಅವನ್ನ ಅಂತ ನನ್ಗನ್ಸುತ್ತೆ. ಅವನು ಕಷ್ಟ ಪಡ್ತಿದ್ದ. ನನಗೆ ನೋಡಿ, ಅವನಿಗೆ ಪಾಪ ಆಸ್ ಅ ಪರ್ಸನ್ ಅಂಡ್ ಆಸ್ ಅನ್ ಆಕ್ಟರ್ ಎರಡನ್ನೂ ಸಪರೇಟ್ ಆಗಿ ನೋಡ್ಬೇಕು. ಇನ್ಫ್ಯಾಕ್ಟ್ ನಾನು ನೆನ್ನೆ ಶುರು ಮಾಡ್ಕೊಂಡು ಈ ತರ ಒಂದು ವಿಷಯ ಬಂದಾಗ್ಲೆಲ್ಲ ಈಚ್ ವಿಷಯದ ಬಗ್ಗೆ, ಪ್ರತಿಯೊಂದು ವಿಷಯದ ಬಗ್ಗೆ ಒಂದು ಪ್ಯಾನಲ್ ಡಿಸ್ಕಷನ್ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಅಭಿಷೇಕ್ ಬಚ್ಚನ್ ನೀವು ನೋಡ್ತಿರೋ ಬಿಡ್ತಿರೋ, ತುಂಬಾ ಟ್ರಾಲ್ ಮಾಡ್ತಾರ ಅವನ್ಗೆ. ಪಾಪ ಬಚ್ಚನ್ ಮಗ ಅವ್ನ್ ಯಾವತ್ತೂ ಅಬ್ಯೂಸ್ ಮಾಡ್ಕೊಂಡಿಲ್ಲ. ಮಾಡಾಗಿದ್ರೆ ಯಾವತ್ತೂ ಮಾಡ್ಕೊಬೋದಾಗಿತ್ತು ಅಲ್ವಾ? ರಾಘವೇಂದ್ರ ರಾಜ್ಕುಮಾರ್ನ ಟ್ರಾಲ್ ಮಾಡ, ನಿಜವಾಗ್ಲು ಕಂಪ್ಯಾರಿಟಿವ್ಸ್ ಅಲ್ವಾ? ರಾಘವೇಂದ್ರ ರಾಜ್ಕುಮಾರ್ನ ಆತರ ಟ್ರಾಲ್ ಮಾಡ್ತಾ ಇದ್ರು ಒಂದ್ ಕಾಲದಲ್ಲಿ. ಯಾಕೆ ಮಾಡ್ಬೇಕು? ಈಗ ಹಂಗಿದ್ದಿದ್ರೆ ನಂಜುಂಡಿ ಕಲ್ಯಾಣ 75 ವಾರ ಮಾಲಾಶ್ರೀ ಒಬ್ಳಿಂದ ಓಡ್ತಾ ಇಲ್ಲ. ದೆನ್ ಆಗಂತ ಗಜಪತಿ ಗರ್ವಮಂಗ, ಆಮೇಲೆ ಇನ್ಯಾವುದೋ ಅದೆಲ್ಲೋ ಅದೇ ತರ ಅನ್ಸುತ್ತೆ. ಆಮೇಲೆ he understood, he didn't push himself. ಅವನ್ ಪಾಡ್ಗೆ ರಾಘವೇಂದ್ರ ರಾಜ್ಕುಮಾರ್ ಏನ್ ಮಾಡ್ಕೊಂಡಿದ್ರು ಅವರು, he was doing production, he did awesome stuff. He was actually managed the career of Puneet. ನಿಮ್ಗೆ ಗೊತ್ತಿದೆಯೋ? After Parathamma got sick and hospitalized, and even before Rajkumar passed away, Parathamma ಅವ್ರ ವಯಸ್ಸಾಗಿತ್ತು. Because I know personally the family, ಅದಕ್ಕೆ ಹೇಳ್ತಾ ಇದೀನಿ. ರಾಘವೇಂದ್ರ ರಾಜ್ಕುಮಾರ್ pretty much managed Puneet's career until he had that papa very sad accident while he was working out, ಬಿದ್ದು ಸ್ಟ್ರೋಕ್ ಆಗಿ. ಅದರ್ವೈಸ್ ರಾಘವೇಂದ್ರ ರಾಜ್ಕುಮಾರ್ ಡಿಸೈಡ್, ಏನಪ್ಪ ನಾನ್ ಮಾಡಲ್ಲ. ಅಭಿಷೇಕ್ ಅದೇ ತರ ಅವ್ನು ನೋಡ್ದ, ಏನೇನೋ ಮಾಡ್ದ. ನಿಮ್ಗೆ ಯಾರ್ಯಾರು ಹ್ಯಾಪಿ ನ್ಯೂ ಇಯರ್ ನೋಡಿದ್ರ ಹೇಳಿ? ನಾನ್ ನೋಡಿದ್ದೀನಿ. ನನಗೆ ಅವನ್ ರೋಲ್ ರಾವಣ್ ಕೂಡ ಇಷ್ಟ ಆಯ್ತು ನಂಗೆ. ಅದ್ ಯಾಕೆ ಓಡ್ಲಿಲ್ವೋ ನಂಗೆ ಇನ್ನೂ ಗೊತ್ತಿಲ್ಲ. ರಾವಣ್ ತುಂಬಾನೇ ಚೆನ್ನಾಗಿರೋ ಮೂವಿ, ತುಂಬಾ ಚೆನ್ನಾಗ್ ಮಾಡಿದಾನೆ ಅನ್ಸತ್ತೆ ನಂಗೆ. ದೋಸ್ತಾನದಲ್ಲಿ he has done very good. ದೋಸ್ತಾನದಲ್ಲಿ his part is really good. ಗುರು ಅವ್ನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೆ ನನ್ ಪ್ರಕಾರ. ಬಟ್ ಐ ಥಿಂಕ್ ಅವ್ರ ಅಪ್ಪ ಇಂದ ಸ್ವಲ್ಪ ಅಪ್ಪ ಕ್ಯಾರೆಕ್ಟರ್ ಅವರಿಂದ ಓವರ್ ಶ್ಯಾಡೋ, ಅವ್ರ ಪಾಪ್ಯುಲಾರಿಟಿಯಿಂದ ಓವರ್ ಶ್ಯಾಡೋ ಆಗಿದಾನೆ. ಅದೇ ಅಗೇನ್ ಕಂಪ್ಯಾರಿಸನ್ ಶುರು ಆಗೋಗ್ಬಿಡುತ್ತೆ. ಅಮಿತಾಬ್ ಬಚ್ಚನ್ ಹೀಗೆ, ಇವ್ರು ಹೀಗೆ. ಅಂಡ್ ಇವನ್ ವೈಫ್ ಈಸ್ ಆಲ್ಸೋ ಓವರ್ ಪಾಪ್ಯುಲರ್ ಅಲ್ವಾ? ಹಿ ಇಸ್ ಓವರ್ ಶ್ಯಾಡೋಡ್ ಬೈ ಬೋತ್ ದೇರ್ ಸಕ್ಸಸ್ ಅಂತ ಅನ್ಸುತ್ತೆ ಎಷ್ಟೋ ಸತಿ. ಅದು ಹೇಗೆ ಅಂದ್ರೆ ಕಿಶೋರ್ ಕುಮಾರ್ ಮಗ ಅಮಿತ್ ಕುಮಾರ್ ಅಷ್ಟು ಸಕ್ಸಸ್ಫುಲ್ ಇರ್ಲಿಲ್ಲ ನೋಡಿ. ಸೇಮ್ ಥಿಂಗ್ ವಿತ್ ಚರಣ್. ತುಂಬಾ ಚೆನ್ನಾಗಿದೆ. SPB ಚರಣ್ ಆಲ್ಸೋ ಸೇಮ್ ಥಿಂಗ್. ವೈ ಪೀಪಲ್ ಅವ್ರನ್ನ ಹಾಗೆ ನೋಡೋದಿಲ್ಲ, ಅವರ ಸಂಬಡಿ ಸನ್ ಅಂತ ಯಾಕೆ ನೋಡ್ತಾರೋ. But for the efforts that Abhishek puts, really he should be in a good place actually.
ಬಟ್ ಇದರಲ್ಲಿ ಶೈನ್ ಆಗ್ತಾನ ಅವನು. ಆಕ್ಚುಲಿ ಹಿ ಶೈನ್ಸ್ ಇನ್ ದಿಸ್ ಲೂಡೋ ಮೂವಿ ಅಲ್ವಾ? ನಂಗೂ ಇಷ್ಟ ಆಯ್ತು. ನಂಗೆ ಮೇನ್ ಆಗಿ ಇಷ್ಟ ಆಗಿದ್ದ ಅವನೇ ಲೂಡೋನಲ್ಲಿ. ಹೌದು, ನನ್ಗೂ ಅಷ್ಟೇ. ಅದು ತಂದೆ ಕ್ಯಾರೆಕ್ಟರ್, ಅದು ಕೊನೆಗಂತೂ ಆ ಮಗು ಇದ್ ಮಾಡ್ಬೇಕಾದ್ರೆ ಮಾಡಿದಾಗ ಎಷ್ಟು ಚೆನ್ನಾಗಿ ತೋರಿಸಿದಾನೆ ಭಾವನೆನ, ಎಮೋಷನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಆದಿತ್ಯ ರಾಯ್ ಕಪೂರ್ ಈ ತರಾನೇ ಲವರ್ ಬಾಯ್ ತರ ರೋಲ್ಸ್ ಮಾಡ್ತಾ ಇದ್ರೆ ಒಂದಿನ ಅವ್ನು ನಿಜವಾಗ್ಲೂ ಯಾವ ಮೂವಿನೂ ಸಿಗಲ್ಲ. ಸೊ ತುಂಬಾ ಬೋರ್ ಆಗಿ ಹೋಗ್ಬಿಟ್ಟಿದೆ ಅವನ್ನ ನೋಡಿ. ಓಕೆ ಜಾನು, ನನ್ ನೋಡ್ದೆ ಹೋಗ್ಲಿ, ಇನ್ಯಾವ್ದೋ ಒಂದ್ ಮೂವಿನಲ್ಲಿ ಚೆನ್ನಾಗ್ ಮಾಡ್ತಾನೇನೋ ಅಂತ ಅನ್ಕೊಂಡು ನೋಡ್ದೆ. ಆಮೇಲೆ ಅನ್ಸ್ತು ಓಕೆ ಆದಿತ್ಯ ರಾಯ್ ಕಪೂರ್ ನಮ್ಮ ಆಶಿಕಿ 2 ಅವನ. ಹೌದು. ನಾನು ಆಶಿಕಿ 2ನು ನನಗೆ ನಾವು ಆಶಿಕಿ ಬಂದಾಗ ನಾವು 10th ಸ್ಟ್ಯಾಂಡರ್ಡ್ 15 ವರ್ಷ, ಅವೆಲ್ಲ ಟೀನೇಜ್ ಹಾರ್ಮೋನ್ಸ್ ಜಾಸ್ತಿ ಆಗಿದ್ದಾಗ ನೋಡಿದ ಮೂವಿ. ಅದ್ರ ಮುಂದೆ ಆಶಿಕಿ 2 ಫೆಲ್ಟ್ ಸೋ, ಐ ನೋ ಬ್ಯಾಕ್ ಅಂಡ್ ಫೋರ್ತ್ ಬಟ್ ಇಟ್ಸ್ ರಿಲೇಟೆಡ್. ಹೇಳ್ಬಿಡ್ತೀನಿ, ಆಶಿಕಿ 2 ಹಾಡುಗಳು ಆಹಾ ಓಹೋ ಅಂದ್ರಿ. ಆಶಿಕಿ ಕ್ಯಾಸೆಟ್ ತಗೊಳ್ರಿ. Even today, na bhavishyati, there's a website that tracks how many cassette sales has happened. You compare the YouTube views. No YouTube view can come closer to Ashiki cassette sales. Forget about all of the 60s, 70s movies. Even forget Dilwale Dulhaniya. Ashiki cassette sales agirostu yava movie anywhere, any album in the world can't come close. Aa level gittu adu. And unfortunately, as you know, we were reading the news, Rahul Roy Papa onge saying was, bottom line is, ಆ ಲೆವೆಲ್ ಗಿತ್ತು. ಆಶಿಕಿ 2 ಏನೋ ಹೈಪ್ ಅನ್ಸ್ತು. ಬಟ್ ನನಗೆ ಆದಿತ್ಯ ರಾಯ್ ಇದು ಎಂಟೈರ್ ಮೂವಿ ಜಮ್ಮು ಅಂಡ್ ಕಾಶ್ಮೀರ್ ಪಿಕ್ಚರ್ ಆಯ್ತು. ಮೂವಿ ವಾಸ್ ತರ ಡೈಲ್ಯೂಟ್ ಆಗ್ಬಿಡ್ತು. ಕಟ್ರೀನಾ ಕೈಫ್ ಅಂಡ್ ತಬು ಮಾಡಿದ್ರು. ಇಟ್ ವಾಸ್ ಬೇಸ್ಡ್ ಆನ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ಬ್ಯೂಟಿಫುಲ್ ಸಾಂಗ್. ಗೌತಮ್ ಶಿರೂರ್ಗೆ ಇದ್ರ ಬಗ್ಗೆ ಫಿಜಾ ಎಫ್ ಶುರು ಆಗುತ್ತೆ. ಎಫ್ ನಿಂದ ಶುರು ಆಗುತ್ತೆ. ಹೌದು. ಯಾರು ಹೇಳ್ತೀರಪ್ಪ? ಆದಿತ್ಯ ರಾಯ್ ಕಪೂರ್, ಕತ್ರೀನಾ ಕೈಫ್ ಇದ್ದಾಳೆ, ನಾನು ಇಂಡಿಯಾ ಪವನ್, ನೀನು ಕ್ಯಾಮ್ರಾ ಆನ್ ಮಾಡ್ಕೊಂಡಿಲ್ಲ ಗೊತ್ತಾಗಲಿಲ್ಲ. ಎಷ್ಟು ಚೆನ್ನಾಗಿದೆ ರೀ ಹಾಡುಗಳು ಫಿತೂರಲ್ಲಿ. ಅಮಿತ್ ತ್ರಿವೇದಿ, ಇವನ್ ರೋಲ್ ಇಷ್ಟ ಆಯ್ತು ನನ್ಗೆ. ಇರೋದ್ರಲ್ಲಿ ಕತ್ರೀನಾ ಕೈಫ್ ವಾಸ್ ಇರೋದ್ರಲ್ಲಿ. ಎನಿವೆ ಕಂಟಿನ್ಯೂ ಮಾಡ. ವಾಟ್ ಐ ಆಮ್ ಸೇಯಿಂಗ್ ವಾಸ್ ದಟ್ ಗೈ ಹ್ಯಾಸ್ ಟ್ಯಾಲೆಂಟ್, ಬಟ್ ಅವನ್ಗೆ ಇದ್ರಲ್ಲಿ ಏನು ಲವರ್ ಬಾಯ್ ಇವನು ಇಸ್ ಲೈಕ್ ಸೇಮ್ ಲವರ್ ಬಾಯ್, ಸೇಮ್ ಥಿಂಗ್. ಸೊ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನನ್ಗೆ ಅವನ್ ರೋಲು. ಬಟ್ ಓವರ್ ಆಲ್ ಈ ಮೂವಿ ತುಂಬಾ ಚೆನ್ನಾಗಿದೆ. ಇಟ್ಸ್ ನನ್ ಪ್ರಕಾರ ಅದನ್ನ ಡಾರ್ಕ್ ಕಾಮಿಡಿ, ಸ್ಟೈಲಿಶ್ಲಿ ವೋವನ್ ಡಾರ್ಕ್ ಕಾಮಿಡಿ ಅಂತ ನಾನು ಅನ್ಕೋತೀನಿ. It's like an intellectual, like psychological thriller. Yeah. Let's see. ರೂಪಾ, ಸುಭಾಷ್, ನೀವು ನೋಡಿದ್ರಾ ಮೂವಿ? ಹೌದು, ನಾನು ನೋಡಿದೆ. ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಟ್ ಇಸ್ ವೆರಿ ಡಿಫ್ರೆಂಟ್. ಕಂಟೆಂಟ್ ಇದೆಯಲ್ಲ, ಇನಿಷಿಯಲಿನ ಇಟ್ಸ್ ಕೈಂಡ್ ಆಫ್ ಅ ಲಿಟಲ್ ಬಿಟ್ ಅಡಲ್ಟ್ ಕಂಟೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ದ ವೇ ಅದನ್ನ ಇಂಟರ್ವೀನ್ ಮಾಡಿದಾರಲ್ಲ ಕ್ಯಾರೆಕ್ಟರ್ಗಳು, ಅವ್ರು ಹೇಳ್ದಂಗೆ ಇಲ್ಲೂ ಬರುತ್ತೆ ಅಲ್ಲೂ ಬರುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ, ಆಮೇಲೆ ಪುನಃ ಅದಾದ್ರ ಜಾಗಕ್ಕೆ ಹೋಗುತ್ತೆ. ಬಟ್ ದೇ ಕೀಪ್ ಮೂವಿಂಗ್. ಒಂಥರ ಆಕ್ಷನ್ ಇದೆ, ಫನ್ ಇದೆ, ಡಿಫ್ರೆಂಟ್ ಏಜ್ ಗ್ರೂಪ್ ನ ಇನ್ವಾಲ್ವ್ ಮಾಡಿದ್ದಾರೆ, ಹ್ಯೂಮರ್ ಇದೆ. ಸೊ ಕೊನೆಗೆ ಎಂಡಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಹಿಂದಿ ಅವರು ಎಸ್ಪೆಷಲಿ ಈ ತರದ್ ಮಾಡ್ಬೇಕು. ಯೂಶಲಿ ಸುಮ್ನೆ ಲವ್ ಸ್ಟೋರಿ ಮಾಡ್ತಾರೆ, ಅಯ್ಯೋ ನೋಡಿ ನೋಡಿ ಸಾಕ ಹೋಗ್ಬಿಟ್ಟಿದೆ, ಒಂದೋ ಆಕ್ಷನ್ ಇಲ್ದ್ರ ಲವ್ ಸ್ಟೋರಿ. ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್. ಇಟ್ಸ್ ಎ ಕಾಂಬಿನೇಷನ್. ಎಲ್ಲಾ ಏಜ್ ನವ್ರಿಗೂ ಎಲ್ಲಾ ಜನರೇಷನ್ ಅವ್ರಿಗೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನ್ ಲೀನಿಯರ್ ಟೈಪ್ ಮಾಡಿದ್ದಾರೆ. ಐ ರಿಯಲಿ ಲವ್ಡ್ ಇಟ್. Like 4, 3.5. First we ask Pramodini. Pramodini, what do you think? 5? I'll give it a 4.5. Good. ಎರಡೂನು ಅಷ್ಟೇ. Based on what Rupa Ravi said about ರಾಜೀವ, ಎರಡೂನು ಡೆಫಿನೆಟ್ಲಿ I'll definitely price in Ludo before I crave. ನಾ ಹೇಳದ್ನಲ್ಲ, ಅರ್ಧ ಸ್ಟಾರ್ ಕೊಟ್ಟಿರ್ಲಿ ಈ ತರ ಮೈಂಡ್ ಬೆಂಡಿಂಗು ಸೈಕಾಲಜಿ ಥ್ರಿಲ್ಲರ್ ನಾನು ಖಂಡಿತ ನೋಡ್ಬಿಡ್ತೀನಿ. This is gonna happen. So yeah, ಇದು ಮುರಳಿ ವಿಲ್ ಬಿ ಹ್ಯಾಪಿ. ಇದ್ರ ಬಗ್ಗೆ ಸುಮನ್ ರಂಗನಾಥ್, ಸುಮನ್ ರಂಗನಾಥ್ ಬಗ್ಗೆ ಮಾತಾಡ್ತಾ ಇದ್ವಿ ಆಗ್ಲೇ. ಎಸ್, ಮುರಳಿ ನಾಡಿಗ್ ಇಸ್ ಹ್ಯೂಜ್ ಫ್ಯಾನ್. ನಾವು ಎಲ್ಲರೂ ತುಂಬಾ ಬಾಯ್ಸ್ ಆರ್ ಹ್ಯೂಜ್ ಫ್ಯಾನ್ಸ್ ಆಫ್ ಸುಮನ್ ರಂಗನಾಥ್. ಲೆಟ್ಸ್ ಮೂವ್ ಆನ್. ಮುಂದೆ ವಿಲ್ ಟೇಕ್ ಒಂದ್ ಕನ್ನಡ ಆಯ್ತು, ಒಂದ್ ಹಿಂದಿ ಆಯ್ತು, ಇನ್ನೊಂದು ಹಿಂದಿನ ತಮಿಳ ತಗೋಣ. ನೀವ್ ಯಾವ್ದು ಹೇಳ್ಬೇಕು ಅಂತಿದ್ರಿ ರೂಪಾ, ಸುಭಾಷ್? ವಿಶ್ ಮೂವಿ ಆರ್ ರಾಜೇಶ್ವರಿ? ನಾನು ಇಂಗ್ಲಿಷ್ ಅನ್ಕೊಂಡೆ, ದ ಕ್ವೀನ್ಸ್ ಗ್ಯಾಂಬಿಟ್ ಅನ್ಕೊಂಡೆ. ಪವನ್ ಬೇಕಾರೆ ಹಿ ಕ್ಯಾನ್. ಪವನ್ ತಮಿಳ್. ಪವನ್, ನೀವು ಒಂದು ತಮಿಳ್ ಮೂವಿ ನೋಡಿದೀರಾ? ಪುತ್ತಂಬುದು ಕಾಲೈ. No. ಸೂರರೈ ಪೋಟ್ರು. Talk about that. ಅಷ್ಟು ಪುತ್ತಂಬುದು ಕಾಲೈ ಅಂತ ಒಂದು ಅದು ನೋಡಿದ್ದೆ. ಅದು ಇದೆ. ಅದು that's a bigger topic than this. It's an anthology, right? Wow, then we'll do this one. This is based on the Kannada. ನಮ್ಮ ಕನ್ನಡಿಗ, ಕರ್ನಾಟಕ ಹಾಸನದವರು. ಅದ್ರ ಬಗ್ಗೆ ಮಾತಾಡೋಣ. I'm glad they made the movie. What do you think, ಪವನ್? ಹೇಳಿ.
ಸೊ ಅವರು ಹಾಸನದವರ ಇಲ್ಲ ಅವ್ರು ಹುಟ್ಟಿದ ವಿಶಾಖಪಟ್ಟಣಂ ಅಂತ ಕೇಳಿದೆ ನಾನು. ಸುಧಾ ಕೋರಾಡ ಪ್ರಸಾದ್, ಸುಧಾ ಕೆ ಪ್ರಸಾದ್ ಅಲ್ವಾ? Somebody said he's from. It doesn't matter, but No, this you mean Surya Porter? Yeah. It's a delightfully it's a female director. I mean, we have very few of them, and we need more of them. I wish we have Anjali Menon, who I have been tracking from Bangalore days and before from her London film school days. Sudha is coming up nicely. This is her. So she, just to talk about Sudha on Solpa Munche, she was. Pardon my ignorance. Who's Sudha, by the way? Sudha Korada Prasad is the director of Surya Report. Okay. Munche ಏನ್ ಮಾಡಿದ್ದಾರೆ ಇವರು? ಅವರು ಇದಕ್ಕೆ ಹಿಂದೆ ತಮಿಳ್ ಮೂವೀಸ್ ಮಾಡಿದ್ದಾರೆ, ಬಟ್ ಪ್ರಾಮಿನೆಂಟ್ಲಿ ಶಿ ಈಸ್ ಮಣಿರತ್ನಮ್'s assistant director. Oh, so she's come up in that school of filmmaking. Yeah. So ಈ ಸಿನಿಮಾನಲ್ಲಿ ನೀವು ನೋಡಿದ್ರೆ it is very much Maniratnamized, if you will. Okay, and ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಇವತ್ತು ರಿವ್ಯೂ. If she quickly does not unmaniratnamize, she will become a broken record ಅಂತ ಹಾಕಿದ್ದೆ ನಾನು, because you cannot piggyback off of someone's shoulders to the extent that you start to look like them, you start to feel like them, you start to sound like them. So just about the movie first, Surya Productions, this is presented by Surya, the hero, and it is about a hero who, and it's based on real life stories. ಅವರು ಹಲವಾರು ರಿಯಲ್ ಲೈಫ್ ಸ್ಟೋರೀಸ್ ನ ತಗೊಂಡು ಅದನ್ನ ಮಿಶ್ರಣೆ ಮಾಡಿ she has created the screenplay. This is the story of creation of Air Deccan in India. Air Deccan is are we allowed to do spoilers or no? Do you want to do spoilers, or do you want me to just talk about? Yeah, it's overall. Because I would like for people to watch, because that is the real filmmakers. ಇದು ಅಂದ್ರೆ ಅವರು ನೋಡಿ ಇದಕ್ಕೆ ನೋಡಿ ಅಂತ ಹೇಳೋದು, ಪಾಸಿಟಿವ್ ಹೇಳೋದು, ಅಂಡ್ ನನಗೇನು ಅನಿಸ್ತು ಅಂತ ಹೇಳೋದು. I guess that's what I'm thinking I'll do. ಮಾಡು, ಯಾಕಂದ್ರೆ ಯಾಕಂದ್ರೆ ನನಗೂ ನೋಡಕ್ ಇಷ್ಟ ಇದೆ ಮೂರು ಮೂವಿ. ನನಗೆ ಪ್ರಮೋದಿನಿ ಹೇಳಿದ್ರಲ್ಲ, the way Pramodini presented Ludo was awesome. Thank you, Pramodini. I did not hear that. I'll go back and listen to it again, because Ludo was very close to my heart for several reasons. It's a filmmaker's delight to watch finally Anurag Basu come back, and after Jagga Jasus's debacle, which by the way again is I didn't know that, ahead of time. It was a huge box office debacle, and I think he always has made movies ahead of his time. Even Barfi was something like that. I can see why people don't like Barfi or people don't like Jagga Jasus, but finally idu nanage Ludo nange tumba ishta aitu very much. So ee movie, it is definitely worth watching, and I think everybody should watch it, because it teaches, other than entertaining you, it also teaches how you can make a story resonate with common man and not just the larger than life cinema making. ಅದಕ್ಕೆ ತುಂಬಾನೇ ನಿದರ್ಶನವಾದ ಒಂದು, ಇಟ್ಸ್ ಲೈಕ್ ಅ ರೆಪ್ರೆಸೆಂಟೇಷನ್ ಆಫ್ ದ್ಯಾಟ್. ಇಟ್ಸ್ ಅ ಲಾಂಗ್ ಮೂವಿ. ನನಗೆ ಏನು ಅನಿಸ್ತು ಅಂತಂದ್ರೆ, ಪರ್ಫಾರ್ಮೆನ್ಸಸ್ ವೇರ್ ಡೆಫಿನೆಟ್ಲಿ ಪಾರ್ ಎಕ್ಸಲೆನ್ಸ್. ದಿ ನರೇಟಿವ್ ಅಂಡ್ ಸ್ಕ್ರೀನ್ ಪ್ಲೇ, you have to be of a certain type of an audience to like it. ಈಗ ಕನ್ನಡ ಆಡಿಯನ್ಸ್ ಆಗಲಿ, ತೆಲುಗು ಆಡಿಯನ್ಸ್ ಆಗಲಿ, ತಮಿಳ್ ಆಡಿಯನ್ಸ್ ಆಗಲಿ, they respond very differently to different type of treatment of characters, and how and what you hear and what you watch, ಅದ್ರ ಸಿಂಕು ಈ 3 ಸ್ಟೇಟ್ಸ್ ಅಲ್ಲಿ ಡಿಫ್ರೆಂಟ್ ಇದೆ. ಈ ಕನ್ನಡದಲ್ಲಿ ನಾವು ಒಂಥರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾತು ಆಗ್ಲಿ, ಹೀರೋ ಮೂವ್ಮೆಂಟ್ ಆಗ್ಲಿ, ಹೀರೋಯಿನ್ ರೆಸ್ಪಾನ್ಸ್ ಆಗ್ಲಿ, ವಿಲನ್ and Tamil alli completely different sensibilities ide, and Telugu nal completely different sensibilities ide. So this is a very Tamil film that presents Tamil locales and the Tamil people, and how they supported a certain cause, and how this man, your journey, the hero's journey from again from being oppressed at a certain level to how he took it on to himself and solved a huge problem. How he determined. And ಆಪರೇಷನ್ ಪಾರ್ಟ್ ಬಗ್ಗೆ ಒಂದು ಕಾಮೆಂಟ್ ಬಂದಿತ್ತು, ಫ್ರಮ್ ವಾಟ್ ಐ ರೆಡ್, ಐ ಥಿಂಕ್. ಯಾಕಂದ್ರೆ ಇನ್ ರಿಯಲ್ ಲೈಫ್ ಇವ್ರ ಹೆಸರೇನು, ಈ ವಿದೌಟ್ ಟೇಕಿಂಗ್ ದ ನೇಮ್ಸ್ ಆಫ್ ಕಮ್ಯುನಿಟೀಸ್, ಅವರು ಯಾವ ಕಮ್ಯುನಿಟಿ ಪಂಗಡಕ್ಕೆ ಯೂಸ್ ಮಾಡಕ್ ಪ್ರಿಫರ್ ಮಾಡ್ತೀನಿ, ಪಂಗಡಕ್ಕೆ ಸೇರಿರೋರು ಅದನ್ನ ಸ್ವಲ್ಪ
ಸ್ವಿಚ್ ಮಾಡ್ಬಿಡಿದಾರಂತೆ, ಅವರು ಅಪ್ರೆಸ್ಡ್ ಪಂಗಡಕ್ಕೆ ಸೇರದವರು ಅಲ್ವಂತೆ. ಸೊ ಅದಕ್ಕೆ ಸ್ವಲ್ಪ ಜನ ಕ್ರಿಟಿಸೈಸ್ ಮಾಡಿದ್ರು. ಇದು ಅಂಡ್ ಸಿ ನಾನು ಚೇಂಜ್ ಇಟ್ ಅಂತ ಒಂದು ಮಾತು ಬಂದಿತ್ತು. ಅದಕ್ಕೆ ಡು ಯು ಥಿಂಕ್ ದಟ್ ಡಿಡ್ ಯು ಹಿಯರ್ ಅಬೌಟ್ ಇಟ್ ಅಂತ ಕೇಳಿದ್ರೆ? ನೋ, ಬಟ್ ಐ ಆಮ್ ನಾಟ್ ಸರ್ಪ್ರೈಸ್ಡ್. ಯಾಕೆ ಅಂತಂದ್ರೆ ಒಂದು ಫಿಲ್ಮ್ ತೆಗೆದಾಗ it doesn't matter what you make, somebody or someone really important to you or someone that you really care about will make their way to breaking your heart. It is just the nature of things. If you want everyone to say things which are pro film, new cinema ಮಾಡಬೇಡಿ, ನೀವು ತಪ್ಪು ಮೀಡಿಯಂ ಅಲ್ಲಿ ಇದ್ದೀರಾ, it is really not something that you should take on, because everything around about film making is difficult and hell. And so ನಾನು ಒಂದು ಶಾರ್ಟ್ ಅಲ್ಲಿ ಒಂದು ಸೀನ್ ಅಲ್ಲಿ if Sudha would have made a choice, if a director like Maniratnam would have made a choice, it can be objectionable to so many people at so many levels. ನಿಜವಾಗ್ಲೂನೇ if you want to complain about it. So back to the film. It's a long movie. It is well made. The performances are par excellence. But unless you are a Tamil person who is used to Tamil sensibilities, I found the film noisy. I found the film loud and over dramatic. ಈಗ ತುಂಬಾನೇ ಎಮೋಷನಾಲಿಟಿ ಕಂಟೆಂಟ್ ಜಾಸ್ತಿ ಇದೆ. ಸೊ and when I say melodramatic, what I mean is ಅದನ್ನೇ emphasize ಮಾಡಿ the fact that the people who are affected by this problem are always crying or always wailing, or always in grief. It felt like she was trying to spoon feed the audience. In today's day and age, please don't spoon feed us, because whether I'm understanding what you are doing or not, I don't like the feeling of being told, of being spoon fed, of being explained to. ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು, ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಅನ್ನೋದಿಗೋ ಆಡಿಯನ್ಸ್ಗಳು ಗೊತ್ತಿಲ್ದೇನೆ ಇರಬಹುದು, ಬಟ್ ಹೇಳಿಸ್ಕೊಳಕ್ ಇಷ್ಟ ಇಲ್ಲ. ಎಸ್ಪೆಷಲಿ ಅದಕ್ಕೆ ಉಪೇಂದ್ರ ಕಾಂಪ್ಲಿಕೇಟ್ ಮೂವಿ ಮಾಡಿದ್ರೆ ಇದು ಇನ್ನೊಂದು ವೆನಿಲಾ ಸ್ಕೈ ಅದೇ ತಪ್ಪು. ವೆನಿಲಾ ಸ್ಕೈ ವಾಸ್ ದ ಸೇಮ್ ಮಿಸ್ಟೇಕ್. yes, ವೆನಿಲಾ ಸ್ಕೈ ಲೈಕ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಂಗೆ ಗೊತ್ತಾಗಿದೆಯಪ್ಪ. ವೆನಿಲಾ ಸ್ಕೈ ಸ್ಪ್ಯಾನಿಷ್, ವೆನಿಲಾ ಸ್ಕೈ ಇಂಗ್ಲಿಷ್, ದಟ್ ವಾಸ್ ದ ಮೇನ್ ಪ್ರಾಬ್ಲಮ್. ಬಟ್ ಒಂದ್ ಮಾತು ಮೊದಲು ನೀನು ನೀ ಹೇಳಿದಾಗಪ್ಪ ಅಬೌಟ್ ಮಣಿರತ್ನಂ ಸ್ಟೈಲ್ ಆಫ್ ಮೂವಿ ಮೇಕಿಂಗ್. yes, I was going to come get to that. yeah. ಮಣಿರತ್ನಂ ಚಿತ್ರಗಳು were not loud or melodramatic. they were. If you watch Yuva, Ajay Devgan's Yuva, it's like a bit of peak movie set. Yuva on the he will show a lot of children, a lot of old people, a lot of crying. Roja, you see the Roja where the boy meets the girl. Okay, fundamentally Roja, ಅಷ್ಟು ಜನ older ladies ಅಲ್ಲಿ ಕೂತ್ಕೊಂಡು ಇವರಿಬ್ರು ಮಾತಾಡ್ತಾ ಇದ್ರೆ ಆ ಸೀನ್ ಜ್ಞಾಪಕ ಇದೆ ನಿಮಗೆ, where he believes in filling the frame with 8 million people and then putting the light on the people that are talking. So it's a style. I'm nobody to judge. It's a style. I'm just pointing it out as a matter of fact. She is also she has stylized this movie the same way anta nan feeling. Obviously, the movie is Surya and everybody will go watch it, but as a director, I think the DNA, the fabric is very, very Maniratnam styling. And if it works for her, it works for the audience, it works for the producers, great. But as an audience, we have just seen too much of that anta one feeling ನನಗೆ. ಹೇಳಕ್ಕಾಗಲ್ಲ, ಒಂಥರ ಪಾಸಿಟಿವ್ ಆಗಿತ್ತು ಮಣಿರತ್ನಂ ಅಷ್ಟು ಪಿಕ್ಚರ್ಗಳು. ಈಗ ಹೆಂಗಂದ್ರೆ ಮ್ಯೂಸಿಕ್ ಬಗ್ಗೆ ಹೇಳಾಯ್ತಾ, ಮ್ಯೂಸಿಕ್ ಈಗ ತಮಿಳಲ್ಲೇ ತಗೊಂಡೆ, ತಮಿಳ್ ಪಿಕ್ಚರ್ ಬಗ್ಗೆ ಮಾತಾಡ್ತೀನಿ. ನಾನು ಆಗ್ಲೇ ಹೇಳ್ತಾ ಇದ್ದೆ ನಮ್ಮ ಪ್ಯಾನಲ್ ಲೇಡೀಸ್ಗೆ, ಅಂಡ್ ಮುಂಚೆ ಏನು ರೇಡಿಯೋ ಶೋ ಅಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ. ಸೊ ಕನ್ನಡ ಎಷ್ಟು ಕೇಳಿದಿನೋ ಸಂಗೀತ, ತಮಿಳು ಸಾಕಷ್ಟು ಕೇಳಿದೀನಿ. AR ರೆಹಮಾನ್, ಇಳಯರಾಜ ಸ್ಕೂಲ್ ಆಫ್ ಮ್ಯೂಸಿಕ್ ನ ನಂಬಿಕೊಂಡವ್ರು ಸ್ವಲ್ಪ ಜನ ಇದ್ರು, ಅವ್ರು ಕೊಡೋಣ ಅಂತ ಸಕ್ಸಸ್ ಆದ್ರು. AR ರೆಹಮಾನ್ ಸ್ಕೂಲ್ ಆಫ್ ಮ್ಯೂಸಿಕ್ ಒಂದು ಸುಮಾರು ಜನ ಇದ್ದಾರೆ. ನಮ್ಮ ಎಲ್ಲರೂ ಇದೆ. ಅರ್ಜುನ್ ಜನ್ಯ ಫಾರ್ ಎಕ್ಸಾಂಪಲ್, ಅರ್ಜುನ್ ಜನ್ಯ ಕನ್ಸಿಡರ್ಸ್ ಕನ್ನಡದಲ್ಲಿ AR ರೆಹಮಾನ್ ಇಸ್ ಮಾನಸ ಗುರು, ಅಂಡ್ ಮೆನಿ ಪೀಪಲ್ ಲೈಕ್ ಹ್ಯಾರಿಸ್ ಜಯರಾಜ್ ಆಗಿರ್ಬೋದು ತಮಿಳಲ್ಲಿ, ಈಗ ಮೊನ್ನೆ ಒಂದು GV ಪ್ರಕಾಶ್ ಇರ್ಬೋದು, ಅವರೆಲ್ಲ ಆಲ್ಮೋಸ್ಟ್ ರೆಹಮಾನ್ ಹೆಂಗ್ ಕೊಡ್ತಾ ಇದ್ದ ಅದನ್ನ ಪ್ಯಾಟರ್ನ್ ತಗೊಂಡು ದೇ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್. ಸೊ ಮಣಿರತ್ನಂ ಲಾಸ್ಟ್ ಮೂವಿ ವಾಸ್ ದಟ್ ಯಾವ್ದಪ್ಪ, ವೆರಿ ವೈಲೆಂಟ್, ಚೆನ್ನಾಗಿತ್ತು, ನಂಗೆ ಬಹಳ ಇಷ್ಟ ಆಗಿತ್ತು ಮೂವಿ ಅದು. ಕಡಲ್ ಆದ್ಮೇಲೆ ಯಾವ್ದಿತ್ತು, ಚಕ್ಕಂ ಚವಂದ ವಾನಂ, ಅದ್ರ ಬಗ್ಗೆ I have not seen ವಿಲ್ ಸ್ಪಿನ್ ಆಫ್ ಮಲ್ಟಿಪಲ್. ಇವತ್ತು ಶುರು ಮಾಡಿದ್ದು ಒಳ್ಳೇದಾಯ್ತು. ವಿ ಕ್ಯಾನ್ ಹ್ಯಾವ್ ಅ ಎಕ್ಸ್ಕ್ಲೂಸಿವ್ ಮಣಿರತ್ನಂ ಡೇ, ವೀಕ್ ಒನ್ ಡೇ ನೋಡೋಣ. ಆ ಮೂವಿ ಎಷ್ಟು ಅಂದ್ರೆ ಚೆನ್ನಾಗಿತ್ತು, ಆಕ್ಷನ್ ವೈಲೆನ್ಸ್ ಇತ್ತು, ಮೂವಿ ಓಡ್ಲಿಲ್ಲ. ಯಾಕಂದ್ರೆ ಸೊ
ಮೇ ಬಿ ಒಂಥರ ಒಳ್ಳೇದಲ್ವಾ ಪಾಸಿಟಿವ್ ಸೈಡ್ ನೋಡ್ಬೇಕಂದ್ರೆ. ಬಿಕಾಸ್ ದಿಸ್ ಜನರೇಷನ್ ಹ್ಯಾಸ್ ನಾಟ್ ಸೀನ್. ಇನ್ ರೋಜಾ ಎಕ್ಸಾಂಪಲ್ ಕೊಟ್ಟೆ, ರೋಜಾ ಮುಂಚಿನ ಎಕ್ಸಾಂಪಲ್ ಪಲ್ಲವಿ ತಗೋ, ಅದ್ರಲ್ಲಿ ಫ್ಲಾಸ್ ಹುಡ್ಕಕ್ ಆಗಲ್ಲ. ನಾಯಕನ್ ತಗೋ, ನಾಯಕನಲ್ಲೂ ಆಪರೇಷನ್ ತೋರಿಸಿದಾನೆ ಅಲ್ವಾ. ನಾಯಕನ ನಾನು ಮೊನ್ನೆ ಬೇಕು ಅಂತ ಕಮಲಾಸನ್ ಬರ್ತ್ಡೇ ದಿನ ಫಸ್ಟ್ ಅರ್ಧ ಗಂಟೆ ನಾಯಕನ್ ನೋಡಿದ್ರೆ ನಿಂತ್ಕೊಂಡಿರ್ತಾನೆ ನಿಂಗೆ ನೋಡು, ಅಲ್ಲಿ ನೀರು ಹೊಡಿತಾ ಇರ್ತಾರೆ ಪೈಪಲ್ಲಿ, ಹೆಂಗಿದೆ ಆ ಸೀನು. ಅದು ಅಲ್ಲಿ ಫ್ಲಾಸ್ ಹುಡುಕಕ್ಕೆ ಆಗಲ್ಲ ನಾಯಕನಲ್ಲಿ. ಇಟ್ಸ್ ಅ ಟೈಮ್ ಥಿಂಗ್, ಇಟ್ಸ್ ಅ ಪಾಯಿಂಟ್ ಇನ್ ಟೈಮ್ ಥಿಂಗ್. ಆ ಟೈಮಲ್ಲಿ ಆ ಸಿನಿಮಾ ಆ ಸೊಸೈಟಿಗೆ ಅಪೀಲ್ ಆಯ್ತು ಅಂತಂದ್ರೆ ದ ಸಿಚುವೇಶನ್ ವಾಸ್ ಲೈಕ್ ದಟ್. ಈಗ ನೀವು ಆ ಸ್ಟೈಲಿಂಗ್ ನ ತಂದು ಸೇಮ್ ಸ್ಟೈಲಿಂಗ್ ನ ಉಪಯೋಗಿಸಿದ್ರೆ ಇಟ್ ಮೇ ಆರ್ ಮೇ ನಾಟ್ ರೆಸನೇಟ್. ದಟ್ಸ್ ಆಲ್ ಐ ಆಮ್ ಟ್ರೈಂಗ್ ಟು ಸೇ. I got it. It is. What do you think? I mean, it's definitely a one-time watch. It's a movie that. So I was telling Sushma when we started to see this, 15 minutes into it, I told her, I am really trying to like this movie. That was my statement to her. You know, I want to like this movie and I'm working hard on liking it. So she better give me something around the 20th minute at least that will latch me on. Because if you don't give it to me in the Indian 2.5 hour Indian film format ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ, you have to peak 2 times. You have to peak at the interval and then you have to peak and then you have to pick up from interval peak ಇಂದ ನೀವು ಕೆಳಗೆ ಬಂದಿರ್ತೀರಾ, ಮತ್ತೆ pick up ಮಾಡ್ಕೊಂಡು ಮತ್ತೆ climax ಅಲ್ಲಿ peak. It's a very big task to make an Indian film. The US doesn't have to do that. So to that effect, I have a lot more respect for Indian filmmakers than I do outside. So adu ಇನ್ನೊಂದು 15-20 ನಿಮಿಷದಲ್ಲಿ, if you don't tell me why I should watch your film in 2020. In 2020, you're right. You know what? We just before you got on, Roopa had the same argument. Roopa, I'll be quiet. What is your time limit, Roopa? Heli. ಇಲ್ಲ, ನನ್ಗೆ 10 minutes. I give just 10 minutes. ಅಷ್ಟರಲ್ಲಿ you should be able to get the audience. You drag ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ವಿ ಕಾಂಟ್, ದ ಆಡಿಯನ್ಸ್ ವಿಲ್ ನಾಟ್ ವಾಚ್. ಯಾಕಂದ್ರೆ ಎಸ್ಪೆಷಲಿ ಈಗ ನೆಟ್ಫ್ಲಿಕ್ಸ್, ಅಮೆಝಾನ್ ಅಲ್ಲಿ ನೋಡ್ತಾ ಇದ್ವಿ, ವಿ ಆರ್ ನಾಟ್ ಗೋಯಿಂಗ್ ಇನ್ಸೈಡ್ ದ ಥಿಯೇಟರ್ ಅಂಡ್ ವಾಚಿಂಗ್ ಅಲ್ವಾ. ಸೊ ಅದರಿಂದ ಪವನ್ ಅವರೇ, ಬೇಸ್ಡ್ ಆನ್ ದಟ್ ನಿಮ್ನೊಂದು ಕ್ವೆಶನ್ ಕೇಳ್ತೀನಿ. ನೀವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ರಿ. ಸೊ ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮೂವಿ ನೋಡಿದ್ರೆ, ನನ್ಗೆ ಸೂರ್ಯ ಮೂವೀಸ್ ಎಲ್ಲ ಇಷ್ಟ. ಗಜನಿ ಆಗ್ಲಿ, ಸಿಂಗಮ್ ಆಗ್ಲಿ, ಅಥವಾ ನಂಗೆ ಕಾಕ ಕಾಕ ತುಂಬಾ ಇಷ್ಟ. ಅದು ಅವಂದೆಲ್ಲಾ ಮೂವೀಸು ನಂಗೆ ಇಷ್ಟ. ಸೊ ಆ ಇದನ್ನ ನೋಡಿದ್ರೆ ಇದ್ರಲ್ಲಿ ಸೂರ್ಯ ಆಕ್ಟಿಂಗ್ ಹೆಂಗಿದೆ, ಸೊ ಬೇಸ್ಡ್ ಆನ್ ದಟ್ ನಾನು ಹೋದ್ರೆ ಮೂವಿ ಇಷ್ಟ ಆಗ್ಬೋದಾ? ಸೂರ್ಯ ವಿಲ್ ನಾಟ್ ಡಿಸಪಾಯಿಂಟ್ ಯು. ನಿಮ್ಗೆ ಇಷ್ಟ ಆಗುತ್ತೆ. Pawan, by the way, me and Pawan are quite close friends. So ನಾವೇನು ಅಪ್ಪಿ ತಪ್ಪಿ ಏಕವಚನ ಯೂಸ್ ಮಾಡಿದ್ರೆ ನಾವಿಬ್ರು ಯೂಸ್ ಮಾಡ್ತೀವಿ ಅನ್ಸುತ್ತೆ. ಸೊ ನನಗೆ ಸೂರ್ಯ ಪರ್ಫಾರ್ಮೆನ್ಸ್ ಇದರಲ್ಲಿ 100% ನೋಟ್ ವರ್ದಿ, ಆನ್ ಪಾರ್ ವಿತ್ ವಾಟ್ ಐ ಹ್ಯಾವ್ ಸೀನ್ ವಿತ್ ಕಾಕ ಕಾಕ. ಅಂಡ್ ಸೂರ್ಯ ರೆಸ್ಪಾನ್ಸ್ ಡಿಫರೆಂಟ್ಲಿ. Varnamayaram also. In Varnamayaram, Samir Reddy thing, and in Kaka Kaka, especially with Gautam Vasudev Menon, right? I think he responds very well to different styles of directors. And our script sense ide Suryage. When I say script sense, what I mean is you will see the rhythm in the way he is building a scene for himself. There's writing, there's direction, yes, but when he as an actor is in the frame, ಅವರು ನಿಮ್ ಜೊತೆ ಪರ್ಸನಬಲ್ ಆಗಿ ಕನೆಕ್ಟ್ ಆಗ್ತಾರೆ, ನೋ ಮ್ಯಾಟರ್ ವಾಟ್ ದ ಲೈನ್ ಇಸ್ ಅಂಡ್ ನೋ ಮ್ಯಾಟರ್ ವಾಟ್ ಹಿ ಇಸ್ ಡೂಯಿಂಗ್. ಸೊ ಅದು ಆಸ್ ಅ ಹೀರೋ, ಆಫ್ ಕೋರ್ಸ್ ಬೇಸಿಕಲಿ ಆಲ್ ಹೀರೋಸ್ ಡೂ ದಟ್, ಬಟ್ ಹಿ ಡಸ್ ಇಟ್ ಎಕ್ಸೆಪ್ಷನಲಿ ವೆಲ್. ಸೂರ್ಯ ವಿಲ್ ನಾಟ್ ಡಿಸಪಾಯಿಂಟ್ ಯು. ನಾನು ಆಕ್ಚುಲಿ ಫಿಲ್ಮ್ ಮೇಕರ್ ತರ ಒಂದ್ ಸ್ವಲ್ಪ ಆಮೇಲೆ ನೋಡ್ತೀನಿ. ಮೊದಲು ನಾನು ಐ ಸಬ್ಮಿಟ್ ಮೈ ಸೆಲ್ಫ್. ಆಸ್ ಎ ಡೈರೆಕ್ಟರ್, ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇರೋರು, ಯಾಕಂದ್ರೆ ನಮ್ಮ ಸ್ನೇಹಿತರು ಈಗ ಬೇರೆ ಎಲ್ಲೂ ಇದ್ದಾರೆ, ದೇ ಮೈಟ್ ನಾಟ್ ಹ್ಯಾವ್ ಸೀನ್ ನಾವು, ಈವನ್ ದೋ ವಿ ಹ್ಯಾಡ್ ದಟ್ ಕ್ವಿಕ್ ಪವನ್ ಆಕ್ಚುಲಿ ಸುಮಾರು ನಾಟಕಗಳು ಡೈರೆಕ್ಟ್ ಮಾಡಿದ್ರು ಮುಂಚೆ. ವೆರಿ ರೀಸೆಂಟ್ಲಿ ಇಸ್ ಡನ್ ಅ ಶಾರ್ಟ್ ಫಿಲ್ಮ್, ಬಹಳ ಚೆನ್ನಾಗಿತ್ತು, ನಾವಿಕದಲ್ಲಿ ಪ್ರದರ್ಶನ ಆಗಿತ್ತು. ಸೊ ಅದಕ್ಕೆ ವೆನ್ ಹಿ ಸೆಡ್ ಆಸ್ ಎ ಡೈರೆಕ್ಟರ್, ಅಂಡ್ ಪವನ್ ಆಕ್ಚುಲಿ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ದಟ್ ರೀಸೆಂಟ್ I did the film festival as well. The film festival, very nice job there. So ನೀ ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರ? ಅದು ಇದೆ. ದಟ್ಸ್ ಅ ಗುಡ್ ಕ್ವೆಶ್ಚನ್. ಆ ಫಿಲ್ಮ್ ಫೆಸ್ಟಿವಲ್ ಕ್ಯೂರೇಟ್ ಮಾಡಿದಾಗ ನಾನು 400 ಫಿಲ್ಮ್ ನೋಡಿದ್ದೀನಿ 1.5 ತಿಂಗಳಲ್ಲಿ. So those are short films and ultra short films. So ತೊಂದ್ರೆ ಏನಾಗುತ್ತೆ ಅಂದ್ರೆ, you are edit blind, you are filmmaker blind when you see so much. That's a disadvantage, but it's taken me some time, but I've unbound from that. And ಈ movie ನನಗೆ as an audience, you should see it. I congratulate the team. It's a big feat to pull something off like this, but at the end of it, did it leave me with something to think about? I think the tethering
really is after the film is done, and that tethering was not there for me with this. And I saw Maniratnam again and again, and so the thing is, I don't want to see this is what happens, right? ಯಾವಾಗಲೂ ಒಂದು ನಾನು ಪಂಚಮ್ ಪ್ಲೇಸ್ ತಬಲಾ, ಸೊ ಐ ರೀಡ್ ಅಪ್ ತಬಲಾ ಟ್ರಿವಿಯಾ ಲಾಟ್. ವೆನ್ ಜಾಕಿರ್ ಹುಸೇನ್ ಹ್ಯಾಡ್, ಇದನ್ನೊಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಂದು ರಿವ್ಯೂನ. Zakir Hussain, when he had started playing from his father, he had learned all his life. ಯಾರೋ ಅವ್ರನ್ನ ಈ ತರನೇ ದೊಡ್ಡವರು, ಚೆನ್ನಾಗಿ ಬಾರಿಸ್ತೀಯಾ, ನಿಮ್ ತಂದೆ ತರ ಬಾರಿಸ್ತೀಯಾ, why should I come to see you? Right? I already have had 20 years of Allah Rakha playing for us, right? What is it that I am going to get from you? So somewhere along the way, I think when you assist someone, if you quickly don't find your own voice, it's going to be tough to survive or to convince the audience in the long term. In the film industry is so feudalized. It's contacts, it's who you know, it's who speaks for you nicely. So I wish well for the team, I wish well for her. And like I said, the first thing I said, delightfully, it's a woman director, and I'm huge about that, because each frame is different when a woman makes a movie versus a man makes the same movie in choices. ಮಹಿಳಾ ನಿರ್ದೇಶಕರಾಗಬೇಕು, ಆ ವಿಷಯದಲ್ಲಿ ಕನ್ನಡದಲ್ಲಿ ನಾವು ಹೆಮ್ಮೆ ಪಡಬೇಕು. ಕವಿತಾ ಲಂಕೇಶ್, ಹೌದು, ಕವಿತಾ ಲಂಕೇಶ್ ಮಾಡಿದ್ರು. ಇನ್ನೊಬ್ಬ ಸುಮನಾ ಕಿತ್ತೂರ್, ನೀವು ಕೇಳಿರ್ಬೋದು ಸುಮನಾ ಕಿತ್ತೂರ್. ಐ ಆಮ್ ಆಕ್ಚುಲಿ ಕನೆಕ್ಟೆಡ್ ವಿತ್ ಬೋತ್ ಆಫ್ ದೆಮ್ ಆನ್ ಫೇಸ್ಬುಕ್. ಕವಿತಾ ಲಂಕೇಶ್ ದೇವಿರಿ ವಾಸ್ ವೆರಿ ರಿಮಾರ್ಕಬಲ್, ಅವಾರ್ಡ್ ವಿನಿಂಗ್ ಅಂಡ್ ಆಫ್ ಬೀಟ್ ಮೂವಿ. ಇವರು ಪುಷ್ಪಾ ಶೆಟ್ಟಿ ಈಗ ಮೊನ್ನೆ ಚಂಪಾ ಶೆಟ್ಟಿ, ಇವ್ರ ಹೆಸರು ಇವರಲ್ವಾ, ನಮ್ಮ ಅಮ್ಮಚ್ಚಿ ಹೊಯ್ಸಳ ಬಾಲವನ. ನಾನು ಮೊನ್ನೆ ಲಿಸ್ಟ್ ಹೇಳ್ಬೇಕಾದ್ರೆ ಅದನ್ನೇ ಮರ್ತ್ಬಿಟ್ಟೆ. ವಿ ಹ್ಯಾಡ್ ಹೋಸ್ಟೆಡ್ ಚಂಪಾ ಶೆಟ್ಟಿ ಅಲಾಂಗ್ ವಿತ್ ರಂಗಧ್ವನಿ. ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು, ಅಂಡ್ ಚೆನ್ನಾಗಿ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿತ್ತು. ಸೊ ಒಳ್ಳೇದು, ಮೋರ್ ಪವರ್ ಟು ಆಲ್ ದಿ ವುಮೆನ್. I always look forward to that. And of course, ನಮ್ಮ HB ವಾರ್ತೆಗಳು, ಫಿಲ್ಮ್ಸ್ ರಿವ್ಯೂ ಪ್ಯಾನಲ್ ಇಸ್ ಆಲ್. ಅದಕ್ಕೆ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋದು ನಂಬಿದೀವಿ. ಲುಕ್ ಅಟ್ ಅವರ್ ಪ್ಯಾನಲ್, ವಿ ಆರ್ ಹ್ಯಾಪಿ ಅಬೌಟ್ ದೆಮ್. ಕ್ವೆಶ್ಚನ್ ಪವನ್, ಇವರು ನನಗೆ ಎರಡು ರೀತಿ ನೋಡಿದ್ರೆ, ಪಾಸಿಟಿವ್ ಸೈಡ್ ನೋಡಿದ್ರೆ, ಐ ಆಮ್ ಕ್ರೇವಿಂಗ್ ಟು ವಾಚ್ ಮಣಿರತ್ನಂ ಸ್ಟೈಲ್ ಮೂವಿ. ಸುಮಾರು ಜನ ಮಿಸ್ ಮಾಡ್ಕೋದಿ, ಬಿಕಾಸ್ ದಟ್ ಗೈ ಬೇಡ, ಆರಾಮ ಮಾಡ್ಕೊಳ್ಳಿ, 3 ವರ್ಷಕ್ಕೊಂದು ಪಿಕ್ಚರ್ ಮಾಡ್ಲಿ, ಇನ್ಯಾರು ಅವ್ರ ತರ ಮೂವೀಸ್ ಮಾಡ್ತಿದ್ರೆ ವೈ ನಾಟ್. ನನಗೆ ಸೊ ಗೌತಮ್ ವಾಸುದೇವ್ ಮೆನನ್ ಈಸ್ ಒನ್ ಸಚ್ ಹೂ ಡಸ್ ಫಾಲೋ, ಅಂಡ್ ಆಂಥಾಲಜಿ ನಲ್ಲಿ ಗೌತಮ್ ವಾಸುದೇವ್ GVM ಇದೆ, GVM ಇದೆ, ಚೆನ್ನಾಗಿದೆ ಅದು. ಅಂಡ್ ಸುಧಾ, they both are ardent fans and devotees of Maniratnam. So ಭಕ್ತರು. yeah. Sorry. Just to get segue, ಶ್ರೋತೃಗಳೇ, ನೀವು ನೋಡ್ತಾ ಇರೋರು, ಕೇಳ್ತಾ ಇರೋರು, ನಾವು ಇವಾಗ ತಾನೇ ಮಾತಾಡಿದ್ದು ಸಮರಿ ಮಾಡ್ಬಿಡ್ತೀವಿ ಕ್ವಿಕ್ ಆಗಿ. ಮೊದಲು ವಿ ಟಾಕ್ಡ್ ಅಬೌಟ್ ರಾಜೀವ IAS. ರೂಪಾ ರವಿ ಮಾತಾಡಿದ್ರು, ಬಹಳ ಚೆನ್ನಾಗಿ ರಿವ್ಯೂ ಮಾಡಿದ್ರು, ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ರು. ಧನ್ಯವಾದಗಳು ರೂಪಾ, ನೀವು ತುಂಬಾ ಮಾಡ್ಬೇಕು. ಇನ್ನು ಕ್ಲಾಸಿಕ್ ಮೂವೀಸ್ ಬಗ್ಗೆ ಮಾಡ್ಬೇಕು ಅನ್ಸ್ತಾ ಇದೆ. ಬಂಗಾರದ ಮನುಷ್ಯ ತಗೊಂಡು ನಿಮ್ಮ ಬಾಯಲ್ಲಿ ಕೇಳ್ಬೇಕು ಅನ್ಸ್ತಾ ಇದೆ. ತುಂಬಾ ಚೆನ್ನಾಗಿ ಅದನ್ನ ಪರಿಚಯ ಮಾಡ್ಕೊಟ್ರಿ. ನೀವು ಅಷ್ಟೇ, ನೀವು ಬಹಳ, ನೀವು ನೋಡಿದ ರೀತಿ, ಎಕ್ಸ್ಪ್ಲೈನ್ ಮಾಡಿದ ರೀತಿ ಬಹಳ ಚೆನ್ನಾಗಿತ್ತು ಪ್ರಮೋದಿನಿ. ನಿಮ್ಗೆ ಐ ವಾಂಟ್ ಯು ಟು ವಾಚ್ ಉಪೇಂದ್ರಾಸ್ ಮೂವೀಸ್, ಅಂಡ್ ಐ ವಾಂಟ್ ಯು ಟು ಎಸ್ಪೆಷಲಿ ಈ ರೀತಿ ಸೈಕಲಾಜಿಕಲ್ ಮೂವೀಸ್ ನೋಡ್ಬೇಕು, ಮೆಮೆಂಟೋ, ಇನ್ಸೆಪ್ಷನ್, ಅದನ್ನ ನಿಮ್ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆ ಆಗ್ತಿದೆ. ಎರಡು ಚೆನ್ನಾಗಿತ್ತು, ಲೂಡೋ ಅಂಡ್ ಇದು Rajiva. And actually, I thought when Pawan came on board, I didn't think you have seen the Surya's movie. I thought you were talking about the Aru Kathegala movie. Yeah, adu amele maybe if you want to do another segment, I want to talk about that if you have time for that. Yeah. Adralli, you're saying e lady director has done one. She's there. She's done the first film. She's the Gopi. Our hesaru, avribru, Gopi and yeah, the first of the 5 anthology films is Sudha's. And GVM is the nuclear physicist story. So adu ಚೆನ್ನಾಗಿದೆ. ಅವರುಂ ನಾನು. Yes. ನಾನು ತುಂಬಾ ದಿವಸ ಆಗಿದೆ ನೋಡಿ ರಾಜೇಶ್ವರಿ, I don't remember, but ಅದು ಕುತ್ಕೊಂಡ್ಬಿಡುತ್ತೆ ಕೆಲವೊಂದು ವಿಜುವಲ್ಸ್ ಅಷ್ಟೇ. ವಿಜುವಲಿ ಯು ಸ್ಪೋಕ್ ಅಬೌಟ್, ನಾನು ತೆಲುಗಲ್ಲಿ ನೋಡಿದೆ ಸೂರ್ಯ ಮೂವಿ. ನಂಗೆ ನಿಜವಾಗ್ಲೂ ಹೇಳ, ನಂಗೆ ಫಸ್ಟ್ ಅನ್ಸಿದ್ದು, ನಂಗೆ ಹೊಟ್ಟೆ ಉರಿತು, ಕನ್ನಡದವ್ರು ಯಾಕೆ ಮಾಡಲಿಲ್ಲ. ಕ್ಯಾಪ್ಟನ್ ಗೋಪಿನಾಥ್ ಅವ್ರು ಎಸ್ಪೆಷಲಿ ಆ ನೇಟಿವಿಟಿ ಬಂದಾಗಂತೂ ಸಖತ್ ಹೊಟ್ಟೆ ಹೊರದೋಯ್ತು, ನಮ್ ಕನ್ನಡದವ್ರು ಯಾಕೆ ಮಾಡ್ಲಿಲ್ಲ ಈ ಮೂವಿ ಅಂತ. ಬಟ್ ಹೇಳ್ಬೇಕು ಅಂದ್ರೆ ಒಂಥರ ಇಂಡಿಯನ್ ಮೂವಿಗೆ ಹೊಸತನದ ಮೂವಿ. ಅಂದ್ರೆ ಏರ್ ಕ್ರಾಫ್ಟ್ ಹತ್ರ ಶೂಟ್ ಮಾಡಿರೋದಾಗ್ಲಿ, ಒಳಗಡೆ ತಗೊಂಡೋಗಿ ಮಾಡಿರೋದು, ಅದು ಈಸಿ ಅಲ್ವೇ ಅಲ್ಲ. ಅದೆಷ್ಟು ಪರ್ಮಿಷನ್ಸ್ ತಗೊಂಡಿದಾರೋ, ಅದೇನ್ ಮಾಡಿದಾರೋ, ಲ್ಯಾಂಡ್ ಮಾಡೋದು, ಟೇಕ್ ಆಫ್ ಮಾಡೋದು, ಬ್ಯೂಟಿಫುಲ್. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಇಟ್ ಮೋರ್, ಬಟ್ ನೋಡ್ಬೋದು. ನನಗೂ ಲೆಂತಿ ಅನ್ನಿಸ್ತಾವ ಮೂವಿ, ರೈಟ್ಲಿ ಸೆಡ್. ಈಗ ಈ ವಿಷಯದ ಬಗ್ಗೆ ಬರೋಣ. ಏನ್ ಗೊತ್ತಾ, ನಾವು ಲಿಮಿಟ್ ಮಾಡ್ಕೊಬಾರ್ದು ಅಲ್ವಾ.
ಈಗ ನೋಡಿ, ನಾವ್ ಯಾಕೆ ಶ್ರೀನಿವಾಸ್ ರಾಮಾನುಜನ್ ಮೇಲೆ ಒಂದು ಕನ್ನಡ ಪಿಕ್ಚರ್ ಮಾಡ್ಬೋದು. ಬಿಕಾಸ್ ಶ್ರೀನಿವಾಸ್ ರಾಮಾನುಜನ್ ಆಯ್ತು ತಮಿಳ್ನಾಡು ಹುಟ್ಟಿದ್ರು, ಅವ್ರ ಕಥೆನ ನಾವು ಕನ್ನಡದಲ್ಲಿ ಹೇಳೋಣ. ಇನ್ ಯಾರೋ ಮಾತಾಡಿದ್ರ ಬಗ್ಗೆ. ಚಂಬಲ್ ಕಣಿವೆ, ರೈಟ್? ಸಿಪಾಯಿ ರಾಮ ಎಕ್ಸಾಂಪಲ್ ತಗೊಂಡ್ರೆ ದ ಹೋಲ್ ಮೂವಿ ಇಸ್ 80% ಇಸ್ ಶಾರ್ಟ್ ಆನ್ ಲೊಕೇಶನ್ ಇನ್ ಚಂಬಲ್. ಬಟ್ ಅದನ್ನ 80% ದೇ ಕನ್ನಡಿಫೈಡ್ ದ ಚಂಬಲ್ ಕಣಿವೆ. ಸ್ವಲ್ಪ ಹಿಂದಿ ವರ್ಡ್ಸ್ ಯೂಸ್ ಮಾಡಿದ್ರು. ಅದಕ್ಕೆ ನನಗೆ ಮಲಯಾಳ ಮೂವೀಸ್ ಬಗ್ಗೆನೇ ಒಂದು ಬೇರೆ ಸೀರೀಸ್ ಮಾಡ್ಬೇಕು ಹೇಳ್ತಾ ಇದ್ನಲ್ಲ. ಈ ಸಿ ಯು ಸೂನ್ ನೋಡಿ, ಸಿ ಯು ಸೂನ್ ಎಕ್ಸಾಂಪಲ್ ಕೊಡಕ್ಕೆ, ಅವ್ರಿಗೆ ರೆಸ್ಟ್ರಿಕ್ಷನ್ ಇಲ್ಲ. ದೇ ಹ್ಯಾವ್ ಹೋಲ್ ವರ್ಲ್ಡ್ ಫಾರ್ ದಟ್. ದುಬೈಗೆ ಹೋಗ್ತಾರೆ, ಅಲ್ಲೆಲ್ಲ FB ಅವನು ಝೂಮ್ ಸೆಷನ್ ಅಲ್ಲೇ ಅವನು ಎಲ್ಲೋ ಏನೋ ಪ್ರಭಾ, ನೀನು ಸಿ ಯು ಸೂನ್ ನೋಡಿದ್ಯಾ ಬೈ ಸೆಕೆಂಡ್ ಡೇ NSA whatever ಅವನು? ನಮ್ಮ ಮಕ್ಳು ದೊಡ್ಡವರು ಆಗ್ಬಿಟ್ಟಿದಾರಪ್ಪ, ನಮ್ಗೆ ಬೇರೆ ಕೆಲಸ ಇಲ್ಲ, ನಾವು ನೋಡೋದೇ ಫಿಲಮ್. ಈಗ ಇಡೀ ದಿನ ಕುತ್ಕೊಂಡು ಫಿಲಮೇ ನೋಡ್ತಾ ಇರ್ತೀನಿ ನಾನು. ಒಳ್ಳೇದು. ಸೊ ಯು ನಾಟ್ ರೆಸ್ಟ್ರಿಕ್ಟಿಂಗ್, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಮಾಡಬಹುದು. ದಟ್ಸ್ ಅ ಗುಡ್ ಥಿಂಗ್. ಈಗ ನೋಡಿ, ದಟ್ಸ್ ವಾಟ್ ಸೂರ್ಯಸ್ ಟೀಮ್ ಹ್ಯಾಸ್ ಡನ್. ಅವ್ರು ನೋಡಿದ್ರು ಕತೆ ಚೆನ್ನಾಗಿದೆ, ಇಟ್ಸ್ ಓಕೆ, ಹಾಸನ ಪಾಡಿಗೆ ಇದ್ಕೊಳ್ಳಿ, ನಾವು ಅದನ್ನ ಮಧುರೈ ಪಕ್ಕ ಒಂದು ಹಳ್ಳಿ ಮಾಡ್ಬೋಣ, ಏನೀಗ ಅಲ್ವಾ? ಅಂಡ್ ಫಿಕ್ಷನಲೈಸ್ ಮಾಡಿದೀವಿ, ಟ್ರೂ ಸ್ಟೋರೀಸ್ ತಗೊಂಡು ಅಂತ ಡಿಕ್ಲರೇಷನ್ ಕೊಟ್ಬಿಡ್ತಾರೆ ಮುಂಚೆನೆ. ಸೊ ಇಟ್ ಈಸ್ ವಾಟ್ ಇಟ್ ಈಸ್. ಇನ್ನೊಂದು ಮುಖ್ಯವಾಗಿ, ಈ ಗೋಪಿನಾಥೆ ಟ್ವೀಟ್ ಮಾಡಿಬಿಟ್ಟು ಈ ಪಿಕ್ಚರ್ ಬಗ್ಗೆ ಇಲ್ಲ ಸ್ವಲ್ಪ ಕತೆ ಹೇಳಿದ್ದಾರೆ ಗೋಪಿನಾಥ್ ಅವರು. ಮಾಡಿದ್ದಾರೆ. ಸೊ ನಮ್ಮನ್ನ ನೀವು ನೋಡೋಣ, ಯಾರಾದ್ರೂ ಎಲ್ಲ ನೋಡ್ತಾ ಇದಾರೆ, ಐ ಥಿಂಕ್ ವಾಚಿಂಗ್ ಇಲ್ಲ ಹಾಕಿದ್ದಾರೆ, ಲೈಕಿಂಗ್ ಇಟ್ ಅಂತ. ಗುಡ್. ಶ್ರೀಧರ್ ಅವರೇ, ಒಂದು ಕ್ವಿಕ್ ಆಗಿ ಪವನ್ ಅವ್ರಿಗೇನೋ ಹೇಳ್ಬೇಕು. ಸರಿ. ಅವರ ಪ್ರಣಯ ಪ್ರಜ್ಞೆ ಬಗ್ಗೆ ನಾನು ಅವ್ರಿಗೆ ನಿಮ್ ಪರ್ಸನಲ್ ಆಗಿ ಮೆಸೇಜ್ ಕಳಿಸ್ಬೇಕು ಅನ್ಕೊಂಡ್ ಕಳ್ಸಕ್ ಆಗಿಲ್ಲ. ಬಟ್ ನನ್ಗೇನ್ ಅನ್ನಿಸ್ತು ಅಂದ್ರೆ, ಒಂದ್ ಕ್ವಿಕ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನನ್ಗೆ ಈ ಕೆ ಬಾಲಚಂದರ್ ಮೂವೀಸ್ ತುಂಬಾ ಇಷ್ಟ. ನನ್ಗೆ ಎಂಡಿಂಗ್ ಅವ್ರದ್ದು ಹ್ಯಾಪಿ ಆಗಿರಲ್ಲ, ಅನ್ಕೊಂಡಂಗಿರಲ್ಲ, ಬಟ್ ಮೂವಿ ತುಂಬಾ ಚೆನ್ನಾಗಿರುತ್ತೆ ಹಾಗನ್ನಿಸ್ತು ನನ್ಗೆ. ಅದನ್ನ ಹೇಳ್ಬೇಕು ಅನ್ನಿಸ್ತು. That's a big huge comparison. Thank you so much. I appreciate it. Sure, no problem. I'll convey to the team. Sure. Yeah, it was one of those experiences in COVID and everything. ಹೆಂಗೋ ಆಯ್ತು ಅಷ್ಟೇ. ನೀವು ಬೆಂಕಿಯಲ್ಲಿ ಅರಳಿದ ಹೂವು ನೋಡಿದೀರಾ? ಇಲ್ಲಮ್ಮ, ನೋಡಿಲ್ಲ ನಾನು. ಚೆನ್ನಾಗಿದೆ, ನೋಡಿ, ಅದು ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಇಲ್ಲ ಪವನ್, ಯು ವುಡ್ ಹ್ಯಾವ್ ಸೀನ್ ಐದರ್ ದ ಓಲ್ಡರ್ ತೆಲುಗು, ಅದೇ ಅಪ್ಪ ಕಮಲ್ ಹಾಸನ್, ಸುಹಾಸಿನಿ ಎಲ್ಲ ಇದಾರಲ್ಲ, ನೋಡಿರ್ಬೋದು. ಒನ್ ಆಫ್ ದ ಕೆ ಬಾಲಚಂದ್ರ ಮೂವೀಸ್ ನೋಡಿರ್ತೀವಿ. Okay, I may have. ರೆಫರೆನ್ಸ್ ಫಾರ್ ದಟ್ ರೂಪಾ, ಬೆಂಕಿಯಲ್ಲಿ ಅರಳಿದ ರೆಫರೆನ್ಸ್ ವಿತ್ ಪ್ರಣಯ ಪ್ರಜ್ಞೆ. ಅದೇ ಎಂಡಿಂಗು ನೀವ್ ಅನ್ಕೊಂಡಂಗಿರಲ್ಲ. ಇಟ್ಸ್ ನಾಟ್ ಆಲ್ವೇಸ್ ಹ್ಯಾಪಿ ನಾರ್ಮಲ್ ಎಂಡಿಂಗ್, ಬಟ್ ಮೂವಿ ತುಂಬಾ ಇಷ್ಟ ಆಗತ್. ಕಣ್ಣಲ್ಲಿ ನೀರ್ ಬರ್ಸಿದ್ರು ಮೂವಿ ವಿಲ್ ಬಿ ನೈಸ್. ಸೊ ನಂಗೆ ಪ್ರಣಯ ಪ್ರಜ್ಞೆ ಹಂಗೆ ಅಷ್ಟು ಚೆನ್ನಾಗಿದೆ ಅನ್ನಿಸ್ತು. ವೆರಿ ನೈಸ್. ಥ್ಯಾಂಕ್ ಯು. Awesome. Good review. Live review ಬಂದಿದೆ ನಿಮಗೆ. So ಲೈವ್ ರಿವ್ಯೂ ಅಲ್ಲಪ್ಪ, ಅಪ್ರಿಸಿಯೇಷನ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಾವು ಅದೇ ಫ್ರೀ ಫಾರ್ಮ್ಯಾಟ್ ಇಟ್ಕೊಂಡಿದ್ವಿ, ಏನಂತ ಅಲ್ಲ. ಸೊ ನಿಮ್ಗೆ ಯಾರಾದ್ರೂ ಕೇಳ್ತಾ ಇರೋರು ಅಥವಾ ನೋಡ್ತಾ ಇರೋರು, ಅದಕ್ಕೆ ನಾನು ಸಾರಿ, ನಾನು ಪಕ್ಕದಲ್ಲಿ ತಿರ್ಕೊಂಡಿದ್ದೆ. Yeah, I also have to go. I have to call India. So can I drop? You guys need me for something? ಧನ್ಯವಾದಗಳು ಬಂದಿದ್ದಕ್ಕೆ. ಶಾರ್ಟ್. Thank you so much. Thank you all. Thank you. ಅಂಡ್ ಮುಂದುವರ್ಸೋಣ. ಸೊ ಅದೇ ನಾವು ಪರವಾಗಿಲ್ಲ ಫ್ರೀ ಫಾರ್ಮ್ಯಾಟ್ ಇಟ್ಕೊಂಡಿದೀವಿ. ನಮ್ಮ ಜನ ನೋಡ್ತಾ ಇದಾರೆ, ಕೇಳ್ತಾ ಇದಾರೆ. ಒಂದ್ಸಲ ನೋಡ್ಬಿಡ್ತೀನಿ. ಯಾರಿಗಾದ್ರೂ ಇಲ್ಲಿ ತನಕ ಮಾತನಾಡಿರುವ ಚಿತ್ರಗಳ ಬಗ್ಗೆ, ರಾಜೀವ AS ನೋಡಿಲ್ಲ ಅಂದ್ರೆ, ನಿಮಗೆ ನೋಡ್ಬೇಕು ಅನ್ನಿಸ್ತಾ, ಏನ್ ಅನಿಸ್ತು ಏನಾದ್ರು ಹೇಳಂಗಿದ್ರೆ ಹೇಳಿ, ಈಗ್ಲಾದ್ರು ಹೇಳಿ. ಆಮೇಲೆ ವಾಟ್ಸ್ಆಪ್ ಮುಖಾಂತರ ಮೆಸೇಜಸ್ ಕಳಿಸಿ. ಅಂಡ್ ಲೂಡೋ ನೋಡಿದ್ರೆ ಲೂಡೋ ಬಗ್ಗೆ ಹೇಳಿ. ಅಂಡ್ ಇದ್ರದ್ದು ಹೆಸರು ನನಗೆ ಬರ್ತದೆ, S&S. ವಾಟ್ ಎಸ್ ಇಸ್ ದಟ್? ವಾಟ್ ಎವರ್ ದಟ್ ಎಸ್ ಇಸ್. ತಮಿಳ್ ಪಿಕ್ಚರ್ ಎಸ್ ಶುರು ಆಗೋದು. ವಾಟ್ ಎವರ್ ಫ್ಲೈಯಿಂಗ್ ಸಿಂಪ್ಲಿ ಫ್ಲೈ ಕಾದಂಬರಿ ಆಧಾರಿತ ತಮಿಳ್ ಚಿತ್ರ ಅನ್ಬೋಣ. ಸೂರಾರೈ ಪೊಟ್ರು. ಸೂರ ಅಂದ್ರೆ ಶೂರ ಅಲ್ವಾ? ಅದೇ ಶೂರರು ಅಂತನ. ಆ ಚಿತ್ರದ ಬಗ್ಗೆ ಅದ್ರದ್ದು ನನಗೆ ಪೋಸ್ಟರ್ ಇಷ್ಟ ಆಯ್ತು. ಒಂಥರ ಅದು ಈ ಒಂಥರ ಏನದು, ಅದ್ರದ್ದು DVD ಕವರ್ ವುಡ್ ಬಿ ನೈಸ್. ಹೆಂಗೆ ಅಂದ್ರೆ ಹೇಳ್ತೀನಿ ರೀ, ಏನ್ ಕಲರ್ ಅಂದ್ರೆ ಅದಕ್ಕೆ, ಐ ಥಿಂಕ್ ಐ ಹ್ಯಾವ್ ದಿಸ್, ವಾಟ್ ವಾಸ್ ದಟ್, ನಂತರ ಒಂದು ಲಾರ್ಡ್ ಆಫ್ ದ ರಿಂಗ್ಸ್ ಬುಕ್ ಕೇಸ್ DVDs ಅದೇ ಕಲರ್ ಇರೋದು. ಸೊ ಆಲ್ಮೋಸ್ಟ್ ಅದ್ ಜ್ಞಾಪಕ ಬಂತು ನನಗೆ ಅದ್ರದ್ದು ಪೋಸ್ಟರ್ ನೋಡಿದಾಗ. ಸೊ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಮೆಚ್ಕೊಬೇಕಾದ್ದು, ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಅಂಡ್ ಇವನ್ ಆಲ್ ಓವರ್ ಇಂಡಿಯಾ ಈಗ ಎಲ್ಲ ಈ ಸ್ಟಾರ್ಗಳ ಪಿಕ್ಚರ್ಗಳೇ ಬಂದಿಲ್ಲ ಅಂತಂದ್ರೆ. ಸೊ ಅಕ್ಷಯ್ ಕುಮಾರ್ದು ಒಂದು ಲಕ್ಷ್ಮಿ ಬಾಂಬ್, ವಿಚ್ ಇಸ್ ಅ ರೀಮೇಕ್ ಆಫ್ ದ ಸೇಮ್ ಓಲ್ಡ್, ಉಪೇಂದ್ರ ಮಾಡಿದಾನೆ ಅದನ್ನ, ತಮಿಳ್ ಇವನ್ ಮಾಡಿದಾನೆ ರಾಘವ ಲಾರೆನ್ಸ್, ಆ ಮೂವಿದೆ ರೀಮೇಕ್. ಅದ್ ಬಿಟ್ರೆ ದಿಸ್ ನೋ ದ ಸ್ಟಾರ್ ಮೂವಿ ಕನ್ನಡದಲ್ಲಿ ಬಂದಿಲ್ಲ, ತೆಲುಗಲ್ಲಿ ಬಂದಿಲ್ಲ. ಸೊ ಇನ್ ದಟ್ ಸೆನ್ಸ್ ವಿ ಶುಡ್ ಅಪ್ರಿಶಿಯೇಟ್ ಸೂರ್ಯ ಫಾರ್ ಸಪೋರ್ಟಿಂಗ್ ಇಟ್. ಅಂಡ್ ಜನ ನೋಡ್ತಾ ಇದ್ದಾರೆ. ಇದು ಯಾವುದು ಒಂದ್ಸಲ ಸಮರೈಸ್ ಮಾಡೋದಕ್ಕೆ, ಅಮೆಝಾನ್ ಪ್ರೈಮ್ ಆರ್
ಇಟ್ಸ್ ಆನ್ ಪ್ರೈಮ್. ಎರಡರಲ್ಲೂ ಇದೆ, ತೆಲುಗಲ್ಲೂ ಇದೆ, ಆಕಾಶಮೇ ಹದ್ದುರ ಅಂತ ತೆಲುಗುನಲ್ಲಿ, ಸುರರೇ ಯಾ ಅಂಡ್ ಫೋಟೋ ಇನ್ ತಮಿಳ್. ಅದೇ ತುಂಬಾ ಚೆನ್ನಾಗಿದೆ, ಮೇಕಿಂಗ್ ಮಾತ್ರ ನೋಡ್ಲೇಬೇಕಾದ ಮೂವಿ ಅದು. ಬಟ್ ನನಗೆ ಆಕ್ಚುಲಿ ಗಾಟ್ ಇಂಟ್ರೆಸ್ಟೆಡ್. ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಐ ಡಿಂಟ್ ನೋ ಯಾರಿಗೂ ಹೊಸ ಲೇಡಿ ಅನ್ಕೊಂಡೆ ಇವರು ಡೈರೆಕ್ಟರ್. ಬಟ್ ಇವರು ಮಣಿರತ್ನಂ ಶಿಷ್ಯ ಅಂತ ಗೊತ್ತಾದ್ರೆ ನನಗೆ, ಸೊ ಐ ಆಮ್ ಗೋನಾ ಆಡ್ ದಿಸ್ ಟು ದ ಲಿಸ್ಟ್. ಸೋ ಮೆನಿ ಆಸ್ಪೆಕ್ಟ್ಸ್ ಇದೆ ಅದರಲ್ಲಿ. ನೆವರ್ ಗಿವ್ ಅಪ್ ಒಂದು, ಆಮೇಲೆ ಗಂಡ ಹೆಂಡತಿ ರಿಲೇಶನ್ಶಿಪ್ ಹೆಂಗಿರ್ಬೇಕು, ಸಕ್ಸಸ್ಫುಲ್ ಆದಾಗ್ಲೇ ಗಂಡ ಅಲ್ಲ, ಹೌ ಯು ಮೋಟಿವೇಟ್ ಯುವರ್ ಹಸ್ಬೆಂಡ್, ಈಚ್ ಅದರ್ ಕಪಲ್ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲಿ. ಸೊ ನೀವ್ ನೋಡಿದೀರಾ? ರೂಪಾ, ಸುಭಾಷ್, ರೂಪಾ ರವಿ, ನಿಮ್ ನೋಡಕ್ ಇಂಟ್ರೆಸ್ಟ್ ಆಯ್ತು ಅನ್ಸುತ್ತೆ ಅಲ್ವಾ? ಇವ್ರು ಕೇಳ್ಬಿಟ್ಟು ಸೂರ್ಯ ಅಂತ ಅಂದಿದ ತಕ್ಷಣನೇ ನೋಡಕ್ ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು. ಈಗ ಇವ್ ರಾಜೇಶ್ವರಿ ಪವನ್ ಹೇಳಿದ್ ನೋಡಾದ್ಮೇಲಂತೂ ನೋಡ್ತೀನಿ. ಮೋಸ್ಟ್ಲಿ ನಾಳೆನೆ ಮುಗಿಸ್ಬಿಡ್ತೀನಿ, ಬಟ್ ನೋಡ್ತೀನಿ. ಸರಿ, ನೋಡೋಣ. ನನಗೆ ಸೂರ್ಯದ ಓವರ್ ಆಲ್ ಎಲ್ಲ ಇಷ್ಟ ಆಗಿದೆ. ಐ ಥಿಂಕ್ ನನಗೆ ಯಾವ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಇದು ಸಿಂಗಮ್ ನಾನು ನೋಡ್ಲಿಲ್ಲ ಇನ್ನು. ಬಟ್ ಇದು ಸ್ವಲ್ಪ ತುಂಬಾ ಕಾಂಪ್ಲಿಕೇಟೆಡ್ ಮಾಡಾಕ್ಬಿಟ್ರು. ಅದು ವಾರಣಂ ಆಯಿರಂ, 1000 ಆನೆಗಳು. ಅಲ್ಲಿ ರಮ್ಯಾ ಬೇರೆ ಇದ್ಲಪ್ಪ, ನಮ್ಮ ರಮ್ಯಾ, ದಿವ್ಯಾ ಸ್ಪಂದನ, ನಮ್ಮ ಕನ್ನಡದ ರಮ್ಯಾ ಮಾಡಿದ್ಲು ಅದ್ರಲ್ಲಿ. ಎನಿವೆ, ರೂಪಾ, ಸುಭಾಷ್, ವಾಟ್ ಯು ಥಿಂಕ್? ವಿಲ್ ಯು ವಾಚ್ ದಿಸ್ ಮೂವಿ? ಇಲ್ಲ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅವ್ರ ರಿವ್ಯೂ ಎಲ್ಲ ಕೊಟ್ಮೇಲೆ ನಾನು ಮಣಿರತ್ನಂ ಫ್ಯಾನ್, ಆದ್ರಿಂದ ಆತರ ಇದ್ರೆ ನೋಡ್ತೀನಿ ನಾನು. ವೈ ನಾಟ್? ಅವರ ವಿಡಿಯೋಗ್ರಫಿ, ಸಿನಿಮಾಟೋಗ್ರಫಿ, ಅವ್ರ ಕತೆ ಹೇಳೋ ರೀತಿ, ಅದು ಈಸಿಯಾಗಿ ಇಟ್ಸ್ ನಾಟ್ ಲೀನಿಯರ್ ಆಗಿರಲ್ಲ. ಆದ್ರಿಂದ ಖಂಡಿತವಾಗೂ, ಅದು ಅಲ್ಲದೆ ಮಹಿಳಾ ಡೈರೆಕ್ಟರ್ ಆಗಿದ್ರಿಂದ ಇಟ್ ಮೈಟ್ ಬಿ ಎ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಇರಬಹುದು ಅಂತ ಅನ್ನಿಸ್ತು. ನಾನು ಖಂಡಿತ ನೋಡ್ತೀನಿ. ನನಗೆ ತಮಿಳ್ ಮತ್ತೆ ತೆಲುಗು ಅರ್ಥ ಆಗಲ್ಲ, ಆದ್ರೆ ಸಬ್ ಟೈಟಲ್ಸ್ ಇದ್ರೆ ಯಾವ ಸಿನಿಮಾ ಬೇಕಾದ್ರೂ ನೋಡ್ತೀನಿ. ಪ್ಯಾರಾಸೈಟ್ ಅಮೇಝಿಂಗ್ ಅಲ್ವಾ? ಭಾಷೆ ಏನೋ ಇದಿಲ್ಲ, ಬ್ಯಾರಿಯರ್ ಅಲ್ಲ, ಚೆನ್ನಾಗಿರುತ್ತೆ ಅಷ್ಟೇ. ನನಗೆ ಒಂದೇ ಆಸೆ, ಪ್ಯಾರಾಸೈಟ್ ತರ ಮೂವಿ. ನನಗೆ ಜ್ಞಾಪಕ ಇದೆ ಅವತ್ತು ಎಷ್ಟು ಅಫೆಕ್ಟ್ ಆಗಿತ್ತು ಅಂದ್ರೆ, ಅಲ್ಲಿ ಯಾರು ರೀ ಸಾಕು ಸ್ವಲ್ಪ ಮೆಸೇಜ್ ಕಡಿಮೆ ಮಾಡ್ರಿ, ನನಗೆ ನಾನು ಥಿಯೇಟರ್ ಬಿಟ್ಟು ಬಂದಿಲ್ಲ, ಪಾರ್ಕಿಂಗ್ ಲಾಟ್ ಕೂತ್ಕೊಂಡು ಇರೋ ಬರೋ ಗ್ರೂಪ್ ಅಲ್ಲೆಲ್ಲ, ನೀವು ಬೇರೆ ನೋಡಿದ್ರು ಪರವಾಗಿಲ್ಲ ಈ ಪಿಕ್ಚರ್ ನೋಡಿ ಅಂತ ಎಲ್ಲಾ ಗ್ರೂಪ್ ಅಲ್ಲೂ ಮೆಸೇಜ್ ಹಾಕ್ಬಿಟ್ಟಿದ್ದೆ. ನನ್ಗೆ ಒಂದೇ ಆಸೆ, ಪ್ಯಾರಾಸೈಟ್ ನ ಮತ್ತೆ ನೋಡ್ಬೇಕಾದ್ರೆ ಸಬ್ ಟೈಟಲ್ಸ್ ಆಫ್ ಮಾಡ್ಬಿಟ್ಟು ನೋಡೋಣ ಅಂತ. ಎಸ್ಪೆಷಲಿ ಹೇಗಿದ್ರು ಎಲ್ಲರೂ ಪ್ಯಾರಾಸೈಟ್ ನೋಡಿದ್ರ ಅಪ್ಪ 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 ಅಂತ ಬಿಡ್ತಾರೆ ನೋಡಿ. ವಿತ್ ದ ಸೇ ದ ಫ್ಯಾಮಿಲಿ ಥಿಂಗ್, ದೇ ಸೇ ಅಪ್ಪ, ರೈಟ್? ಆಮೇಲೆ ಅದನ್ನ ಆಕ್ಚುಲಿ ನಮ್ಮ ಹಿಂದಿ ಅಥವಾ ಕನ್ನಡದಲ್ಲೂ ಮಾಡಬಹುದು ಅದನ್ನ. ಇಟ್ ಇಸ್ ಸೋ ರಿಲೇಟಬಲ್. ಅಂಡ್ ಅಪ್ಪ ಅಂತಾರ, ವಿ ಸೇ ಅಪ್ಪ. ಸೊ ಐ ರಿಯಲಿ ಲೈಕ್ ಆ ಅಣ್ಣ ತಂಗಿ ಸೆಂಟಿಮೆಂಟ್. ಓ ಮೈ ಗಾಡ್, ಸೊ ಇಂಡಿಯನ್ ಮೂವಿ ತರನೇ ಇತ್ತು. ಒಂದ್ ಸ್ವಲ್ಪ ಅಡಲ್ಟ್ ಕಂಟೆಂಟ್ ಸ್ವಲ್ಪ ಟ್ರಿಮ್ ಮಾಡ್ಬಿಟ್ಟಿದ್ರೆ. ನಾನು ನನ್ ಮಗ ಕೂತ್ಕೊಂಡು ನೋಡಕ್ ಬಹಳ ಆಸೆ, ಬಟ್ ಈಸ್ ಇನ್ ಹೈ ಸ್ಕೂಲ್. ಇನ್ ಸ್ವಲ್ಪ ದಿನ ಆದ್ಮೇಲೆ ಮೇ ಬಿ ವಿಲ್ ವಾಚ್ ಇಟ್. ವಾಟ್ ಡಿಡ್ ಯು ಥಿಂಕ್, ಪ್ರಮೋದಿನಿ? ನೀವು ನೋಡ್ತೀರಾ ಶ್ರೀ ಸೂರ್ಯ ಮೂವಿ? ಟಿಪಿಕಲಿ ಅವ್ರೇನೋ ಹೇಳಿದ್ರಲ್ವಾ, ಪವನ್ ಏನೋ ಹೇಳಿದ್ರು, ಇಟ್ಸ್ ಆಲ್ಮೋಸ್ಟ್ ಲೈಕ್ Maniratnam's movie, but it is not a Maniratnam movie. I think I would still go for a Maniratnam's movie than not a parallel movie. Beda nanage. I'm very particular and picky about my movies. But if all my friends get together and then we sit and watch, then any movie is okay for me. I'm not bothered about the movie then. ಮಾಡೋದು ಡಿಫರೆಂಟ್ ವೇ. ನನ್ ಜ್ಞಾಪಕ ಬರ್ತಾ ಇದೆ, ನೀವೆಲ್ಲ ಮೂವಿ ರಿವ್ಯೂ ಯೂಟ್ಯೂಬ್ ವಿಡಿಯೋಸ್ ನೋಡಿದೀರಾ? ನಮ್ ಕನ್ನಡ ಮೂವೀಸ್ ನ ಅಮೆರಿಕನ್ಸ್ ಕೂತ್ಕೊಂಡು ನೋಡಿದಾರೆ. ಇಬ್ರು ಇದಾರೆ, ಅವ್ರಿಬ್ರು ಹೆಸರು ಮರ್ತ್ಬಿಟ್ಟೆ. ಇಬ್ರು ಅಮೆರಿಕನ್ಸ್ ಇಲ್ಲ, ಆರೆಂಜ್ ಕೌಂಟಿಲಿ ಇದಾರೆ. ದೇ ಹ್ಯಾಡ್ ಕಮ್ ಟು ಸಿ ಅವನೇ ಶ್ರೀಮನ್ ನಾರಾಯಣ. ಪಾಪ್ಯುಲರ್, ಅವ್ರಿಗೆ ಬಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಇದಾರೆ. ಅವ್ರಿಬ್ರು ಕೂತ್ಕೊಂಡು ಮೂವಿ ರಿವ್ಯೂಸ್ ಮಾಡ್ತಾರೆ. ಸಿಕ್ಕಿದ ಮೂವಿ ಎಲ್ಲಾ ಭಾಷೆದ್ ಮಾಡ್ತಾರೆ. ಕನ್ನಡ ಹಾರ್ಡ್ ರಿವ್ಯೂ ಮಾಡ್ತಾರೆ. ಅವನೇ ಶ್ರೀಮನ್ ನಾರಾಯಣದು ಹ್ಯಾಂಡ್ಸ್ ಅಪ್ ಹಾರ್ಡ್ ರಿವ್ಯೂ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ದೇ ವಾಚ್ ಇಟ್ ಟುಗೆದರ್ ಅಂಡ್ ದಿಲ್ ಫಿಲ್ಮ್ ಇಟ್. ವಿಲ್ ಹ್ಯಾವ್ ಟು ಫೈಂಡ್ ಔಟ್ ಹೌ ದೇ ಡೂ ಇಟ್ ಅಂತ. ಸೊ ಪೊಟೆನ್ಶಿಯಲಿ ನಾವು ಅದನ್ನು ಮಾಡೋಣ. ಬೈ ದ ವೇ 10:35 ಆಗಿದೆ. ಸೊ ವೆಲ್ ಲೈವ್ ಫಾರ್ ಕ್ಲೋಸ್ ಟು an hour now, 40 minutes give or take. ಅಂಡ್ ಚೆಕ್ ಮಾಡೋಣ. ಶ್ರೋತೃಗಳೇ, ನಾವು ಇನ್ನು ನೋಡ್ತಾ ಇದ್ದಾರೆ. ಆಕ್ಚುಲಿ ಥ್ಯಾಂಕ್ ಯು ನೋಡ್ತಾ ಇರೋದಕ್ಕೆ. ಏನನ್ಸುತ್ತೆ, ನಾವ್ ಇವಾಗ ನಿಲ್ಸ್ಬೇಡೋಣ ಅಥವಾ ಇನ್ನೂ ಒಂದೆರಡು ಸಿನಿಮಾ ಬಗ್ಗೆ ಮಾತಾಡೋಣ? ರಾಜೇಶ್ವರಿ ಹಾಗೂ ರೂಪಾ ಅವ್ರು ಮಾತಾಡಿಲ್ಲ, ನಾನಿನ್ನೂ ಮಾತಾಡಿಲ್ಲ, ಬಟ್ ನಾವ್ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ಸುಮ್ಮನೆ ಇದಾರೆ. ವಾಟ್ ಯು ಥಿಂಕ್? ಏನಾದ್ರು ಒಂದು ಹೈ ಲೆವೆಲ್ ಹೇಳ್ತೀರಾ ರಾಜೇಶ್ವರಿ? ನಾನು ಇವತ್ತೇನ್ ಹೇಳೋಣ ಅನ್ಕೊಂಡೆ ಅಂದ್ರೆ, ನಾವೆಲ್ಲ ಅವತ್ತು ಮಾತಾಡ್ಕೊಂತಾ ಇದ್ವಿ ಅಲ್ವಾ, ಲೈಕ್ ಕನ್ನಡದಲ್ಲಿ ಯಾಕೆ ವೆಬ್ ಸೀರೀಸ್ ಬರ್ತಾ ಇಲ್ಲ ಅಂತ. ಸೊ ನಾನೊಂದ್ ಸ್ವಲ್ಪ ರಿಸರ್ಚ್ ಮಾಡಿದೆ, ಮತ್ತೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಶ್ರುತಿ ಹೊಂಬಾಳ್ ಜೊತೆನೂ ಮಾತಾಡ್ತಾ ಇದ್ದೆ. ಶಿ ಗೇವ್ ಮಿ ಅ ಲಾಟ್ ಆಫ್ ಐಡಿಯಾ. ಅಂಡ್ ಒಳ್ಳೊಳ್ಳೆ ಆಕ್ಚುಲಿ ಆಲ್ರೆಡಿ 2017 ಅಲ್ಲೇ ಲೂಸ್ ಕನೆಕ್ಷನ್ ಅಂತ ಒಂದು ಬಂದ್ಬಿಟ್ಟಿದೆ. ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ, ಇದು ಯೂಟ್ಯೂಬ್ ಅಲ್ಲೇ ಅವೈಲೇಬಲ್ ಇದೆ.
ನೀವ್ ಯಾರಾದ್ರೂ ಬೆಂಗಳೂರಲ್ಲಿ ಒಂದು 2003-4 ಟೈಮಲ್ಲಿ ಇದ್ರೆ ರೇಡಿಯೋ ಎಫ್ ಎಂ ಅಲ್ಲಿ ಸಖತ್ ಹಾಟ್ ಮಗ ಅಂತ ಒಂದು ಶೋ ಬರ್ತಾ ಇತ್ತು. ತುಂಬಾನೇ ಹಿಟ್. RJ ಪ್ರದೀಪ ವಾಸ್ ಅವರ್ ಎಲ್ಲಾರ್ದು ಫೇವ್ರೇಟ್ ಆಗಿತ್ತು. ಸೊ ಅವರು ಪ್ರೊಡ್ಯೂಸ್ ಮಾಡಿರೋ ಮೂವಿ. ಇದ್ರಲ್ಲಿ ಡಿಫ್ರೆಂಟ್ ಡಿರೆಕ್ಟರ್ಸು ಒಂದೊಂದ್ ಸ್ವಲ್ಪ ಶೂಟ್ ಮಾಡಿದ್ದಾರೆ. ಲೂಸಿಯಾ ಪವನ್ ಸಹಿತಾನು ಮಾಡಿದ್ದಾರೆ ಇದರಲ್ಲಿ. ಇದು ಸಿಂಪಲ್ ಕತೆ. ನನ್ಗೆ ಒಂಥರ ರೆಗ್ಯುಲರ್ ಆಗಿ ಶುರುವಾಗೋದು ಇಷ್ಟ ಆಗಲ್ಲ. ಏನೋ ವಿಚಿತ್ರವಾಗಿ ಶುರುವಾಗ್ಬೇಕು, ವಿಚಿತ್ರವಾಗಿ ಅಂದ್ರೆ ನಂಗೆ ಪ್ರಿಡಿಕ್ಟ್ ಮಾಡಬಾರ್ದು ನನ್ಗೆ ಎಂಡಿಂಗ್, ಆ ತರದ್ ಇಷ್ಟ. ಸೊ ಒಂದ್ ಸಿಂಪಲ್ ಇದು ಜಸ್ಟ್ ಸುನಿಲ್ ರಾವ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಸಿಂಧು ಲೋಕನಾಥ್ ಇದ್ದಾರೆ. ಸೊ ಎಲ್ಲ ಲಕ್ಷ್ಮೀ ಚಂದ್ರಶೇಖರ್ ಅವರು ಇದ್ದಾರೆ, ಬಾಬು ಹಿರಣ್ಣಯ್ಯ ಇದ್ದಾರೆ. ಸೊ ಸುಮಾರು ಜನ ಆಕ್ಟರ್ಸ್ ಬರ್ತಾರೆ ಅಂಡ್ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಸುನಿಲ್ ರಾವ್ ಅಂಡ್ ಅವರು ಇಟ್ಸ್ ಜಸ್ಟ್ ಲೈಕ್ ಹೇಗೆ ಯಂಗ್ಸ್ಟರ್ಸ್ ಬ್ರೇಕಪ್ ನ ಹ್ಯಾಂಡಲ್ ಮಾಡ್ತಾರೆ ಇಂಡಿಯಾದಲ್ಲಿ. ಯಾಕಂದ್ರೆ ನಾನು ಇವಾಗ ನನ್ನ ಕಸಿನ್ಸ್ ನ ಹತ್ರದಿಂದ ನೋಡ್ತಾ ಇಲ್ಲ, ಬಟ್ ಈ ಜನರೇಷನ್ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಟ್ ಗೋಸ್ ವೆರಿ ಅನ್ಪ್ರೆಡಿಕ್ಟಬಲ್. ಆ ಎಂಡಿಂಗ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಅದು ಏನೇನೋ ಲೂಸ್ ಕನೆಕ್ಷನ್ ತರಾನೇ ಎಲ್ಲೆಲ್ಲೋ ಹೋಗಿ ಏನೇನೋ ಆಗ್ಬಿಟ್ಟು ಆಗತ್ತೆ. ಸೊ ಕನ್ನಡದವರಿಂದ ಒಳ್ಳೆ ಪ್ರಯತ್ನ. ಸೊ ಯೂಟ್ಯೂಬ್ ಅಲ್ಲೇ ಇರೋದ್ರಿಂದ ಎಲ್ಲರೂ ನೋಡ್ಬೋದು. ಇಟ್ಸ್ ಟೈಮ್ ಪಾಸ್ ಅಂತ ಹೇಳ್ತೀನಿ. ಅದಕ್ಕೇನು ತುಂಬಾ ತಲೆ ಇಟ್ಕೊಂಡೇ ನೋಡೋದೇನ್ ಬೇಡ. ಸುಮ್ನೆ ಟೈಮ್ ಪಾಸ್, ಈಸಿ ಗೋ. ಲೈಕ್ ರೂಪಾ ಹೇಳ್ದಂಗೆ ತರಕಾರಿ ಹೆಚ್ಕೊಂಡು ಅಡ್ಗೆ ಮಾಡ್ಕೊಂಡು ನೋಡ್ಬಿಡ್ಬೋದು. ಸೊ ನಂಗೆ ಆ ತರದ್ ಲೈಟ್ ಆಗಿರೋದು ಇಷ್ಟ. ಅಂದ್ರೆ ಲೈಕ್ ಟೈಮ್ ಪಾಸ್ ಮಾಡೋ ತರ ತುಂಬಾ ಚೆನ್ನಾಗಿದೆ. ಇನ್ನೊಂದು ವೆಬ್ ಸೀರೀಸ್ ಬರ್ತಾ ಇದೆ ಪರಂಬ ಅವ್ರದ್ದು. ಈಗ ಅದರದ್ದು ಟ್ರೇಲರ್ ಕೂಡ ಅವರು ಲಾಂಚ್ ಅಂದ್ರೆ ಕರಿತಾ ಇದ್ದಾರೆ. ಯಾರಾದ್ರೂ ಲೈಕ್ ದೇರ್ ಆರ್ ಕಾಲಿಂಗ್ ಫಾರ್ ಆಕ್ಟರ್ಸ್. ಪರಂಬ ಪ್ರೊಡಕ್ಷನ್ ಅವ್ರದ್ದು ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ಒರಿಜಿನಲ್ ಸೀರೀಸ್ ಅಂತೆ ಬರುತ್ತಂತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ಫೇಸ್ಬುಕ್ ಅಲ್ಲಿ ಕೂಡ ಅವ್ರದ್ದು ಲಿಂಕ್ ಇದೆ. ಆಮೇಲೆ ಇನ್ನೊಂದು ನನ್ಗೆ ಶ್ರುತಿ ಹೇಳಿದ್ದು ಲೈಲಾ ಅಂತ ನೆಟ್ಫ್ಲಿಕ್ಸ್ ಸೀರೀಸು. ಅದರಲ್ಲಿ ನಮ್ಮ ಲೂಸಿಯಾ ಪವನ್ ಒಂದು ಕಂತನ್ನ ಅವರು ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಫಾರ್ ವೇರಿಯಸ್ ರೀಸನ್ಸ್. ಸೊ ಈಗ ವಿ ಕ್ಯಾನ್ ಬಿ ಹೋಪ್ಫುಲ್ ದಟ್ ನಮ್ಗೆ ಮುಂದೆ ಇನ್ನು ಶಿವರಾಜ್ ಕುಮಾರ್ ಅವ್ರದ್ದು ವೆಬ್ ಸೀರೀಸ್ ಬರ್ತಾ ಇದೆ. ಅವ್ರ ಮಗಳದು ನಿವೇದಿತಾ ಅವ್ರು ತೆಗಿತಾ ಇರೋದು. ಸೊ ಹನಿಮೂನ್ ಅಂತ. ಸೊ ವಿ ಆರ್ ಆಲ್ ವೇಟಿಂಗ್ ಈಗರ್ಲಿ ನಮ್ದೊಂದು ಕನ್ನಡದ ನೆಟ್ಫ್ಲಿಕ್ಸ್ ಸೀರೀಸ್ ಬರ್ಲಿ, ವೆಬ್ ಸೀರೀಸ್ ಅಂತ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ರಾಜೇಶ್ವರಿ ಅವರೇ, ಸುನಿಲ್ ರಾವ್ ಅಂದ್ರಲ್ಲ, ಅವರು ಅದೇ BK ಸುಮಿತ್ರಾ ಅವ್ರ ಮಗ, ಆ ಸುನಿಲ್ ರಾವ್? ಹೌದು ಹೌದು. ನಾನು ಇವತ್ತು ಆಕ್ಚುಲಿ 2 ಎಪಿಸೋಡ್ ನೋಡ್ದೆ ನೀವ್ ಹೇಳಿದ್ದು ಇದನ್ನೇ. ವೆರಿ ಎಂಟರ್ಟೈನಿಂಗ್ ಆಗಿದೆ. ನೀವ್ ಹೇಳ್ದಂಗೆ ಒಂಥರ ಯೂತ್ ಗೆ ಕನೆಕ್ಟ್ ಆಗತ್ತೆ. ಬ್ರೇಕಪ್ ಆಮೇಲೆ ಒಂಥರ ಅನ್ಪ್ರೆಡಿಕ್ಟಬಲ್ ಆಗಿದೆ ಹೇಳ್ದಂಗೆ. ಇನ್ನೂ ಚೆನ್ನಾಗಿದೆ. ನಂಗೆ ವಾಟ್ ಬ್ಲೂ ಮಿ ಆಫ್ ವಾಸ್ ಎಂಡಿಂಗ್ ಆಕ್ಚುಲಿ. ಹೌದಾ? ಟೋಟಲಿ ವಿಲ್ ಲೈಕ್ ಒಂಥರ ನನಗೆ ಬಿಂಜ್ ವಾಚ್ ಮಾಡಿದೆ ನಾನು ಇವತ್ತು. ಆಕ್ಚುಲಿ ಹೋಮ್ ವರ್ಕ್ ಮಾಡ್ತಾ ಇದ್ದೆ ನಾನು ಇವತ್ತು. ತುಂಬಾ ಚೆನ್ನಾಗಿತ್ತು. ಯೂಟ್ಯೂಬ್ ಅಲ್ಲಿ ಇದೆ. 2017 ಅಲ್ಲಿ ಬಂದಿರೋದಿದೆ ಆಕ್ಚುಲಿ. ನಮ್ಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ ನಾವು. 1 ವರ್ಷ 2 ವರ್ಷದಿದ್ದೆ. ನಿಮಗೆ ಇವ್ರು ಗೊತ್ತಲ್ವಾ, ವಿನಾಯಕ್ ಜೋಶಿ, ವಿಜೆ DJ ಆಗಿದ್ದ. ಅಂಡ್ ದೆನ್ ಒಂದ್ ಕಾಲದಲ್ಲಿ ಚೈಲ್ಡ್ ಆರ್ಟಿಸ್ಟ್ ನಮೂರ ಮಂದಾರವೆಲ್ ಮಾಡಿದ್ದ. ಅಂಡ್ ನಮ್ಮ ರೀಸೆಂಟ್ ಆಗಿ ನಮ್ಮ ಕನ್ನಡ ಆಡಿಯೋ ಫೋರಂ ಡಿಸ್ಕಷನ್ ಮಾಡ್ತಿದ್ದಾಗ he was there, he was very active there. ಅಂಡ್ ಅವ್ನ್ ಚೈಲ್ಡ್ ಆರ್ಟಿಸ್ಟ್ ಟೀನೇಜ್ ಅನ್ನೋ ಮೂವಿಯಲ್ಲೇ ಮಾಡಿದ್ದ ಕೂಡ. ಟೀನೇಜ್ ಅವನೆಲ್ಲ ಇನ್ನೊಬ್ಬ ಅನ್ಸುತ್ತೆ. ಸಾರಿ, ನೋ ಮನೆ ಮಿಕ್ಸಿಂಗ್ ಇಟ್ ಅಪ್. ವಾಟ್ ಐಮ್ ಸೇಯಿಂಗ್ ಇಸ್ ಇನ್ನೊಂದು ಮೂವಿಯಲ್ಲಿ ಮಾಡಿದ್ದ. ದಟ್ ಗೈ ಸ್ವಲ್ಪ ದಪ್ಪಗೆಲ್ಲ ಇದ್ದ. ಈಗ ತುಂಬಾ ಎಫರ್ಟ್ ಹಾಕಿ ವರ್ಕೌಟ್ ಮಾಡಿ ಸಿಕ್ಕಾಪಟ್ಟೆ ಸೈಕ್ಲಿಂಗ್ ಮಾಡ್ತಾನೆ. ಅಂಡ್ ಮಾಡ್ತಾನೆ ಅನ್ಬೋದು, ಬಿಕಾಸ್ ಐ ನೋ ಹಿಮ್ ಟು ಕ್ವೈಟ್ ವೆಲ್. ಸೊ ವಿಜೆ ನಮ್ಮ ಈ ಶೈಲಾರಾವ್ ಮಾಡಿದ್ದು ಒಂದು ಹಾಡು ಕರ್ನಾಟಕ ಪ್ರೋಗ್ರಾಮ್ಗೂ he was there. What I'm saying is he did a web series and ಅದರಲ್ಲಿ ಮೋಟಿವೇಶನಲ್ ವೆಬ್ ಸೀರೀಸ್ ಬಹಳ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿದ್ದಾನೆ. ನಾನು ನೋಡಿಲ್ಲ ಅದನ್ನ, ಬಟ್ ನೀವ್ಯಾರು ನೋಡಿದೀರಾ? ಇಲ್ಲ. ಬಟ್ ಅವನು ಇದಾನೆ, ವಿನಾಯಕ್ ಜೋಶಿ ವಿಲ್ ಆಲ್ಸೋ ಕಮ್. ಅದು ಇನ್ನೊಂದು ಟ್ವಿಸ್ಟ್, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬ್ಯೂಟಿಫುಲ್ ಟ್ವಿಸ್ಟ್ ಅದು. That's where he started and then he did his own. ಇದರಲ್ಲಿ is walk ಬೇರೆ ಎಲ್ಲೆಲ್ಲೋ ಸೈಕಲ್ ತಗೊಂಡು ನಾರ್ತ್ ವಾರಣಾಸಿ ಎಲ್ಲೆಲ್ಲೋ ಹೋಗಿದ್ದಾನೆ. And I'll find out because he wanted to present and he's used some good DOS mode ಅಂತ ರ್ಯಾಪ್ ಅಂಡ್ ಹಾರ್ಡ್ ರಾಕ್ ಎಲ್ಲ ಮಾಡ್ತಾರೆ ಕನ್ನಡದಲ್ಲಿ. ಕನ್ನಡ ಮ್ಯೂಸಿಕ್ ಇವಾಗ ಈ ತರ ಯಂಗ್ಸ್ಟರ್ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅವ್ರ ಜೊತೆ ಮೇಡ್ ಅ ಸಾಂಗ್ ಫಾರ್ ಇಟ್. ಸೊ I'll find out what that web series is and maybe ವಿಜಯ್ ಹೇಳಿದ್ರೆ he can come on board because he was directing or making it and he can talk about it. ಮಾಡೋಣ ಅದನ್ನ. And so Loose Connection is 2017. ಈ ಶಿವರಾಜ್ ಕುಮಾರ್ ಮಗಳು ಮಾಡ್ಬೇಕು ಅಂತಿದ್ದು
ಈಗ ಲಾಸ್ಟ್ ಇಯರ್ ನಾನು ಇಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋ ತನಕ ಹೋಗಿದ್ದೆ ಗೊತ್ತಾ, ಜನವರಿ ಟಗರು ಸ್ಪೆಷಲ್ ಅಂತ ಏನೋ ಮಾಡಿದ್ರು. ಅವಾಗ ಶಿವರಾಜ್ ಕುಮಾರ್ ಡಾಟರ್ ಶಿವಣ್ಣನ್ ಜೊತೆ, ಶಿವಣ್ಣನ್ ಮಗಳು ವೈಫ್ ಎಲ್ಲ ಬಂದಿದ್ರು. ಆಗ ಆ ಹುಡುಗಿ ಹೇಳಿದ್ಲು, ಎರಡನೇ ಮಗಳು ಆಫ್ ಕೋರ್ಸ್, ದಟ್ ನಿರುಪಮಾ, ನಿವೇದಿತಾ ನಿರುಪಮಾ ಅಲ್ಲ, ಸೊ ಹೇಳಿದ್ಲು ದಟ್ ವೆಬ್ ಸೀರೀಸ್ ಮಾಡ್ತಾ ಇದೀವಿ ಅಂತ. ಅದ್ರಲ್ಲೂ ಪವನ್ ಇದ್ದಾರೆ, ಪವನ್ ಲೂಸಿಯಾ ಪವನ್. ಐ ಆಮ್ ಸೋ ಹ್ಯಾಪಿ. ಲೈಕ್ ಅವರು ಎಷ್ಟು ವೆಬ್ ಸೀರೀಸ್ ಅಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ, ನಮ್ಗೆ ಅದ್ರ ಐಡಿಯಾನೇ ಇಲ್ಲ ಆಕ್ಚುಲಿ. ಅವ್ರದ್ದು ಎಲ್ಲಾದ್ರೂ ನೀವ್ ಫೇಸ್ಬುಕ್ ಅಲ್ಲಿ ಏನಾರ ಕನೆಕ್ಟ್ ಆಗಿದ್ದೀರಾ ಶ್ರೀಧರ್? ಬಟ್ ತುಂಬಾ ಜನ ಆಗಿದ್ದಾರೆ, ಈ ಮೈಟ್ ನಾಟ್ ರೆಸ್ಪಾಂಡ್, ಬಟ್ ಯು ಕ್ಯಾನ್ ಫಾಲೋ ಹಿಮ್. ನೋ ಬಿಕಾಸ್ ನನ್ಗೇನ್ ಅನಿಸ್ತು ಗೊತ್ತಾ, ಅಟ್ಲೀಸ್ಟ್ ಕನೆಕ್ಷನ್ ಇಂದ ನಮಗ್ ಗೊತ್ತಾದ್ರೆ ನಾವೆಲ್ಲ ನೋಡ್ಬೋದಲ್ಲ. ಈ ತರ ಮೂವೀಸ್ ಎಲ್ಲ ನೋಡಿ 3-4 ವರ್ಷ ಆಗಿದೆ, ನಮ್ಗೆ ಗೊತ್ತೇ ಆಗಿಲ್ಲ ವೆಬ್ ಸೀರೀಸ್ ಬಂದಿದೆ ಅಂತಾನೆ. ಲೂಸ್ ಕನೆಕ್ಷನ್ ನನಗೆ ಐಡಿಯಾ ಇತ್ತು, ನನಗೆ ಗೊತ್ತಿರಲಿಲ್ಲ ಎಲ್ಲೋಗಿತ್ತು ಅಂತ. ಸಾರಿ ತುಂಬಾ ಮಾತಾಡ್ಬಿಟ್ಟೆ. ಈ ಪವನ್ ಲೂಸಿಯಾ ಪವನ್ ಪವನ್ ನಮ್ಮ ಈ ಪವನ್ ಜಾನಕಿರಾಮ್ ಅಂತ ಹೇಳ್ಬೇಕು, ಲೂಸಿಯಾ ಅವರು ಇದ್ರಲ್ಲಿದಾರ, ಶಿವಣ್ಣನ್ ಮಗಳು ಮಾಡ್ತಿರೋ ಶೋ ಅಲ್ಲಿ ಇದಾರ. ಅದ್ರಲ್ಲೂ ಇದಾರೆ. ಲೈಕ್ ಈ ಲೂಸ್ ಕನೆಕ್ಷನ್ ಹಿ ಈಸ್ ಲೈಕ್ ಡೈರೆಕ್ಟೆಡ್ ಒನ್ ಆಫ್ ದ ಇದು. ಆಮೇಲೆ ನಾ ಹೇಳಿದಲ್ಲ ಲೈಲಾ ಅಂತ, ಅದನ್ನ ದೀಪಾ ಮೆಹ್ತಾ ಜೊತೆ ಹಿಸ್ ಡನ್ ಒನ್ ಕಂತು. ದೀಪಾ ಲೇಡಿ ಹೂ ಡಿಡ್ 1947 and all those. ಸೊ ಅಂದ್ರೆ ಎಷ್ಟೊಂದ್ ಕಡೆ ಇನ್ವಾಲ್ವ್ ಆಗಿದ್ದಾರೆ ಕನ್ನಡಿಗರಾಗಿ, ನಮ್ಗೆ ಗೊತ್ತೇ ಆಗೋದಿಲ್ಲ. ವಿ ಕುಡ್ ಹ್ಯಾವ್ ವಾಚ್ಡ್ ಅಂಡ್ ಸಪೋರ್ಟೆಡ್. ಆ ತರ ಎಲ್ಲ ಕ್ರೌಡ್ ಫಂಡಿಂಗ್ ಇರುತ್ತಲ್ಲ ಮೋಸ್ಟ್ಲಿ. ಸೊ ಐ ಫೆಲ್ಟ್ ಲೈಕ್ ಇಟ್ ವಿಲ್ ಬಿ ಗುಡ್. ಇನ್ನೊಂದೇನು ಅಂದ್ರೆ ಈ ತರ ವೆಬ್ ಸೀರೀಸ್ ಅಲ್ಲಿ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಎಷ್ಟು ಒಳ್ಳೆ ಮೀಡಿಯಂ ಅಲ್ವಾ ಇದು. ಈಗ ಮೂವೀಸ್ ಅಂದ್ರೆ ಇಟ್ ಇಸ್ ಲಿಟಲ್ ರಿಸ್ಕಿ. ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ಮೇಲೆ ಎಲ್ಲಾ ಜನ ಬರ್ಲೇಬೇಕು, ನೋಡ್ಲೇಬೇಕು. ಸೊ ದೇ ಹ್ಯಾವ್ ಟು ರಿಸ್ಟ್ರಿಕ್ಟ್ ದೇರ್ ಕ್ರಿಯೇಟಿವಿಟಿ ಅಂತ ಅನ್ಸುತ್ತೆ. ಏನೇ ಆದ್ರೂ ಒಂಥರ ಮಸಾಲಾ ಕಡೆ ಹೋಗಿ ಒಂದಿಷ್ಟು ಹಾಡು, ಡ್ಯಾನ್ಸು, ಫೈಟು ಹಾಕ್ಲೇಬೇಕು ಅನ್ನೋ ಇದು ಬಂದ್ಬಿಡುತ್ತೆ. ಆದ್ರೆ ಇದ್ರಲ್ಲಿ ನೋಡಿ ಏನ್ ಬೇಕಾದ್ರೂ ಟಾಪಿಕ್ ತಗೋಬಹುದು, ಚೆನ್ನಾಗ್ ಮಾಡ್ಬೋದು. ಎಲ್ಲಾ ತರ ವೆರೈಟಿ ಇರುತ್ತೆ ಅದ್ರಲ್ಲಿ. ಒಬ್ಬರೇ ಡೈರೆಕ್ಟ್ ಮಾಡೋದಿಲ್ಲ, ಎಷ್ಟೊಂದ್ ಜನ ಇರೋದ್ರಿಂದ ಇಟ್ ಇಸ್ ಲೈಕ್ ಅ ಫುಲ್ ಟ್ರೀಟ್. ನಿಮ್ಗೆ ಉಪ್ಪು, ಹುಳಿ, ಖಾರ, ಮೊಸರನ್ನ, ಚಿತ್ರಾನ್ನ ಎಲ್ಲ ಸಿಗುತ್ತೆ ಅದ್ರಲ್ಲಿ. ಒಳ್ಳೆ ಕಂಪ್ಯಾರಿಸನ್ ಮಾಡಿದ್ರಿ. ಸೊ ಅದನ್ನೆಲ್ಲ ತಿನ್ಕೊಂಡು ಬಿಂಜ್ ವಾಚ್ ಮಾಡಿದ್ರೆ ಎಷ್ಟೊತ್ತಾಗ್ಬೋದು ಸುಮಾರು ಮುಗಿಸ್ಬೋದು ರೂಪಾ. ಈಚ್ ಎಪಿಸೋಡ್ ಇಸ್ ಲೈಕ್ ಹಾರ್ಡ್ಲಿ 18 to 20 minutes. ಹೌದಾ? ಎಷ್ಟಿದೆ ಎಪಿಸೋಡ್ಸ್? ಆತರ 6 ಇದೆ. ಅಷ್ಟೇನಾ? 6 ಎಪಿಸೋಡ್ಸ್ ಅಷ್ಟೇ. ಇದ್ ನಾನ್ ಬ್ರೇಕ್ಫಾಸ್ಟ್ ಇಂದ ಲಂಚ್ ಬರೋಷಲ್ ಮುಗಿಸ್ಬಿಡ್ತೀನಿ. ನಾನು ಅಷ್ಟೇ. ಇವತ್ತು ಆ ಜಾಜ್ ಮ್ಯೂಸಿಕ್ ಶುರು ಆಯ್ತಲ್ಲ ಮಧ್ಯಾಹ್ನ, ಅವಾಗ ಶುರು ಮಾಡ್ಕೊಂಡು ಹೆವಿ ಮೆಟಲ್ ಯಾವ್ದು ಮಾಡ್ತಿದ್ರು. Shruti is here. Yeah, hi Shruti can add Rajeswari. more. Hi Shruti. Hi Pramodini. Hi Rupa. Hi Rupa. Another Rupa. Hi Sridhar. ಹಿಂಗೆ ವೈ ಗಣೇಶ್, ಎಂ ಗಣೇಶ್, ಗೌರಿ ಗಣೇಶ. ಹೌದು. Rupa yes and Rupa. ಕೇಳುದು ರೂಪ ಅನ್ಬೋದು. ಎನಿವೆ ಇಮಿಡಿಯೇಟ್ ಲಿಂಕ್ ಕಳಿಸಿದ್ರೆ, ಸಾರಿ ನೀವು ಸ್ವಲ್ಪ ದಿನ, ತುಂಬಾ ದಿನ ಆಯ್ತು, ಎಷ್ಟೋ ದಿನ ಆಯ್ತು ನೋಡಿ ನಿಮ್ಮನ್ನ ಅನ್ಸ್ತಾ ಇದೆ. ಸ್ವಲ್ಪ ದಿನ ಔಟ್ ಆಫ್ ಆಕ್ಷನ್ ಆಗ್ಬಿಟ್ಟಿದ್ರಿ. ನೋಡ್ತಾ ಇರೋರು ಶ್ರುತಿ ಹೊಂಬಾಳ್, ಹೊಯ್ಸಳ ಬಾಲವನದ ಪುಸ್ತಕ ಗೂಡು, ಶಿಶುವಿಹಾರ, ಅದು ಅವಿಭಾಜ್ಯ ಅಂಗ, ತುಂಬಾನೇ ಇನ್ಫ್ಯಾಕ್ಟ್ ಬಹಳ ಸಕ್ಸಸ್ಫುಲ್ ಆಗಿ ನಾವು ಇಡೀ ನವೆಂಬರ್ ಅಲ್ಲಿ 1 book a day ಮಾಡಿದೀವಿ. ಅದಕ್ಕೆ ಇವರ ಆಕ್ಟಿವ್ ಪಾರ್ಟಿಸಿಪೇಷನ್ ಇಸ್ ಒನ್ ಆಫ್ ದ ಪ್ರೈಮ್ ರೀಸನ್ಸ್ ಅಂಡ್ ವಿಲ್ ಕಂಟಿನ್ಯೂ ದಟ್ ಆಲ್ ಓವರ್ ದೇರ್. ಬಟ್ ಇಮಿಡಿಯೇಟ್ ಲಿಂಕ್ ಕಳಿಸಿದ್ದೆ, ಯಾಕಂದ್ರೆ ರಾಜೇಶ್ವರಿ ಅವರು 2-3 ನಿಮ್ಮ ಸಜೆಷನ್ಸ್ ಹೇಳಿದ್ರು. ಐ ಥಾಟ್ ಇಫ್ ಯು ಆರ್ ಅರೌಂಡ್ ಲೆಟ್ಸ್ ಟೇಕ್ ಯು ಅಂತ. ಸೊ ಹೇಳಿ, ಏನು ಶೋಸ್ ಅಥವಾ ಮೂವೀಸ್ ನೋಡಿದ್ರಿ, ಈಗ ನೋಡ್ತಾ ಇದ್ದೀರಾ ಇವಾಗ ಆಕ್ಟಿವ್ ಆಗಿ? ಮೂವೀಸ್ ಪ್ರೈಮಲ್ ಆಕ್ಚುಲಿ ಇರೋ ಎಲ್ಲ ಕನ್ನಡ ಫಿಲ್ಮ್ ನೋಡ್ಬಿಟ್ಟಿದ್ದೀನಿ ನಾನು. ಅದು ಎಷ್ಟೇ ಕೆಟ್ಟ ರೇಟಿಂಗ್ ಇದ್ರು ಎಲ್ಲ ನೋಡ್ಬಿಟ್ಟಿದ್ದೀನಿ. ಕಂಪನಿ ಅರ್ಧ ಸ್ಟಾರ್ ಇರೋ ಥ್ರಿಲ್ಲರ್ ಮೂವಿ ನೋಡಿದ್ರ, ಹಾಸ್ಪಿಟಲ್ ಅಲ್ಲಿ ಅವನಿಗೇನೋ ಸೈಕಾಲಜಿಕಲ್, ಎಸ್ ದಟ್ಸ್ ನ್ಯೂರಾನ್, ಅದು ನೋಡಿದ್ದೀನಿ. They should give me an award for watching all probable Kannada movies on Prime. ಗೊತ್ತಾ, ಸೈಕಾಲಜಿಕಲ್ ಥ್ರಿಲ್ಲರ್ ಅರ್ಧ ಸ್ಟಾರ್, ಹೆಸರು ಮರ್ತು ಬಿಟ್ಟೆ, ನ್ಯೂರಾನ್. Okay. Actually, it was not a very bad movie because there are worse movies than that on Prime. Rupa is the same thing, 3 stars for stuff. ನನಗೆ ತನಿಖೆ ಅದೆಲ್ಲ ಇದೆ. So many. If you go back to 90s, I'll give you. ತನಿಖೆ is ultimate. ಜೋಕ್ ಹೇಳ್ತೀನಿ ಆಮೇಲೆ. ಬಟ್ ಎನಿವೆ, ಸಾರಿ ರೂಪಾ, ಸುಭಾಷ್ ಅವರು ಇನ್ನೂ ಮಾತಾಡೋದಿದೆ, ಮಾಡಿ. ಸೊ ವಾಟ್ ಯು ವಾಂಟ್ ಟಾಕ್? ಯಾವ ಹೊಸ ಮೂವಿ ಯಾವ್ದು ನೋಡಿದೀರಾ? ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಹೇಳ್ತೀರಾ ಶ್ರುತಿ? ನನ್ಗ ಓಕೆ, ನಾನು ಆಕ್ಚುಲಿ ರೀಸೆಂಟ್ ಆಗಿ
ಪ್ರೈಮ್ ಅಲ್ಲಿ ಲಾಸ್ಟ್ ನಾನು ನೋಡಿದ್ ಯಾವ್ದು, ಆಕ್ಚುಲಿ ಫೇಸ್ ಆಫ್ ಅಂತ ಒಂದು ಫಿಲಮ್ ನೋಡ್ದೆ. ಇಟ್ಸ್ ಕಂಪ್ಲೀಟ್ಲಿ ಎ ನ್ಯೂ ಟೀಮ್ ಅಂಡ್ ಇಟ್ಸ್ ಅ ಪ್ರಿಟಿ ಗುಡ್ ಮೂವಿ. ಇಟ್ಸ್ ಅ ಗುಡ್ ಒನ್ ಟೈಮ್ ವಾಚ್. ಅಷ್ಟೊಂದು ಹೈಪ್ ಆ ಮೂವಿಗೆ ಇರ್ಲಿಲ್ಲ, ಬಟ್ ಇಟ್ಸ್ ಅ ರಿಯಲಿ ಗುಡ್ ಒನ್. ಒಂದ್ಸಲ ನೋಡ್ಬೋದು. ಫೇಸ್ ಆಫ್ ಇಸ್ ಅ ಗುಡ್ ಕನ್ನಡ ಮೂವಿ. ಯಾರ್ಯಾರು ಈ ಡಬಲ್ ಜೆಪರ್ಡಿ, ಆಮೇಲೆ ಇನ್ನೊಂದು ವೈಲ್ಡ್ ಥಿಂಗ್ಸ್ ಅಂತ ಒಂದು ಮೂವಿ ಬಂದಿತ್ತು, ವೈಲ್ಡ್ ಥಿಂಗ್ಸ್ 2, ಚೀಸಿ ಅಂದ್ರೆ ಡಬಲ್ ಜೆಪರ್ಡಿ ನೋಡಿದ್ವಿ. ವೈಲ್ಡ್ ಥಿಂಗ್ಸ್ 2 ಅಲ್ಲಿ ಟ್ವಿಸ್ಟ್ ಒಳಗಡೆ ಒಂದು ಟ್ವಿಸ್ಟ್, ಇಲ್ಲಿ ಅಂದ್ರೆ ಟೀನೇಜ್ ಟೈಪ್ ಮೂವಿ, ಟ್ವಿಸ್ಟ್, ಕಿಲ್ಲರ್ ಇಲ್ಲ ಅವನು, ಇಲ್ಲ ಅವನು, ಇಲ್ಲ ಇನ್ನೊಬ್ಬ, ಡಬಲ್ ಕ್ರಾಸ್ ಮಾಡ್ತಾನೆ ಇರ್ತಾರೆ ಅದ್ರಲ್ಲಿ. ಆ ರೀತಿ ಇದರಲ್ಲಿ ಒಳ್ಳೆ ಫಸ್ಟ್ ಹಾಫ್ ಚಿಕ್ಕಮಗಳೂರು, ನನ್ನ ಶೈಲಾ ರಾವ್ ಇಸ್ ಫ್ರಮ್ ಚಿಕ್ಕಮಗಳೂರು. ನೀ ಬಿಡಿ ಚಿಕ್ಕಮಗಳೂರು, ಮುಖ. ಓ ಮೈ ಗಾಡ್, ಚಿಕ್ಕಮಗಳೂರ್ನ ಡ್ರೋನ್ ಶಾಟ್ಸ್, ಏರಿಯಲ್ ಶಾಟ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. such a nice yeah, try this, I would recommend. I would. yeah. And ಭೀಮಸೇನ ನಳ ಮಹಾರಾಜ, ಆಕ್ಚುಲಿ ನಾನು ಆ ಮೂವಿ ನೋಡಕ್ ಸ್ಟಾರ್ಟ್ ಮಾಡಿದೆ, ಅಂಡ್ ಆಫ್ಟರ್ ವಾಚಿಂಗ್ ಹಾಫ್ ದ ಮೂವಿ ಐ ಥಾಟ್ ಇಟ್ಸ್ ನಾಟ್ ಗುಡ್ ಅಂಡ್ ಐ ಲೆಫ್ಟ್ ಇಟ್. ಅಂಡ್ ಐ ಶುಡ್ ಥ್ಯಾಂಕ್ ಅರವಿಂದ್. ಅವರು ಒನ್ ಆಫ್ ದ ಗ್ರೂಪ್ಸ್ ಅಲ್ಲಿ ಬರೆದ್ರು ಮೂವಿ ಫುಲ್ ನೋಡಿ ಚೆನ್ನಾಗಿದೆ ಅಂತ. ಲೇಟರ್ ಐ ಕಂಪ್ಲೀಟೆಡ್ ದ ಮೂವಿ ಅಂಡ್ ಐ ಲೈಕ್ ಇಟ್ ಅ ಲಾಟ್. ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಮೂವಿ. ಅಂದ್ರೆ ಮೇ ಬಿ ಇನ್ ನೆಕ್ಸ್ಟ್ 10 years 15 years ಪೀಪಲ್ ವಿಲ್ ಲೈಕ್ ಇಟ್ ಅ ಲಾಟ್. ತುಂಬಾ ಚೆನ್ನಾಗಿದೆ ಮೂವಿ. ಅಷ್ಟೇ ಒಂಥರ ಪ್ಲೇನ್ ಅಥವಾ ಒನ್ ಡೈಮೆನ್ಷನಲ್ ಮೂವಿ ಅಲ್ಲ, ಸ್ವಲ್ಪ ಇಟ್ ಮೇಕ್ಸ್ ಯು ಥಿಂಕ್ ಅಂಡ್ ಇಟ್ಸ್ ಅ ರಿಯಲಿ ಗುಡ್ ಒನ್. ವೆರಿ ಗುಡ್ ಅಟೆಂಪ್ಟ್. ನಿಜವಾಗ್ಲೂ ಆತರ ಈ ಲೈಫ್ ಇಷ್ಟೇನೆ. ನಾನು ಆಗ್ಲೇ ಸಾಫ್ಟ್ ರೊಮ್ಯಾಂಟಿಕ್, ನಾನು ಮಧ್ಯಾಹ್ನ ಎಲ್ರು ತಲೆ ಚಿಟ್ ಹಿಡಿಸ್ಬಿಟ್ಟು ಲೌಡ್ ಮ್ಯೂಸಿಕ್ ಅಲ್ಲಿ ಸಾಫ್ಟ್ ರೊಮ್ಯಾಂಟಿಕ್ ಅನ್ಬಿಟ್ಟು ಉಡಿಸುವೆ ಬೆಳಗ್ಗೆ ಹಾಕಿದ್ದೆ. ಚೆನ್ನಾಗಿದೆ ರೀ ಹಾಡು. ಥಿಯೇಟರ್ ನೋಡಿದೀವಿ, ಬ್ಯೂಟಿಫುಲ್ ಸಾಂಗ್. ಆರ್ಟಿಜಿಯಾ ಬರ್ತಿತ್ತು ನೋಡಿ, ಅವೆಲ್ಲ ನಾವು ಮುಳ್ಳಿನಾಡಿಗೂ ಗೌತಮ್ ಶಿರು ಎಲ್ಲ ಏನಪ್ಪ ಬ್ಲೇಡ್ ಮೂವಿ ಬೈಕೊಂಡು ಆರ್ಟಿಷಿಯಾದಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಒಂದ್ ತಿಂಗಳಾದ್ಮೇಲೆ ಟಿವಿಲಿ ಬಂತು. ನಾನು ವಿದ್ಯಾ ಇಬ್ಬರೇ ಕುತ್ಕೊಂಡು ನೋಡಿದ್ವಿ, ಮಕ್ಕಳಿಂದ ಎಲ್ಲ ಮಲ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿದೆಯಲ್ಲ ಪಿಕ್ಚರ್, ಉಡಿಸುವೆ ಎಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ನಾವು ಬೈಕೊಂಡ್ವಿ ಅಂತ ಅನ್ಸ್ತು. ಸೊ ಯು ಮೈಟ್ ಸ್ಟಾರ್ಟ್ ಕನೆಕ್ಟಿಂಗ್ ಟು ಪೀಪಲ್ ಟು ಮೂವೀಸ್. ಮತ್ತೆ ಇನ್ನ ಆಕ್ಚುಲಿ ನಾನೊಂದು ಮೆನ್ಷನ್ ಮಾಡ್ಬೇಕಿತ್ತು. ಲೇಟೆಸ್ಟ್ ಆಗಿ ಪವನ್ ಕುಮಾರ್ 2 ಶಾರ್ಟ್ ಮೂವೀಸ್ ಮಾಡಿದ್ದಾರೆ. ಒಂದು ಶಾರ್ಟ್ ಮೂವಿ ಇಟ್ಸ್ ಅ ಸೈಲೆಂಟ್ ಮೂವಿ, ಅಸ್ಮಿತೆ ಅಂತ. ಅಂಡ್ ಅನ್ ಅದರ್ ಶಾರ್ಟ್ ಮೂವಿ ಅಬೌಟ್ ಸೆನ್ಸಾರ್ ಮಂಡಳಿ ಬಗ್ಗೆ. ಸೆನ್ಸಾರ್ ಮಂಡಳಿನಲ್ಲಿ ಹೆಂಗಿದೆ ಅಂದ್ರೆ, ನೀವು ಭಾರತದ ಯಾವುದೇ ಭಾಷೆಯಲ್ಲಿ ಚಲನಚಿತ್ರ ತೆಗೆದ್ರು ನಿಮಗೆ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಇನ್ ಯಾವುದೇ ಭಾಷೆನಲ್ಲಿ ಅವರು ಸರ್ಟಿಫಿಕೇಟ್ ಕೊಡೋದಿಲ್ಲ. ಇದನ್ನ ವಿರೋಧಿಸಿ ಅಥವಾ ಎಲ್ಲರಿಗೂ ಅವರದೇ ಭಾಷೆಯಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡುವಂತಹ ಒಂದು ವಿಷಯ ಆಗ್ಬೇಕು ಅನ್ನೋದಕ್ಕೆ ಹಿ ವಾಂಟೆಡ್ ಟು ಶೋ ಲೈಟ್ ಆನ್ ಇಟ್. ಅದಕ್ಕೆ ಪವನ್ ಇದೊಂದು ಶಾರ್ಟ್ ಮೂವಿ ಮಾಡಿದ್ರು. ಐ ಡೋಂಟ್ ರಿಮೆಂಬರ್ ದ ನೇಮ್, ಐ ವಿಲ್ ಟೆಲ್ ಯು ದಟ್. ಮತ್ತೆ ಇನ್ನೊಂದು ಅಸ್ಮಿತೆ, ಅದು ಸೈಲೆಂಟ್ ಮೂವಿ, ಬಟ್ ಅದು ತುಂಬಾ ಚೆನ್ನಾಗಿದೆ. ಹೆಂಗೆ ಒಂದು ಸೈಲೆಂಟ್ ಹುಡುಗ ಹೆಂಗೆ ಒಂದು ಬೇರೆ ಭಾಷೆಯನ್ನ ಅಥವಾ ಹೆಂಗೆ ಬೆಂಗಳೂರಲ್ಲಿ ಹೆಂಗ ಆಗ್ತಾ ಇದೆ ಹಿಂದಿ ಹೇರಿಕೆ ಅಥವಾ ಬೇರೆ ಭಾಷೆಯನ್ನ ಹೆಂಗೆ ಒಂದು ಮಗು ಮೇಲೆ ಹೇರಿದ್ರೆ ಅವನಿಗೆ ಮನ್ಸಿನಲ್ಲಿ ಆಗೋ ಭಾವನೆಗಳನ್ನ ಒಂದು ಜನಾಂಗದ ಇದಕ್ಕೆ ಕಂಪೇರ್ ಮಾಡಿ ತೋರಿಸಿದ್ದಾರೆ. Even that is a very good movie, and he's given a nice scanning code for both of the movies. You can scan that code and watch that movie. ಇಲ್ಲ, ಹೌದು, ಅದ್ರ ಬಗ್ಗೆ ಹೇಳಲೇಬೇಕು. ದ FUC, ದ ಫಿಲ್ಮ್ ಮೇಕರ್ಸ್ ಯುನೈಟೆಡ್, ಫಿಲ್ಮ್ ಮೇಕರ್ಸ್ ಯುನೈಟೆಡ್, ಡಾಲರ್ಸ್ ಕೊಟ್ಟು ರೀಸನ್ ಯಾಕೆಂದ್ರೆ ನಿಮ್ಗೊಂದಿಷ್ಟು ಕ್ರೆಡಿಟ್ಸ್ ಕೊಡ್ತಾರೆ ಅಂಡ್ ಯುಲ್ ಸಪೋರ್ಟ್ ದಿಸ್ ಗುಡ್ ಮೂವೀಸ್. ಮೂಕಜ್ಜಿಯ ಕನಸುಗಳು BJ ಅವ್ರು ಮಾಡಿರೋದು. ಕನಸುಗಳು ಬುಕ್ ರಿವ್ಯೂ ಕೂಡ ಮಾಡಿಸಿದ್ವಿ. ಅದೇ ಸುಮತಿ ಅವ್ರು ಬಹಳ ಚೆನ್ನಾಗಿ ಬುಕ್ ರಿವ್ಯೂ ಮಾಡಿದ್ರು, ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಮೂವಿ ನೋಡ್ಬೇಕು ಅಂದ್ರೆ ನೀವು ಅದಕ್ಕೆ $10 ಆಗೋಬಹುದು ಅನ್ಸುತ್ತೆ, ಇಷ್ಟು ಕೊಡ್ತಾರೆ. ನಾನು ನೋಡಿದೆ, ನನಗೆ ಆ ಸೆನ್ಸಾರ್ ಸರ್ಟಿಫಿಕೇಟ್ ಬಗ್ಗೆ ಐ ವಾಸ್ ಫಾಲೋಯಿಂಗ್ ಇಸ್ ಫೇಸ್ಬುಕ್. ನನಗೆ ಅವ್ರು ಮೂವಿ ಮಾಡಿದ್ರೆ ಗೊತ್ತಿರಲಿಲ್ಲ. ಶೇರ್ ಯಾಕಂದ್ರೆ ಈಸ್ ವೆರಿ ಅಪ್ರೋಚಬಲ್. ನಾನು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಅಸ್ಮಿತೆ ಬಗ್ಗೆ, ಸೈಲೆಂಟ್ ಶಾರ್ಟ್ ಫಿಲ್ಮ್ ಆನ್ ಯೂಟ್ಯೂಬ್, ಅಸ್ಮಿತೆ, ಇಸ್ ದಿಸ್ ದ ಮೂವಿ ರೈಟ್? ಯಾ ನೋಡಿ, and your family photos. But illi everybody has given various good reviews about this. And nenne theaters alli Harish Adwarga release agide. Idr ಬಗ್ಗೆ ನಾನು ಅನನ್ಯ ಭಟ್ ನಾನು ಭೂಮಿ ನೀನು ಬಾನು ಹಾಡು ನೀವು ಕೇಳಿದ್ರಿ ಅನ್ಸುತ್ತೆ. ಬಹಳನೇ ಇನೋವೇಟಿವ್ ಆಗಿದೆ. ಇದ್ರದ್ದು ಪ್ರೊಡ್ಯೂಸರ್ ಬಂದು ಹರೀಶ್ ಮಯ್ಯ ಅಂತ. ಹಿ ಕೋ ಪ್ರೊಡ್ಯೂಸ್ಡ್ ಮೊಟ್ಟೆ ಕತೆ, ಒಂದು ಮೊಟ್ಟೆ
ಒಂದು ಮೊಟ್ಟೆಯ ಕಥೆ. ಸೊ ಆ ಮೂವಿ ಪಾಪ ತುಂಬಾ 2 ವರ್ಷದಿಂದ ಲಂಡನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ, ಸಿನ್ಸ್ ವಿ ಟಾಕ್ ಅಬೌಟ್ ಪವನ್ ರಿಲೇಟೆಡ್ ಟಾಪಿಕ್ ಹೇಳ್ಬಿಡ್ತೀನಿ, ಪವನ್ ಇಸ್ ಆಕ್ಟಿವ್ಲಿ ಸಪೋರ್ಟಿಂಗ್ ದಿಸ್ ಮೂವಿ. ನಾನು ಐ ಕನೆಕ್ಟೆಡ್ ವಿತ್ ಹರೀಶ್ ಮಯ್ಯ ಅಂಡ್ ಉದಿತ್ ಹರಿದಾಸ್, ಸೊ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇಟ್ ರಿಲೀಸ್ ಟುಡೇ ಇನ್ ಇಂಡಿಯಾ. ಸೊ ನಮ್ಮನ್ನ ಇಂಡಿಯಾದಲ್ಲಿ ತುಂಬಾ ಜನ ನೋಡಿದೀರಾ ನಮ್ಮ ಶೋಸ್ನ. ಥ್ಯಾಂಕ್ ಯು, ಬೈ ದ ವೇ ಧನ್ಯವಾದಗಳು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಯೂಟ್ಯೂಬ್ ಅಲ್ಲಿ ಹೊಯ್ಸಳ ಬಾಲವನ ಚಾನೆಲ್ ಏನೋ ನಮ್ಮೆಲ್ಲಾ ಫ್ರೆಂಡ್ಸ್ಗೆಲ್ಲ ನಾನು ಪುಷ್ ಮಾಡ್ತಾ ಇರ್ತೀನಿ, ಬಟ್ ಮ್ಯಾಕ್ಸಿಮಮ್ ವ್ಯೂವರ್ಶಿಪ್, ಬಿಲೀವ್ ಇಟ್ ಆರ್ ನಾಟ್, ಇಸ್ ಆಕ್ಚುಲಿ ಕಮಿಂಗ್ ಫ್ರಮ್ ನಮ್ಮ ಭಾರತ. ಬಿಲೀವ್ ಇಟ್. ಸೊ ಖುಷಿ ಆಗುತ್ತೆ. ಸೊ ಭಾರತದಲ್ಲಿ ನಮ್ ನೋಡ್ತಾ ಇರೋರು ದಯವಿಟ್ಟು ನೀವು ಹರೀಶ್ ಶೆಡ್ವಾರ್ಗನ ಸೇಫ್ ಆಗಿ ಹೋಗಿ ನೋಡಿ, ದಯವಿಟ್ಟು ಸೇಫ್ ಆಗಿ ಸೇಫ್ಟಿ ಮೇಂಟೈನ್ ಮಾಡ್ಕೊಂಡು ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಇಟ್ಸ್ ಅದರಲ್ಲಿ ನಿಮ್ಮ ಯಾರ್ಯಾರು ಅವನೇ ಶ್ರೀಮನ್ನಾರಾಯಣ ನೋಡಿದ್ರಿ ಹೇಳಿ? ಅದ್ರಲ್ಲಿ ನಮ್ಮ ಅದೇ ಪಿ ಬಾರಿಸ್ಬಿಟ್ಟು ಏನ್ರಿ ಒಂದ್ಸಲ ಯಾರೊಬ್ರು ಪಜಲ್ ಹೇಳ್ಬಿಡಿ ಉಲ್ಟಾ. ಮರ ಮರ ರಾಮ ರಾಮ ಮರ ಮರ ರಾಮ ರಾಮ. That person, I forgot his name. He's done a very good role in this movie ante. Avinash idare, and the songs are amazing. Sanjit Hegde, Ananya Bhatt have rocked it. So I would want to mention that at the end. So thank you for talking about Pawan, Shruti and coming on short notice. And sorry Rupa, ನೀವೇ ಫಸ್ಟ್ ಶುರು ಮಾಡಿದ್ದು, ಬಟ್ ನಾನು ಈ ನಮ್ಮ ಪ್ಯಾನೆಲ್ ಗೆ ಹೊಸದಾಗಿ ಬಂದಿರೋರು ಫಸ್ಟ್ ಅವಕಾಶ ಕೊಡೋದೇ. ವಿ ಮೆಟ್ Pramodini, Pawan and now Shruti talk. So Rupa, I think I'll be quiet. ನೀವು ಒಂದು ಇಂಗ್ಲಿಷ್ ಶೋ ಬಗ್ಗೆ ಹೇಳ್ಬಿಡಿ, ನಾವು ಕನ್ನಡ ಒಂದು ತಮಿಳ್ ಆಯ್ತು, and then after that if nothing else is there we can wrap up. ಹೇಳಿ. ಸೊ ನಾನು ನೆಟ್ಫ್ಲಿಕ್ಸ್ ಸೀರೀಸ್ ದ ಕ್ವೀನ್ಸ್ ಗ್ಯಾಂಬಿಟ್ ಅದ್ರ ಬಗ್ಗೆ ಹೇಳೋಣ ಅಂತ ಡಿಸೈಡ್ ಮಾಡಿದೆ. ನಾನು ಎಲ್ಲರ ತರ ಎಲ್ಲಾನು ನೋಡಲ್ಲ, ಐ ಆಮ್ ವೆರಿ ಪಿಕ್ಕಿ. ಅದು ತುಂಬಾ ಚೆನ್ನಾಗಿದೆ ಅಂತ ನನ್ಗೆ ಯಾರು ಹೇಳ್ಬೇಕು, ಸರ್ಟಿಫಿಕೇಟ್ ಬರ್ಬೇಕು, ಹಂಗಿದ್ರೆ ಮಾತ್ರ ನಾನು ಟೈಮ್ ಯೂಸ್ ಮಾಡ್ತೀನಿ. ಐ ಯೂಸ್ ಮೈ ಟೈಮ್ ವೆರಿ ಇಂಟೆಲಿಜೆಂಟ್ಲಿ. 10 minutes cut off. ನೀವು 10 minutes, ಪವನ್ 20 minutes. ಹೇಳಿ. ಹೌದು. ಸೊ ಇದ್ರದ್ದು ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು. 62 ಮಿಲಿಯನ್ ಪೀಪಲ್ ನೋಡಿದಾರಂತೆ ಫಸ್ಟ್ ಮಂತ್ ಅಲ್ಲಿ ಥ್ರೂ ಔಟ್ ದ ವರ್ಲ್ಡ್ ಆನ್ ನೆಟ್ಫ್ಲಿಕ್ಸ್. 62 ಮಿಲಿಯನ್ ಪೀಪಲ್ ಹ್ಯಾವ್ ವಾಚ್ಡ್ ಇಟ್ ಅಂಡ್ ದೇ ಹ್ಯಾವ್ ಲೈಕ್ಡ್ ಇಟ್. ಆಮೇಲೆ ರಾಟನ್ ಟೊಮೆಟೋಸ್ ಅಂತ ಗೊತ್ತಿದ್ದಿಲ್ಲ, ರಿವ್ಯೂ ಮಾಡ್ತಾರಲ್ಲ, ಅಲ್ಲಿ 100% ಕೊಟ್ಟಿದ್ದಾರೆ ಇದಕ್ಕೆ, ಈ ಸೀರೀಸ್ಗೆ. 61 ಮಿಲಿಯನ್ ಅಲ್ಲಿ ನಾನು ಒಬ್ಳು. ಖಂಡಿತ ಇದನ್ನ ನೋಡಿದವ್ರು ಯಾರು ನೆಗೆಟಿವ್ ಏನು ಇದ್ರಲ್ಲಿ ಕಂಡುಹಿಡಿಯಕ್ಕಾಗಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಇದು ಒಂದು ಮಿನಿ ಸೀರೀಸ್. ಅಂದ್ರೆ ಇದರಲ್ಲಿ ಕೇವಲ 7 ಎಪಿಸೋಡ್ ಮಾತ್ರ ಇದೆ ಇದರಲ್ಲಿ. ಸೊ ದ ಕ್ವೀನ್ಸ್ ಗ್ಯಾಂಬಿಟ್ ಅಂದಾಗ ಫಸ್ಟ್ ಅಂತ ನನ್ಗನ್ಸಿದ್ದು, ಕ್ವೀನ್ ಅಂದ್ರೆ ಏನ್ ಕ್ವೀನ್ ಎಲಿಜಬೆತ್ ಬಗ್ಗೆನಾ, ಏನಾದ್ರು ಕ್ಲಾಸಿಕ್ ಮೂವಿನಾ, ಆತರ ಏನೋ ತೋರಿಸ್ತಾರೇನೋ ಅಂತ ಸ್ಟಾರ್ಟ್ ಮಾಡ್ಕೊಂಡೆ, ಅಂದ್ರೆ ಆ ಟೈಟಲ್ ನೋಡ್ಕೊಂಡು. ಬಟ್ ನೋಡಿದ್ರೆ ಇಲ್ಲ, ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರು ಕ್ವೀನ್ ಅಂತ ಇಟ್ಟಿರೋದು ಆ ಚೆಸ್ ಅಲ್ಲಿ ಕ್ವೀನ್ ಹೇಗ್ ಇಂಪಾರ್ಟೆಂಟೋ ಅದನ್ನ ಸಿಗ್ನಿಫೈ ಮಾಡುತ್ತೆ. ಮತ್ತೆ ಇದ್ರದ್ದು ಹೀರೋಯಿನ್, ಶಿ ಇಸ್ ದ ಮೇನ್ ಕ್ಯಾರೆಕ್ಟರ್ ಅಲ್ವಾ, ಶಿ ಇಸ್ ದ ಪ್ರೊಟಾಗನಿಸ್ಟ್ ಅಲ್ಲಿ, ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ದ ಕ್ವೀನ್ ಅಂತ ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದಾನೆ ತುಂಬಾನೇ ಚೆನ್ನಾಗಿದೆ. ಸ್ಟಾರ್ಟಿಂಗ್ ತೋರ್ಸ್ಬೇಕಾದ್ರೆ ಒಂದು 9 ವರ್ಷದ ಹುಡುಗಿ ಅವ್ರ ಅಮ್ಮನ ಜೊತೆ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಅವ್ರಮ್ಮ ಹೇಳ್ತಾ ಇರ್ತಾಳೆ, ನೋಡು ನಿನಗ್ ನೀನೇ ಇನ್ಯಾರನ್ನೂ ನಂಬಕ್ಕಾಗಲ್ಲ, ನೀನ್ ಧೈರ್ಯವಾಗಿರ್ಬೇಕು, ಹಾಗೆ ಹೇಗೆ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅದು ಕಾರ್ ಹೋಗ್ಬಿಟ್ಟು ನೀರಲ್ಲಿ ಬಿದ್ಬಿಟ್ಟು ಆಕ್ಸಿಡೆಂಟ್ ಆಗಿ ತಾಯಿ ತೀರ್ಕೊಂಡ್ಬಿಡ್ತಾಳೆ, ಅನಾಥೆ ಆಗೋಗ್ಬಿಡ್ತಾಳೆ ಈ ಹುಡುಗಿ. ಸೊ ಇದು ಸೆಟಪ್ ಹೇಳ್ಬಿಡಿ, ಇದು 1950s ಇನ್ ಅಮೇರಿಕಾ. ಸೊ ಅದು ಸೆಟ್ಟಿಂಗ್ ಇದನ್ನ. ಸೊ ಹಾಗೇನೆ ನಿಮ್ಗೆ ಅಲ್ಲೇ ನಿಮ್ಮನ್ನ ಅಷ್ಟು ಹಿಂದೆ ಕರ್ಕೊಂಡು ಹೋಗುತ್ತೆ, ಅಷ್ಟು ನೈಜತೆ ಎಂದಿದೆ. ಸೊ ಅನಾಥವಾದ ಹುಡುಗಿನ ಅವಾಗ್ಲೇ ಇಲ್ಲಿ ಸೋಷಿಯಲ್ ಸರ್ವಿಸಸ್ ಅಂತ ಇತ್ತು. ಸೊ ಆ ಮಗುನ್ ಕರ್ಕೊಂಡು ಹೋಗಿ ಒಂದು ಅನಾಥಾಲಯದಲ್ಲಿ ಇಡ್ತಾರೆ. ಹುಡುಗಿರ್ದೆ ಅನಾಥಾಲಯ ಇರುತ್ತೆ ಅಲ್ಲಿ. ಅನಾಥಾಲಯ ಅಂದ್ರೆ ನಮ್ಮ ಕಂಪೇರ್ ಮಾಡಿದ್ರೆ ಎಲ್ಲ ಚೆನ್ನಾಗೇ ಇದೆ ಇಲ್ಲಿ, ಆದ್ರೂ ತುಂಬಾ ಸ್ಟ್ರಿಕ್ಟ್ ರೂಲ್ಸ್. ಆ ಹುಡುಗಿ ಸ್ವಲ್ಪ ಡಿಫ್ರೆಂಟ್, ಶಿ ಇಸ್ ಡಿಫ್ರೆಂಟ್ ಫ್ರಮ್ ಇದು ರೂಲ್ಸ್ ರೆಗ್ಯುಲೇಷನ್ ಅಷ್ಟು ಇಷ್ಟ ಆಗಲ್ಲ. ಸೊ ಆದ್ರೂ ಏನು ಮಾಡಕ್ ಆಗಲ್ಲ, ಅದೇ ಇನ್ನೇನು ಇಲ್ದೇ ಇರೋದ್ರಿಂದ ಅಲ್ಲಿಗೆ ಅಡ್ಜಸ್ಟ್ ಆಗಕ್ ಹೋಗ್ತಾಳೆ. ಆದ್ರೆ ಅಲ್ಲಿ ಏನಾಗದೆ, ಅಲ್ಲೊಂದ್ ಫ್ರೆಂಡ್ ಆಗತ್ತೆ. ಆಮೇಲೆ ಅವಳಿಗೆ ಗೇಮ್ ಚೇಂಜರ್ ಆಗೋದೇನು ಅಂದ್ರೆ, ಅಲ್ಲಿ ಒಬ್ಬ ಕಸ್ಟೋಡಿಯನ್ ಇರ್ತಾನೆ, ಅವನು ಚೆಸ್ ಆಡ್ತಾ ಇರ್ತಾನೆ. ಸೊ ಈ ಹುಡುಗಿ ಅಲ್ಲಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಹೋಗಿ ಜಸ್ಟ್ ಅಬ್ಸರ್ವ್ ಮಾಡಿನೇ ಅವಳು ಆ ಚೆಸ್ ಆಡೋದನ್ನ ಪಿಕಪ್ ಮಾಡ್ತಾಳೆ. ಸೊ ಆಮೇಲೆ ಅವನ ಜೊತೆ ಆಡಕ್ ಶುರು ಮಾಡ್ತಾಳೆ. ಅವಳು ಆಡ್ಬೇಕಾದ್ರೆ ಅವನಿಗೆ ಗೊತ್ತಾಗತ್ತೆ ಇವಳು ರಿಯಲಿ ಗಿಫ್ಟೆಡ್ ಇನ್ ದಿಸ್ ಅಂತ. ಬಟ್ ಇನ್ನೊಂದು ವಿಪರ್ಯಾಸನೂ ತೋರಿಸ್ತಾರೆ. ಅವಾಗಿನ ಕಾಲದಲ್ಲಿ 1950s ಅಲ್ಲಿ ಮಕ್ಕಳಿಗೆ ವೈಟಮಿನ್ಸ್ ಜೊತೆ ಟ್ರ್ಯಾಂಕ್ವಿಲೈಸರ್ ಕೊಡ್ತಾ ಇದ್ರು. ಸೊ ಪಾಪ ಆ ಮಗು, ಆ ಹುಡುಗಿ, ಶಿ ಗೆಟ್ಸ್ ಅಡಿಕ್ಟೆಡ್ ಟು ದಟ್. ಅದಿಲ್ದೆ ಅವಳಿಗೆ ಇದ್ ಮಾಡಕ್ ಆಗಲ್ಲ. ಬಟ್ ಆ ಟೈಮಲ್ಲಿ ಇಟ್ ವಾಸ್ ಅಂದ್ರೆ ಅಕ್ಸೆಪ್ಟಬಲ್ ಇದಂತೆ.
ಅನಾಥಾಲಯದಿರೋ. ಸೊ ಆದ್ರಿಂದ ಅವಳು ಅದನ್ನ ತಗೊಂಡು ಅವಳು ಹೈ ಆಗ್ತಾ ಇರ್ತಾಳೆ. ಸೊ ಹೈ ಆಗಿ ಅವಳು ಸೀಲಿಂಗ್ ನೋಡ್ಕೊಂಡು ಸೀಲಿಂಗ್ ಅಲ್ಲೇ ಚೆಸ್ ಆಡಕ್ ಶುರು ಮಾಡ್ತಾಳೆ. ಅವಳಿಗೆಲ್ಲ ಅವಳ ತಲೆಯಲ್ಲಿ ಅಷ್ಟು ಚೆನ್ನಾಗಿ ಅದು ಬರುತ್ತೆ. ಸೊ ಅವಳು ಎಷ್ಟು ಒಳ್ಳೆ ಶಿ ಸೋ ಗುಡ್ ಇನ್ ದ್ಯಾಟ್. ಎಲ್ಲ ಅದ್ರ ಪಾಪ ಅನಾಥಾಲಯದಿರೋದ್ರಿಂದ ಯಾರು ಅದನ್ನ ಇದ್ ಕೊಡಲ್ಲ, ಅದಕ್ಕೆ ಪ್ರಾಮಿನೆನ್ಸ್ ಕೊಡಲ್ಲ. ಅವಳು ಇದಾಗಿರುತ್ತೆ. ಸೊ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅವಳಿಗೆ. ಫೈನಲಿ 15 ವರ್ಷ ಆದ್ಮೇಲೆ ಯಾರೋ ಒಬ್ರು ಅವಳನ್ನ ಒಂದು ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಳುತ್ತೆ. ಆದ್ರೆ ಆ ಫ್ಯಾಮಿಲಿ ಸಹಿತ ಏನು ಪರ್ಫೆಕ್ಟ್ ಫ್ಯಾಮಿಲಿ ಅಲ್ಲ. ಆ ತಾಯಿನೇ ಒಂದ್ ಸ್ವಲ್ಪ ಸೈಕೋ ಇದ್ರಲ್ಲಿ ಇರ್ತಾಳೆ. ಅವಳೇ ಡ್ರಂಕರ್ಡು, ಸ್ಮೋಕರು, ಡ್ರಗ್ಸ್ ಎಲ್ಲ ತಗೋತಾ ಇರ್ತಾಳೆ. ಸೊ ಆದ್ರೆ ಅಷ್ಟೊಳಗೆ ಇವಳಿಗೆ ದಟ್ ಈಸ್ ಹರ್ ಸ್ಟ್ರೆಂತ್ ತರ ಆಗಿರುತ್ತೆ. ಚೆಸ್ಸೇ ಅವಳಿಗೆ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಎಲ್ಲಾ ಕಡೆ ಅದನ್ನೇ ಹುಡುಕ್ತಾ ಇರ್ತಾಳೆ. ಅಂಗಡಿಗೆ ಹೋದ್ರುನು ಚೆಸ್ದೇ ಒಂದು ಮ್ಯಾಗಝೈನ್ ತಗೊಂಡ್ ನೋಡೋದು, ಆತರ ಶಿ ಸೋ ಗುಡ್ ಇನ್ ದ್ಯಾಟ್. ಆದ್ರೆ ಆ ತಾಯಿ ಫಸ್ಟ್ ಇವಳನ್ನ ಒಂಥರ ಸಾಮಾನ್ಯ ಹುಡುಗಿರ್ ತರ ಬೆಳ್ಸಕ್ ನೋಡ್ತಾಳೆ. ಬಟ್ ನೋ, ಶಿ ಇಸ್ ಎಕ್ಸ್ಟ್ರಾರ್ಡಿನರಿ, ಶಿ ಇಸ್ ಅ ಜೀನಿಯಸ್. ಸೊ ಆದ್ರಿಂದ ಏನ್ ಮಾಡ್ತಾಳೆ, ಅವಳಾಗೇನೆ ಹೋಗಿ ಚೆಸ್ ಅಲ್ಲೆಲ್ಲ ಸೇರ್ಕೊಂಡು ಅದರಲ್ಲಿ ಎಲ್ಲಾ ಟೂರ್ನಮೆಂಟ್ ಎಲ್ಲ ಗೆಲ್ತಾ ಬರ್ತಾರೆ. ಅವಾಗ ತಾಯಿಗೂ ಗೊತ್ತಾಗತ್ತೆ. ಸೊ ಹೀಗೆ ಹೋಗುತ್ತೆ ಕತೆ. ಸೊ ನಾವು ಚೆಸ್ ಅಂದ ತಕ್ಷಣ ಒಂದ್ಸತಿ ಅನ್ಕೋತೇವೆ, ಚೆಸ್ ಮೇಲೆ ಏನ್ರಿ ಸಿನಿಮಾ ಮಾಡ್ತಾರೆ, ಬೋರಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಚೆಸ್ ಆಡಿದೀನಿ ನಾನು, ಆದ್ರೂ ಐ ಫೆಲ್ಟ್ ಇಟ್ ವಾಸ್ ಬೋರಿಂಗ್. ಬಟ್ ಈ ಇದ್ರಲ್ಲಿ ಚೆಸ್ ಎಷ್ಟ್ ಚೆನ್ನಾಗಿ ತೋರಿಸ್ತಾರೆ ಗೊತ್ತಾ, ಎಷ್ಟು ಒಳ್ಳೆ ಆಟ ಗೊತ್ತಾ ಅದು ಅಂತ. ನಿಮ್ಗೆ ಚೆಸ್ ಆಡ್ಬೇಕು ಅಂತ ಅನ್ಸುತ್ತೆ. ಚೆಸ್ ಅಲ್ಲಿ ಎಷ್ಟು ರೀತಿ ಇದೆ, ಯಾವ ತರ ಕಾಂಪಿಟೇಟಿವ್ ಆಗಿದೆ. ಒಂದ್ ಗೇಮ್ ಅಲ್ಲಿ ಅವಳು 12 ಜನ ಕೂತಿರ್ತಾರೆ, ಅವಳು 12 ಜನ ಜೊತೆನು ಸೈಮಲ್ಟೇನಿಯಸ್ ಆಗಿ ಗೇಮ್ ಆಡ್ತಾಳೆ. ಶಿ ಇಸ್ ದಟ್ ಗುಡ್. ಹಾಗೆ would love this. So one moment, Rupa, how old is this? ಎಷ್ಟು ಹಳೇದಿದು? ಇಲ್ಲ, ಇದು ಅಕ್ಟೋಬರ್ ಅಲ್ಲಿ ಬಂದಿದ್ದು ನೆಟ್ಫ್ಲಿಕ್ಸ್ ಮಿನಿ ಸೀರೀಸ್. ಬಟ್ ಡೈರೆಕ್ಷನ್ ಇಸ್ ಗುಡ್. ದ ವೇ ದೇ ಹ್ಯಾವ್ ಶೋಡ್ ಅಮೆರಿಕಾ ಇನ್ 1950, ಕೆಂಟಕಿಲ್ ಆಗಿರೋದು. ಒಂದ್ಸತಿ ಕೆಂಟಕಿ ತೋರಿಸ್ತಾರೆ, ಆಮೇಲೆ ನ್ಯೂಯಾರ್ಕ್ ತೋರಿಸ್ತಾರೆ, ಲಾಸ್ ವೇಗಸ್ ತೋರಿಸ್ತಾರೆ. ಆಗ ನಾವು ಈಗ ಎಲ್ಲ ಹೋಗಿ ಹಿಂಗ ಒಂಥರ ಇಮ್ಯಾಜಿನೇಷನ್ ಇರುತ್ತಲ್ಲ, ಅಷ್ಟು ಹಳೆ ಇದ್ರಲ್ಲಿ ಹೇಗಿತ್ತು. ಜನ ತುಂಬಾ ಸ್ಮೋಕ್ ಮಾಡ್ತಿದ್ರು ಅನ್ಕೋತೀನಿ ಆಗಿನ ಕಾಲದಲ್ಲಿ. ಅಂಡ್ ಡ್ರಿಂಕಿಂಗ್ ಅಂಡ್ ಸ್ಮೋಕಿಂಗ್ ವಾಸ್ ವೆರಿ ಕಾಮನ್ ಅನ್ಸುತ್ತೆ. ಸೊ ಅದನ್ನು ಎಲ್ಲ ತೋರಿಸ್ತಾರೆ. ಅಂಡ್ ಎಸ್ಪೆಷಲಿ ಚೆಸ್ ಅನ್ನು ಎಷ್ಟು ಎಕ್ಸೈಟಿಂಗ್ ಆಗಿ ತೋರಿಸ್ತಾರೆ ಅಂದ್ರೆ ಇಟ್ ಈಸ್ ಅಮೇಝಿಂಗ್. ಕೊನೆಗೂ ಅದೇ ಆದ್ರೆ ಅವಳ ಜೀವನದಲ್ಲೂ ಏರುಪೇರು ಆಗತ್ತೆ. ಇಟ್ ಈಸ್ ನಾಟ್ ಏನೋ ಲೀನಿಯರ್ ಆಗಿ ಏನೋ ಅವಳಿಗೆ ಸಿಗಲ್ಲ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಅಲ್ಲಿ ಏನಂದ್ರೆ ಜೀನಿಯಸ್ ಅಂಡ್ ಮ್ಯಾಡ್ನೆಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದನ್ನ ಚೆನ್ನಾಗಿ ತೋರಿಸ್ತಾರೆ. ಸೊ ಶಿ ಇಸ್ ಅ ಜೀನಿಯಸ್, ಬಟ್ ಅವ್ರಿಗೊಂದ್ ಸ್ವಲ್ಪ ಎಕ್ಸೆಂಟ್ರಿಕ್ ಆಗಿರ್ತಾರೆ. ಅಂಡ್ ಟೂ ಮಚ್ ಫೋಕಸ್ ಆನ್ ದ್ಯಾಟ್ ಇರುತ್ತೆ. ಬಟ್ ನೆವರ್ ಮಿಸ್ ಇಟ್, ನೋ ಡಲ್ ಮೊಮೆಂಟ್ ಅಟ್ ಆಲ್. ಹೇಳ್ದಂಗೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕನೂ ಬಿಂಜ್ ವಾಚಿಂಗ್ ಮಾಡ್ಬೋದು ಇದನ್ನ. ಆ ತರ ಇದೆ. ಬಟ್ ಮಿನಿ ಸೀರೀಸ್ ಆದ್ರಿಂದ ನೀವು ಒಂದ್ ನೈಟ್ ಅಲ್ಲೇ ಮುಗಿಸ್ಬಿಡ್ಬೋದು. ಜೀನಿಯಸ್ ಅಂಡ್ ಮ್ಯಾಡ್ನೆಸ್ ಹೇಳಿದಾಗ ನನಗೆ ರೈನ್ ಮ್ಯಾನ್ ನೋಡಿದೀರಾ? ಡಸ್ಟಿನ್ ಹಾಫ್ಮನ್. ಅದ್ರಲ್ಲಿ ಅವ್ನು ವೇಗಸ್ಗೆ ಹೋಗ್ಬಿಟ್ಟು ಆಡ್ಕೊಂಡ್ ಬರ್ತಾನ, ಕಡ್ಡಿ ಎಲ್ಲ ಬಿಸಾಕ್ಬಿಡ ಮಾಡ್ತಾನಲ್ಲ. ಸೊ ಅದಕ್ಕೆ ಹೌದು, ಆ ತರ ಆಕ್ಟಿಂಗ್. ಇವರು ಆನ್ಯಾ ಟೈಲರ್ ಅಂತ ಅವ್ರು ಮಾಡಿರೋದು, ಬೆತ್ ಹರ್ಮನ್ ಅಂತ ಆ ರೋಲ್ ಹೆಸರು. ಸೊ ನನ್ಗೆ ಅದು ತುಂಬಾ ಇಂಟ್ರೆಸ್ಟ್. ಯಾರಿದು ಬೆತ್ ಹರ್ಮನ್, ನಾನು ಕೇಳೇ ಇಲ್ವಲ್ಲ. ಚೆಸ್ ಫೀಲ್ಡ್ ಅಲ್ಲಿ ಶಿ ಗೋಸ್ ಟು ಇಂಟರ್ನ್ಯಾಷನಲ್ ಲೆವೆಲ್. ಈಗ ಆಗಿನ ಕಾಲದಲ್ಲಿ ನೀವು ಕೇಳಿರ್ಬೋದು, ರಷ್ಯನ್ಸ್ ತುಂಬಾ ಫೇಮಸ್ ಆಗಿದ್ರು ಚೆಸ್ ಆಟ ಇದ್ರಲ್ಲಿ. ಚೆಸ್ಸು ಅಂದ್ರೇನೆ ರಷ್ಯನ್ಸು ಅನ್ನೋಂತ ಇದು ಬಂದಿತ್ತು. ಅಂತದ್ರಲ್ಲಿ ಇವರು ಅಮೇರಿಕಾನ ರೆಪ್ರೆಸೆಂಟ್ ಮಾಡಿ ಆ ಕೋಲ್ಡ್ ವಾರ್ ಇರೋ ಟೈಮ್ ಅಲ್ಲಿ ತುಂಬಾ ಇಟ್ ವಾಸ್ ವೆರಿ ಡೇಂಜರಸ್ ಟು ಗೋ ಟು ರಷ್ಯಾ ಅಂತೆ. ಸೊ ಅದಕ್ಕೆ ಇಲ್ಲಿನ ಗವರ್ಮೆಂಟ್ ಅವ್ರ ಜೊತೆ ಒಬ್ರನ್ನ ಕಳಿಸ್ತಾರೆ. ಆತರ ಇದನ್ನು ಎಲ್ಲಾ ಆಸ್ಪೆಕ್ಟ್ ಅನ್ನು ತೋರಿಸ್ತಾರೆ. ಪೊಲಿಟಿಕಲ್ ಆಸ್ಪೆಕ್ಟ್ ಎಲ್ಲಾನು ಕವರ್ ಮಾಡಿದ್ದಾರೆ. ಸೊ ಆತರ ಅದೇ ಪ್ರತಿಯೊಂದು ಸ್ಟೇಜ್ ಅಲ್ಲೂ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನು ಯಾರಿರ್ಬೋದು ಇದು ಬೆತ್ ಹೆರ್ಮನ್ ಅಂತೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ಯಾರು ಇಲ್ಲ ಆ ಹೆಸರಿನವರು. ಆಮೇಲೆ ಗೊತ್ತಾಯ್ತು ಅವರು ಬಾಬ್ ಫಿಶರ್ ಅಂತ ಒಬ್ರು ಇದ್ರು, ಕೇಳಿದ್ರ? ಚೆಸ್ ಆಟಗಾರರು. ಅವರ ಮೇಲೆ ಆಧಾರಿತ ಅಂತ. ಇದನ್ನ ಜಸ್ಟ್ ದೇ ಮೇಡ್ ಇಟ್ ಅಸ್ ಎ ಫೀಮೇಲ್, ಸೊ ದಟ್ ಇದಕ್ಕೆ ಯಾರು ಹೋಗಲ್ಲ. ಸ್ವಲ್ಪ ಹುಡುಗಿರು ಸ್ವಲ್ಪ ಹಿಂದೇಟ್ ಹಾಕ್ತಾರಲ್ವಾ, ಆದ್ರಿಂದ ಹುಡುಗಿರುನು ಒಂಥರ ಆಡ್ ಫೀಲ್ಡ್ ಅಲ್ಲಿ ಅಥವಾ ಆಡ್ ಸ್ಪೋರ್ಟ್ಸ್ ತಗೊಂಡು ಬರ್ಲಿ, ಇನ್ಸ್ಪೈರ್ ಆಗ್ಲಿ ಹುಡುಗಿರು. ಇನ್ ಅ ಮೇಲ್ ವರ್ಲ್ಡ್ even women can make a difference. If you are good at what you do, you can shine anywhere. Which is why ಕೊನೆ ಪಾರ್ಟ್ ಹೇಳಿದ್ರಲ್ಲ, which is why ನನಗೆ ಸರ್ಪ್ರೈಸ್ ಏನಪ್ಪಾ ಆಗೋದು ಅಂದ್ರೆ, ಅಮೆರಿಕ ಲೈಕ್ ಟೆಕ್ ಕ್ಯಾಪಿಟಲ್, ಈಗ ಬೆಂಗಳೂರು ಟೆಕ್ ಕ್ಯಾಪಿಟಲ್, ವೈ ಡೋಂಟ್ ದೇ ಮೇಕ್ ಇಂಡಿಯನ್ ಮೂವೀಸ್ ಅಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿ? ಲೈಕ್
ಪ್ರಾಪರ್ ಥ್ರಿಲ್ಲರ್. ಅಮೆರಿಕದ್ದು ಅಷ್ಟೇ, ಈಗ ಫೇಸ್ಬುಕ್ ನ ಸೋಷಿಯಲ್ ನೆಟ್ವರ್ಕ್ ಮಾಡಿದ್ರು, ಬಟ್ ಫೇಸ್ಬುಕ್ ಮಾಡಿದ್ದು ಮಾರ್ಕ್ ಜಕರ್ಬರ್ಗ್ ಈ ಲಾಸ್ಟ್ ಡೆಕೇಡ್ ಅಲ್ಲಿ. ನಾವು ಅಡಾ ಲ್ಯಾಂಗ್ವೇಜ್ ನೀವು ಕೇಳಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಓದಿರೋರು. ಅಡಾ ಲ್ಯಾಂಗ್ವೇಜ್ ವಾಸ್ ಇನ್ವೆಂಟೆಡ್ ಬೈ ಅ ಲೇಡಿ. ಆಮೇಲೆ ನಮ್ಮ ಶ್ರುತಿಗೆ ಅವತ್ತು ಮಾತಾಡ ಅವರು ಮಾಹಿತಿ, ಅವ್ರ ಹೆಸರೇನು ಶ್ರುತಿ ಮರ್ತ್ಬಿಟ್ಟೆ. ಅಡಾ ಅಗಸ್ಟಾ ಬಗ್ಗೆ ಮಹಿಳಾ ವಿಜ್ಞಾನಿಗಳ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಇವರು, ನೇಮಿಚಂದ್ರ ಅವರು. ಅವರು ಅವರು ಶಿ ಯೂಸ್ ಟು ವರ್ಕ್ ವಿತ್ ಇಂಡಿಯನ್ ಇದು HAL ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರು ಅವರು. ಎಲ್ಲ ತೆಲುಗು ಎಕ್ಸಾಕ್ಟ್ ಇದು. ಅವರು ಆಕ್ಚುಲಿ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಅಲ್ಲೂ ವರ್ಕ್ ಮಾಡಿದ್ದಾರೆ. ಇವಾಗಿನ ಆಕ್ಚುಲಿ ಹಿಮಾಲಯ ರೀಜನ್ಸ್ ಅಲ್ಲೆಲ್ಲ ಆತರ ಹೈಯರ್ ಆಲ್ಟಿಟ್ಯೂಡ್ ಅಲ್ಲಿ ವಿತೌಟ್ ಜಾಸ್ತಿ ಜಾಗ ಇಲ್ದೇ ಇರೋ ಕಡೆ ಹೆಂಗ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡೋ ತರ ಹೆಲಿಕಾಪ್ಟರ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಅಂಡ್ ಶಿ ಆಲ್ಸೋ ಹ್ಯಾಸ್ ರಿಟರ್ನ್ ಇನ್ ಒನ್ ಆಫ್ ದ ಬುಕ್ಸ್, ಶಿ ವಾಸ್ ದ ಫಸ್ಟ್ ವುಮನ್ who was allowed inside a naval ship. Actually Navy ships ಅಲ್ಲಿ ಫಸ್ಟ್ ವುಮನ್ ನ ಅಲೋನೆ ಮಾಡ್ತಿರ್ಲಿಲ್ವಂತೆ. She was the first. She had to do some testing there, and she went with her helicopters. And they were so shocked. They said, "No, you are not allowed." But later she said she's the engineer there, and then they let her in. So it's personally. Sorry, ಹೇಳಿ. Yeah, personally she has written about her experiences, and her sister-in-law was a mathematician and a scientist in one of the US universities. ಸೊ ಅವರಿಂದ ಇವ್ರು ತುಂಬಾ ಇನ್ಸ್ಪೈರ್ ಆಗಿ, ಅವರು ಯಾಕೆ ನಮ್ಗೆ ಮಹಿಳಾ ವಿಜ್ಞಾನಿಗಳು ಅಂದ್ರೆ ಜಸ್ಟ್ ಮೇರಿ ಕ್ಯೂರಿ ಮಾತ್ರ ಜ್ಞಾಪಕ ಬರ್ತಾರೆ ಅಂತ ಅದೊಂದನ್ನ ಹಿಡ್ಕೊಂಡು ಅವರು ಅದ್ರ ಹಿಂದೆ ಹೋಗಿ ಲೈಕ್ 10 ಜನ ಯುರೋಪಿಯನ್ಸ್, ಈಜಿಪ್ಷಿಯನ್ಸ್, ಗ್ರೀಕ್ ಮ್ಯಾಥಮೆಟಿಷಿಯನ್ಸ್, ಎಷ್ಟಂದ್ರೆ ಸುಮಾರು 500, 600, 700 ವರ್ಷದ ಹಿಂದಿನ ತನಕ ಎಲ್ಲ ರಿಸರ್ಚ್ ಮಾಡ್ಕೊಂಡು ಹೋಗಿ ಎಷ್ಟೋ ದೇಶಗಳು ಹೋಗಿ ಆ ಪುಸ್ತಕ ಬರೆದಿದ್ದಾರೆ. ದಟ್ಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ಬುಕ್. ತುಂಬಾ ಚೆನ್ನಾಗಿದೆ. ಕಾಲು ಹದಿಯ ಕೋಲ್ಮಿಂಚುಗಳು ಮಹಿಳಾ ವಿಜ್ಞಾನಿಗಳು ಅಂತ. ಆದ್ರೆ ಸಿನಿಮಾ ಮೀಡಿಯಂಗೆ ತಂದ್ರೆ ಜಾಸ್ತಿ ಜನ ಇಂಪ್ರೆಸ್ ಆಗ್ತಾರೆ. ಇವನ್ ಇನ್ಫ್ಯಾಕ್ಟ್ ಪ್ರೈಮ್ ಅಲ್ಲಿ ಮ್ಯಾರಿ ಕ್ಯೂರಿ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. It's a very nice movie on life of Marie Curie. That's a very good one. Thank you. Sorry, ಶ್ರುತಿ. Thank you. ಅಲ್ಲ, ನೇಮಿಚಂದ್ರ ನೀವು ಹೇಳೋ ತನಕ ನೇಮಿಚಂದ್ರ ಇಸ್ ಅ ವುಮನ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಹೇಮಚಂದ್ರ ಆತರ ನೇಮಿಚಂದ್ರ. ಈಗ ನೇಮಿಚಂದ್ರ ಕವಿ ಇದ್ದಾನೆ ನಮ್ಮ ಹಿಸ್ಟ್ರಿನಲ್ಲಿ. ಲುಕ್ ಹಿಮ್ ಅಪ್. ಜೈನ್ ಕವಿ ಇನ್ ಸಮ್ವೇರ್, ಕರ್ನಾಟಕ, ನಾರ್ತ್ ಇಂಡಿಯಾ. So why reason I asked you to talk about ನೇಮಿಚಂದ್ರ is ನೇಮಿಚಂದ್ರ ಅವರು ಅಮೆರಿಕನ್ ವುಮೆನ್ ಕಂಪ್ಯೂಟರ್ ಇಂಜಿನಿಯರ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡುಹಿಡಿದಿರೋ ಲೇಡಿ ಬಗ್ಗೆ ಕನ್ನಡದಲ್ಲಿ ನಾವೆಲ್ ಬರೆದಿದ್ದಾರೆ, ಪುಸ್ತಕ ಬರೆದಿದ್ದಾರೆ. ಬಟ್ ಎಲ್ಲೋ ನೀವು ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಸೈನ್ಸ್ ನ ಯಾವಾಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಯಾವಾಗ ಅಡಾ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ರೆ ಅಮೆರಿಕನ್ ಮೇನ್ ಸ್ಟ್ರೀಮ್ ಪೀಪಲ್ ಆರ್ ಫರ್ಗಾಟನ್. ಅಂಡ್ ಆವರೇಜ್ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಅಲ್ಲಿ ನೋಡಿ ನೀವು, ಅಂದ್ರೆ ನಾನಿನ್ ಮಾಸ್ಟರ್ಸ್ ನ ತುಂಬಾ ವರ್ಷ ಆದ್ಮೇಲೆ ಮಾಡಿದೆ. ನಮ್ಮ ಕ್ಲಾಸಲ್ಲೂ ಕ್ಯಾಲ್ ಸ್ಟೇಟ್ಗೆ ಹೋಗ್ಲಿ UCL 2-3 ಕ್ಲಾಸ್ ಕೂತ್ಕೋತಾ ಇದ್ದೆ. ಅಮೆರಿಕನ್ಸ್, ಏಷಿಯನ್ಸ್, ಚೈನೀಸ್ ಬಿಟ್ಬಿಡಿ, ಏಷಿಯನ್ಸ್, ಚೈನೀಸ್, ಇಂಡಿಯನ್ಸ್, ಕೊರಿಯನ್ಸ್ ಎಲ್ಲ ಬರ್ತಾರೆ ಹುಡುಗರು. ಬಟ್ ಅಮೆರಿಕನ್, ಕಾಕೇಷಿಯನ್ ವುಮೆನ್, ಆಫ್ರಿಕನ್ ಅಮೆರಿಕನ್ಸ್ ಅವ್ರ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ. ಬಂದವರೆಲ್ಲ ಹುಡುಗರೆ. ಸೊ ಐ ಡೋಂಟ್ ನೋ ವೈ ನಮ್ಮ ಇಂಡಸ್ಟ್ರಿ ಇಲ್ಲಿ ಯಾಕೋ ಜೆಂಡರ್ ಬಯಾಸ್ ಇದ್ದಂಗಿದೆ. ಅಟ್ಲೀಸ್ಟ್ ಇಂಡಿಯಾದಲ್ಲಿ ಎಲ್ಲಾನು ಟ್ರೈ ಮಾಡ್ತಾರೆ, ಇಲ್ಲಿ ಯಾಕೋ ಹೆಲ್ತ್ ಮಾತ್ರ ಲೇಡೀಸ್ ಹೋಗ್ತಾರೆ, ಟೆಕ್ನಿಕಲ್ ಬಾಯ್ಸ್ ಹೋಗ್ತಾರೆ, ಯಾಕೋ ಗೊತ್ತಿಲ್ಲ. ಫೈನ್ ಆರ್ಟ್ಸ್ ಮಾಡ್ತೀನಿ, ಐ ಡೋಂಟ್ ನೋ, ಮೇ ಬಿ ಆ ಟೆಕ್ನಾಲಜಿ ಇದರಲ್ಲಿ. So in that sense, I think what the Gambit, that's where I was coming to. Sorry, after all these kathas. Gambit, sorry, it took me long to come back. American Gambit, Bobby Fischer ಬಗ್ಗೆ ನೀವು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದು ಒಳ್ಳೇದು, ಕೊನೆ ತನಕ ಹೇಳಿಲ್ಲ. ಬಿಕಾಸ್ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಬಾಬಿ ಫಿಶರ್ ಬಗ್ಗೆ. ಸೊ ಇಟ್ ವಾಸ್ ವೆರಿ ನೈಸ್. ಇಟ್ಸ್ ಲೈಕ್ ಮೇಕಿಂಗ್ ಅ ಮೂವಿ ಗ್ಯಾರಿ ಕ್ಯಾಸ್ಪರೋವ್. Actually ಅವನಿದಾನೆ, he is also there, that character is also there. She plays with them. ಅವ್ರ ಜೊತೆ ಫೈನಲ್ ಇದಾಗತ್ತೆ. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಚೆಸ್ ಪ್ಲೇಯರ್ಸ್ ಹೆಸರೆಲ್ಲ ಬರುತ್ತೆ, ಟೆಕ್ನಿಕ್ಸ್ ಎಲ್ಲ ಹೇಳ್ತಾರೆ. ಆ ಟೆಕ್ನಿಕ್ಸ್ ಅಲ್ಲಿ ಕೇಳಾದ್ಮೇಲೆ ನಿಮ್ಗೆ ಅನ್ಸೋದು ಈ ತರ ಎಲ್ಲ ಇದೆಯಾ ಅಂತ ಅನ್ಸುತ್ತೆ. ಹೌದು, ಈ ತರಾನು ಎಲ್ಲ ಪ್ರಿಪೇರ್ ಆಗ್ತಾರಲ್ಲ, ಮೂವ್ಸ್ ಈಚ್ ಅಂಡ್ ಎವ್ರಿ. ಅದು ಆಗಿನ ಕಾಲದಲ್ಲಿ ಇಂಟರ್ನೆಟ್ ಇಲ್ಲ, ಏನು ಇಲ್ದೆ ಬುಕ್ಸ್ ಓದಿ, ಅವ್ರು ಬರ್ದಿರೋ ಬುಕ್ಸ್ ಓದಿ ಆ ಮೂವ್ಸ್ ಗಳನ್ನೆಲ್ಲ ಹೇಗೆ ಇದ್ ಮಾಡ, ಇಟ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್ ಗೇಮ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಕ್ವೀನ್ಸ್ ಗ್ಯಾಂಬಿಟ್ ಅಂತ ಹಾಕಿದಾಗ I thought this is like probably a violent or rated R kind of a show. ನಾನು ಗ್ಯಾಂಬಿಟ್ ಬಗ್ಗೆ ನೋಡ್ಲೇ ಇಲ್ಲ.
ನೀವ್ ಹೇಳ್ದಂಗೆ ಇದು ಯಾವ್ದೋ ಇವ್ರಿಗೆ ಎಲಿಜಬೆತ್ ಎರಾ, ವಿಕ್ಟೋರಿಯನ್ ಎರಾ ಡ್ರಾಮಾ. ವಿಕ್ಟೋರಿಯನ್ ಎರಾ ಅಂತ. ಹೌದು, ನನಗೂ ಹಾಗೆ ಅನಿಸ್ತು. ಬಟ್ ಯಾಕೆ ಈ ದೇಶದಲ್ಲಿ ಇವ್ರಿಗೆ ಈ ಬ್ರಿಟನ್ ಇನ್ನೇನೋ ಕೆಟ್ಟದಾಗಿ ಬರ್ಬೇಕು, ಯಾರೋ ಬರ್ದಿದ್ರು ಒಂದ್ಸಲ ಇದ್ರಲ್ಲಿ, ಬ್ರಿಟನ್ ರಾಯಲ್ ಫ್ಯಾಮಿಲಿ ಏನೇ ಮಾಡಿದ್ರು ಈ ದೇಶದಲ್ಲಿ ಸುದ್ದಿ ಆಗ್ಬಿಡುತ್ತೆ ಅಂತ. ಸೊ ಆ ರೀತಿ ಅನ್ಕೊಂಡೆ, ಒಳ್ಳೇದಾಯ್ತು. ಸೊ ಹುಡುಗಿರು ನೋಡ್ಲೇಬೇಕು, ನಿಮ್ ಮಗಳಿಗೆಲ್ಲ ನೋಡ್ಬೇಕು, ಎಲ್ಲರೂ ನೋಡಿ. probably Vidya seen it. I'll go ask her if she's and wow, ಕೆಲವು ಸೀನ್ಸ್ ಹುಷಾರು ಮಕ್ಕಳ ಸ್ವಲ್ಪ ಜೊತೆ ಫಾರ್ವರ್ಡ್ ಮಾಡ್ಬೇಕಾಗುತ್ತೆ. ಇಲ್ಲ ಜಾಸ್ತಿ ಇಲ್ಲ, ಸ್ವಲ್ಪ ಕೆಲವು. it's okay. And ಚೆಸ್ ನನಗನ್ಸುತ್ತೆ ವಿಶ್ವನಾಥನ್ ಆನಂದ್ ಮೇಲೆ ಇಟ್ ವಿಲ್ ಹ್ಯಾಪನ್, ಬಯೋಪಿಕ್ಸ್ ವಿಲ್ ಹ್ಯಾಪನ್ ಅಲ್ವಾ? ಯಾರಾದ್ರೂ ಇನ್ಸ್ಪೈರ್ ಆಗ್ಬಿಟ್ಟು ಮೇ ಬಿ ದಿಲ್ ಮೇಕ್ ವಿಶ್ವನಾಥನ್ ಆನಂದ್ ಮೂವಿ. ನಮ್ಮ ಬೆಳದಿಂಗಳ ಬಾಲೆ ರೇವಂತ್ ಜ್ಞಾಪಕ ಬಂದ್ರು. ನಿಜವಾಗ್ಲು ನೀವು ಬೆಳದಿಂಗಳ ಬಾಲೆ ಇನ್ನೊಂದ್ಸಲ ನೋಡ್ಬೇಕು ಅನ್ಸ್ತಾ ಇದೆ ನನಗೆ. ಅವನು ಬ್ಲೈಂಡ್ ಫೋಲ್ಡೆಡ್ ಆಗಿ ಟೇಕ್ಸ್ ದ ಚಾಲೆಂಜ್ ಟು ಪ್ಲೇ ವಿತ್ 6 people. ಐ ಥಿಂಕ್ ಅದು ಹೌದು, maybe this is a book, right? If it's about Bobby Fischer, ಆಕ್ಚುಲಿ ಇದು ಕಾದಂಬರಿ ಆಧಾರಿತ ಬುಕ್ ಮೇಲೆ. ಸೊ ಅವರು ಮೋಸ್ಟ್ಲಿ ಬಾಬಿ ಫಿಶರ್ ಕತೆ ಓದಿ ಆ ಕಾನ್ಸೆಪ್ಟ್ ನ ಬೆಳದಿಂಗಳ ಬಾಲೆಗೆ ultimately I want to bring antala. I didn't want to bring this to a Kannada movie, but since we have an example of a Kannada movie based on chess, a thriller based on a chess player, so adna helbeku ankonde. Wow, that's nice. Thanks for mentioning Bobby Fischer at the end. Illadre antara wow, nice. I got inspired. Wow, ನೀವು ಮಾತಾಡಿದ ಅಷ್ಟು ಮೂವಿ ನೋಡ್ಬೇಕು ಅಂತ ಅನ್ಸಿದೆ ಅಲ್ವಾ? ಯಾ ಸೊ ಏನೋ ನಾವು ಪರವಾಗಿಲ್ಲ, 1.5 ಗಂಟೆ ನೋಡ್ತಾನೆ ಇದಾರೆ. ಇನ್ನು ನೋಡೋಕ್ಕಿಂತ ಹೆಚ್ಚಾಗಿ ಇಟ್ಸ್ ಗುಡ್ ವಿ ಟಾಕ್ಡ್ ಅಬೌಟ್ ದೀಸ್. ನಾನು ಏನ್ ಮಾಡ್ತೀನಿ ಸೊ ದಟ್ ಆರ್ ಲೇಟರ್ ನೋಡೋ ವ್ಯೂವರ್ಸ್ಗೆ ದೇ ಡೋಂಟ್ ಹ್ಯಾವ್ ಟು ಸಿಟ್ ಫಾರ್ 1.5 hours. ನಾನು ಕರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿದೀವಿ. ಒಂದು ಮೂವಿ ಮಾತಾಡ್ಬೇಕಾದ್ರೆ ವಿ ಹ್ಯಾವನ್ಟ್ ಮಿಕ್ಸ್ಡ್ ಅಪ್ ಅಲ್ವಾ? ಇಟ್ಸ್ ಗುಡ್. ಸೊ ಮತ್ತೊಮ್ಮೆ ಟು ಸಮರೈಸ್, ನಾವು ಶುರು ಮಾಡಿದಾಗ ರೂಪಾ ರವಿ ಅವರು ಬಹಳ ಚೆನ್ನಾಗಿ ರಾಜೀವ IAS ಬಗ್ಗೆ ಹೇಳಿದ್ರು. ಡೆಫಿನೆಟ್ಲಿ ನೋಡೋಣ. ಸ್ವಲ್ಪ ಅಪ್ ಟು ದ ಮಾರ್ಕ್ ಇಲ್ಲರೂ ಪರವಾಗಿಲ್ಲ. ಐ ಥಿಂಕ್ ದ ಸಬ್ಜೆಕ್ಟ್ ಚೆನ್ನಾಗಿದೆ. ಕನ್ನಡ ಪ್ರೈಮಲ್ಲಿ ಇರೋದೇ ಕಡಿಮೆ. ಲೆಟ್ಸ್ ವಾಚ್ ಇಟ್. ಎರಡನೇದು ಲೂಡೋ ಮಸ್ಟ್ ವಾಚ್. ಥ್ಯಾಂಕ್ ಯು ಪ್ರಮೋದಿನಿ. ಇನ್ನರ್ ಲಾಸ್ಟ್ ಥಾಟ್ಸ್ ಆನ್ ದಟ್ ಹೇಳ್ತೀರಾ? Yeah, but maybe all of us can try watching it one more time. It's a very good movie. Actually ಅದು ಮಲ್ಟಿ ಡೈಮೆನ್ಷನಲ್. ಇನ್ನೊಂದ್ಸತಿ ನೋಡಿದ್ರೆ ಇನ್ನೂ ಎಲ್ಲ ತುಂಬಾ ಡೀಟೇಲ್ಸ್ ಇದೆ ಅಂತ ಅನಿಸ್ತು ಆ ಮೂವಿಲಿ ಅಲ್ವಾ? ಹೌದದು ಇಂಟ್ರಿಕೇಟ್ ಡೀಟೇಲ್ಸ್ ಇದೆ. ಸೊ ಇನ್ನೊಂದ್ಸತಿ ನೋಡಿದ್ರೆ ಮೇ ಬಿ ವಿ ಕ್ಯಾನ್ ರಿಲೇಟ್ ಮೋರ್ ಟು ದಿಸ್ ಗೇಮ್. ಮೇ ಬಿ ನೆಟ್ಫ್ಲಿಕ್ಸ್ ಟುಗೆದರ್ ಅದೇನೋ ನೋಡ್ಬೋದಲ್ಲ, ಎಲ್ಲಾರು ಒಟ್ಟಿಗೆ ನೋಡ್ಬೋದಲ್ಲ. ಅದೇನದು ನೆಟ್ಫ್ಲಿಕ್ಸ್ ಪಾರ್ಟಿ ಅಂತಾರಲ್ವಾ? ಹೌದು, ವಾಚ್ ಪಾರ್ಟಿ. ನೆಟ್ಫ್ಲಿಕ್ಸ್ ವಾಚ್ ಪಾರ್ಟಿ. ರೈಟ್. ಇನ್ನೊಂದು ಲೂಡೋ ಮೂವಿನಲ್ಲಿ ಒಂದು ಹಾಡು ಬರುತ್ತಲ್ವಾ, ವೆರಿ ಕ್ಯಾಚಿ, ತಲೆಲೇ ಉಳ್ಕೊಳತ್ತ ಹಾಡು. ಕೇಳ್ಬಿಟ್ರೆ ತಲೆಲೇ ಉಳ್ಕೊಳತ್ತ ಹಾಡು. ಆಕ್ಚುಲಿ ನನಗ್ ಗೊತ್ತಿರ್ಲಿಲ್ಲ ಅದರಲ್ಲಿ ಲೂಡೋ ಹಾಡ್ನಲ್ಲಿ ಅರಿಜಿತ್ ಸಿಂಗ್ ಅವನು ಹಾಡಿದ್ದಾನೆ ಅಂತ ಗೊತ್ತೇ ಇರ್ಲಿಲ್ಲ ನನ್ಗೆ. ಸೊ ಯಾಕಂದ್ರೆ ಸಾಮಾನ್ಯ ಏನಾದ್ರೂ ಹೊಸ ಹಾಡ್ ಬಂದ್ರೆ ಗಾನಾನಲ್ಲಿ ಪಾಪ್ ಆಗತ್ತಲ್ವಾ, ಅದು ಪಾಪ್ ಆಗಿಲ್ಲ ಅದು. ಸೊ ಐ ವಾಸ್ ಸರ್ಪ್ರೈಸ್ಡ್ ಟು ನೋ ದಟ್. ಗಾನಾ ಸ್ಟಿಲ್ ಅರೌಂಡ್. ಅದೆಲ್ಲ ಹೊರಟೋಯ್ತು ಅನ್ಕೊಂಡ್ಬಿಟ್ಟೆ. ಇದೆಯಾ ಇನ್ನು ಅವೆಲ್ಲ? ನಾನು ಸಾಂಗ್ ಆಪಲ್ ಮ್ಯೂಸಿಕ್ ನೋಡಕ್ ಶುರು ಮಾಡಿ ಗಾನ ನಿಲ್ಸ್ಬಿಟ್ಟೆ. ಬಟ್ ಬ್ಯಾಕ್ ಟು ನಾನ್ ರಿಗಾರ್ಡ್ಲೆಸ್ ಆಫ್ ದ ಸ್ಟ್ರೀಮಿಂಗ್ ಸರ್ವಿಸ್, ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನನಗೆ ಈ 2020 ಟಾಪ್ 10 ಮಾಡೋದಕ್ಕೆ 10 ಆಲ್ಬಮ್ಮೇ ಕೇಳಿಲ್ಲ ನಾನು ಅಂತ ಬೇಜಾರು ಮಾಡ್ಕೊಂಡಿದ್ದೆ. ನನ್ ಸ್ವಲ್ಪ ಹೊಸ ಮೂವೀಸ್ ಕೇಳೋದು ತುಂಬಾ ದಿನ ಆಗಿತ್ತು. ಇಲ್ಲೊಂದು ಗಲ್ಲಿ ಬಾಯ್ ಇಷ್ಟಪಟ್ಟು ಡೌನ್ಲೋಡ್ ಮಾಡ್ಕೊಂಡು ಕೇಳಿದೆ, ಬಿಟ್ರೆ ತುಂಬಾ ದಿನ ಆಗಿತ್ತು. ಕನ್ನಡದಲ್ಲೂ ಅಷ್ಟೇ, ದೇರ್ಸ್ ನಾಟ್ 10 ಆಲ್ಬಮ್ಸ್ ಐ ಕ್ಯಾನ್ ಲಿಸನ್. ಬಟ್ ಬಿಗ್ ಅಡ್ವಾಂಟೇಜ್, ನಾವು ಬಂದಿಶ್ ಬ್ಯಾಂಡಿಟ್ಸ್ ಯಾರು ಇವರು ಮೌಲ್ಯ ಅಂತಿದ್ದಾರೆ ನೋಡಿ, ವ್ಯೋಮ್ದು ಅಮ್ಮ, she liked it a lot. ಮ್ಯೂಸಿಕ್ ಬಗ್ಗೆ ನಿಮ್ಗೆ ಇಷ್ಟ ಆಗ್ಬೋದು ಅಂತ ರೆಫರೆನ್ಸ್ ಕಳ್ಸಿದ್ರು. ಐ ಶುಡ್ ಪ್ರಾಬ್ಲಿ ಡೂ ದಟ್. ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ. ಅಂಡ್ ಈಗ ತಾನೇ ಲೂಡೋ ಹಾಡ್ ಬಗ್ಗೆ ಹೇಳಿದ್ರು, ವಿಚ್ ಇಸ್ ಗುಡ್ ಫಾರ್ ಅವರ್ ಸಿಂಗರ್ಸ್ ಅಲ್ವಾ? ಸೊ ವಾಟ್ ಅಬೌಟ್ ದಿಸ್ ಮೂವಿ? ರಾಜೀವ್ ಅಲ್ಲಿ ಹಾಡಿತ್ತ ಹೇಳಿದ್ರಲ್ಲ, 2 ಹಾಡಲ್ಲ? ಹೌದು, ಒಂದು ವಿಜಯ್ ಪ್ರಕಾಶ್ ಅವ್ರದ್ದು, ಇನ್ನೊಂದು ಶ್ರೇಯಾ ಘೋಷಲ್. ಗುಡ್. ಐ ಥಿಂಕ್ ಒಂದು 6 ತಿಂಗಳು ಸೇಫ್ ಆಗಿ ಇವರು ವೆಬ್ ಸೀರೀಸ್ ಮಾಡ್ಕೊಂಡಿರ್ಬೋದಪ್ಪ. ಅಟ್ಲೀಸ್ಟ್ I mean, so many people will get jobs too. So ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ಈಗ ಒಂದ್ ಸ್ವಲ್ಪ ಕಾಮೆಂಟ್ ಕೊಡ್ಬೇಕು. ನಾನು ನೀಟಾಗಿ ಇವಾಗ ಶ್ರೀಕೃಷ್ಣ ಬಂದರೆ ಬೆಂಗಳೂರಿಗೆ ಹಾಡು ಹೇಳ್ಬೋದು, ಒಂದು ಫೋಟೋ ತಗೊಳ್ತೀನಿ. ಓಕೆ, ಬೈ ದ ವೇ, ದಿಸ್ ಇಸ್ ನಾಟ್ ಇಂಟೆನ್ಷನಲ್. ನಮ್ಮಲ್ಲಿ ನಮ್ಮ ಹೊಸ ಕಾರ್ಯಕ್ರಮಗಳ ಅತ್ಯಂತ ಉತ್ಸಾಹದಲ್ಲಿ ಪಾಲ್ಗೊಳ್ತಿರೋದು ನಮ್ಮ ಆರೆಂಜ್ ಕೌಂಟಿಯ ಮಹಿಳಾ ಸ್ನೇಹಿತರೆ. ಖುಷಿ ಆಗ್ತಾ ಇದೆ ನನಗೆ. ಬಟ್ ಡಸಂಟ್ ಮೀನ್ ಈಗ ಪವನ್ ಬಂದಿದ್ರು. ಸೊ ಎನಿಬಡಿ ವಾಂಟ್ಸ್ ಟು ಟಾಕ್ ಅಬೌಟ್, ಐ ನೋ ನೀವೆಲ್ಲ ಶೋಸ್ ನೋಡ್ತಿದ್ದೀರಾ. ನಾರ್ಕೋಸ್ ನ ಅರೆದು ಕುಡಿದಿರೋರು ಇದ್ದಾರೆ, ಜಗದೀಶ್ ಗುಡ್ಡರ್ಲಹಳ್ಳಿ,
ಗಂಟೆಗಟ್ಟಲೆ ವಿಲ್ ಬ್ರಿಂಗ್ ದಮ್ ಆಲ್. ದಿಸ್ ಇಸ್ ಅ ಗುಡ್ ಸ್ಟಾರ್ಟ್. ಐ ಆಮ್ ಗ್ಲಾಡ್. ಇನಿಷಿಯಲಿ ರೂಪಾ ಸಜೆಸ್ಟೆಡ್ ಮಾಡೋಣ ಅಂತ, ಅಂಡ್ ನಾನು ಪ್ರಮೋದಿನಿ, ರಾಜೇಶ್ ಇದ್ರು, ರೂಪಾ, ಎವ್ರಿಬಡಿ, ಅಂಡ್ ಶ್ರುತಿ, ನೀವು ತುಂಬಾ ಸಜೆಸ್ಟ್ ಮಾಡಿದ್ರ. ವಿಲ್ ಕಂಟಿನ್ಯೂ ಮಾಡಿ ಅಂಡ್ ವಿಲ್ ಡು ದ ವಾಚ್ ಪಾರ್ಟಿ ಟು. ಧನ್ಯವಾದಗಳು. ಅಂಡ್ ನೋಡ್ತಾ ಇರೋರೆ ಹೋಗಬೇಡಿ, ನಾವು ಇನ್ನು ಶುಕ್ರವಾರ ರಾತ್ರಿ, ನೆನ್ನೆನೆ ಬೆಳಕರಿಸಿದ್ವಿ ಆಲ್ಮೋಸ್ಟ್. ರೇಡಿಯೋಲ್ ಕೇಳ್ತಾ ಇರೋರು ಸ್ವಲ್ಪ ಜನ ಕೇಳ್ತಿದ್ದಾರೆ. ಐ ಆಮ್ ಗ್ಲಾಡ್ ಯು ಗೈಸ್ ಆರ್ ಸಪೋರ್ಟಿಂಗ್ ಮೀ, ಲೈಕ್ ಇನ್ ಮಾಸ್, ನಾಟ್ ಮೀ ಅಂತಲ್ಲ, ಆಸ್ ಇನ್ ಆಲ್ ಆಸ್ಪೆಕ್ಟ್ಸ್. ನಾವು ಇವಾಗ ಲವ್ ಗುರು ಅಲ್ಲ, ಅದಕ್ಕೆ ಏನಂತಿದ್ದೀನಿ, ಹೃದಯದಿಂದ ದಿಲ್ಸೆ ನಾನು ಸುಮ್ಮನೆ ಏನೋ ಅಂತ ಮಾಡಿದೆ, ಅದಾಗ್ಲೇ ನೀವೇ ಅದನ್ನ ಸೀರೀಸ್ ಕನ್ವರ್ಟ್ ಮಾಡ್ಬಿಟ್ಟಿದ್ದೀರಾ. ಸೊ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು, ಇಫ್ ಯುರ್ ಪಜಲಿಂಗ್ ವಾಟ್ಸ್ ಹ್ಯಾಪನಿಂಗ್, HB ರೇಡಿಯೋ ಅಂತ ಅನೌನ್ಸ್ ಮಾಡಿದ್ದೀನಿ, ಅಲ್ಲಿಗೆ ಬನ್ನಿ. ಇದನ್ನ ನಾನು ಯೂಟ್ಯೂಬ್ ಹಾಕಲ್ಲ, ಸುಮ್ಮನೆ ಕಾಪಿ ರೈಟ್ ಅಂತ ತರಲೆ ಮಾಡ್ತಾರೆ. ಸೊ ಅಲ್ಲಿ ನೀವೆಲ್ಲ ಈಗ ಎಷ್ಟು ಎಕ್ಸೈಟ್ ಆಗಿ ಮಾತಾಡಿದ್ನ, ಐ ಆಮ್ ಟ್ರೈಂಗ್ ಟು ಮೆಲೋ ಡೌನ್. ಇಫ್ ಯು ಹವ್ ನೋಟಿಸ್ಡ್, ಕಂಪ್ಲೀಟ್ಲಿ ಮೆಲೋಯಿಂಗ್ ಡೌನ್ ಅಂಡ್ ಡೈರೆಕ್ಟ್ ಆಗಿ ಸಾಫ್ಟ್ ಆಗಿ ಎಲ್ಲ ಮಲಗಿರೋದ್ರಿಂದ ಹೃದಯದಿಂದ ಮಾತನಾಡುವ ನೋಡಿ ಚೇಂಜ್. ಸೊ ಅದನ್ನ ನಾನೀಗ ಆನ್ಲೈನ್ ಬರ್ತೀನಿ. ನೀವೆಲ್ಲ ಇಷ್ಟ ಬೇಗ ಮಲಗಲ್ಲ ಅಂತ ಗೊತ್ತು. ಐ ಇನ್ಸಿಸ್ಟ್, ನೀವು 5 ಜನ ಒಂದೊಂದು ಹಾಡನ್ನ ನಿಮ್ಮ ಪತಿ ದೇವರಿಗೆ ರಿಕ್ವೆಸ್ಟ್ ಮಾಡಬೇಕು. ನನ್ನ ಶ್ರುತಿ, ವಿಕ್ರಮ್ ಮಲಗ್ ಬಿಟ್ಟಿದ್ರು, ಇಫ್ ಸ್ಟಿಲ್ ಅಪ್, ಐ ವಾಂಟ್ ಯು ಟು ವೇಕ್ ಹಿಮ್ ಅಪ್ ಟುಡೇ ಅಂಡ್ ಆಲ್ ಮಾಡಿ. I'll take a break and come back and then call the number. We'll play some nice songs. Open to Kannada, Hindi. Today I'm opening up to all languages. If you want to play a Bengali song, I'll play it for you. So because it's sort of related to movies too. This is really nice. We'll do it once per week. We'll focus on one movie. Nan Ludo ನೋಡ್ಬಿಡೋದ್ರ ಬಗ್ಗೆ ಮಾತಾಡ್ಬೇಕು ಅನ್ಸ್ತಾ ಇದೆ. ಮಾಡೋಣ. Thank you. Okay.